ಈ ಒಂದು ಈ ದಿನದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಗೆಲ್ಲರಿಗೂ ನಾನು ಶುಭವನ್ನ ಕೋರ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ವಂದನೆಗಳು. ಇಲ್ಲಿ ಕೂತಿರುವಂಥವ್ರು ಮತ್ತೆ ಆನ್ಲೈನ್ ಇರೋಂಥವ್ರಿಗೂ ನನ್ನ ವಂದನೆಗಳು. ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಶುಭಾಶಯಗಳು. ನಮಸ್ಕಾರ, ಗುಡ್ ಮಾರ್ನಿಂಗ್. ನಮಸ್ಕಾರ ನಮಸ್ಕಾರ ಸಹೋದರ ಸಹೋದರಿಯರೇ. ಇವತ್ತು ಒಂದು ಪಾಠ, ಗಾಡ್ ಈಸ್ ಗುಡ್ ಅಂಡ್ ಗ್ರೇಟ್ ಅಂತಾರೆ. ದೇವರು ಒಳ್ಳೆಯವನು ಮತ್ತು ಶ್ರೇಷ್ಠನು ಅನ್ನೋದು ಇವತ್ತೊಂದು ವಿಷಯ, ಸಬ್ಜೆಕ್ಟ್ ರೀ. ಸಹೋದರ ಸಹೋದರಿಯರೇ, ಆ, ಆ, ಇವತ್ತು ಲೋಕ ಯಾವ ರೀತಿಯಲ್ಲಿ ಇದೆ ಅಂದರೆ, ಒಂದು ಒಂದು ಒತ್ತಡದಿಂದ, ಒಂದು ಯಾತನೆ, ಇದು ಡಿಸ್ಟ್ರೆಸ್ ಅಂಡ್ ಸ್ಟ್ರೆಸ್ಫುಲ್ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೀವಿ ರೀ. ಯಾವ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಅಂದರೆ, ಇವತ್ತು ಒಂದು ಭಯದಿಂದ, ಒಂದು ಭೀತಿ, ಒಂದು ಚಿಂತನೆ, ಆತಂಕದಿಂದ ನಾವು ಜೀವಿಸ್ತಾ ಇದ್ದೀವಿ. ಅಂದರೆ ಫಿಯರ್ ಅಂಡ್ ವರೀಸ್. ಇವತ್ತು ನಮ್ಮ ಜೀವನ ಹೆಂಗಿದೆ ಅಂದರೆ, ಭಯ ಮತ್ತೆ ಒಂದು ಚಿಂತನೆಯಲ್ಲಿ ಜಾಸ್ತಿಯಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರಂಗೆ ಇದಕ್ಕೆಲ್ಲ ಮೂಲ ಕಾರಣ ಏನಂದ್ರೆ, ನಾವು ಮಾಡಿದ ತಪ್ಪು. ನಾವು ದೇವರ ವಿರೋಧವಾಗಿ ತಪ್ಪು ಮಾಡ್ದವಲ್ರ. ಏನಾಯ್ತು ರೀ, ದೇವ್ರ ವಿರೋಧವಾಗಿ ನಾವು ತಪ್ಪು ಮಾಡೋದ್ರಿಂದ ಏನಾಯ್ತು, ನಮಗೆ ಶಾಪ ಬಂತು. ಏನು ಶಾಪ ರೀ? ಮರಣ ಶಾಪ ಬಂತು. ಆ ಒಂದು ಆಜ್ಞೆನ ನಾವು ಮೀರಿದ್ವಿ, ಆ ಲಾನ ನಾವು ಬ್ರೇಕ್ ಮಾಡಿದ್ವಿ. ಆಗೇನು ಬಂತು, ನಮಗೆ ಪಾಪದಿಂದ ಸಂಬಳ ಮರಣ ಬಂತ್ರಿ. ಸೊ ಈಗ ಏನಾಗಿದೆ, ನಾವು ದೈಹಿಕವಾಗಿಯೂ ಮಾನಸಿಕವಾಗಿ ನಾವೇನಾಗ್ತಾ ಇದೀವಿ, ಕುಗ್ತಾ ಇದೀವಿ ಏನ್ರಿ, ನಾವು ಡಿಗ್ರೇಡ್ ಆಗ್ತಾ ಇದ್ದೀವಿ ಸಹೋದರ ಸಹೋದರಿಯರೇ. ಸೊ ಈಗ ನಮ್ಮ ಶತ್ರು ಯಾರಂದ್ರೆ, ನಾವು ಪಾಕಿಸ್ತಾನ, ಚೈನಾ ಅಂತೀವಿ ಸಾಮಾನ್ಯವಾಗಿ. ಅದು ನಮ್ಮ ಶತ್ರು ನಾವೇ. ಇವತ್ತು ನಮ್ಮ ದೇಹನೇ ನಮಗೇನಾಗಿದೆ, ಇವತ್ತು ಶತ್ರು ಆಗಿದೆ ರೀ. ಸೊ ಸಹೋದರ ಸಹೋದರ, ಒಂದು ಇದಿಲ್ಲ, ಒಂದು ಹಿಂದಿಯಲ್ಲಿ ಒಂದು ದುಶ್ಮನ್ ಕಹಾಯ ಅಂದ್ರೆ ಬಗಲ್ ಮೇ ನೀಯ ಅಂದರ್ ಮೇ ಹೇ. ಆ ರೀತಿಯಲ್ಲಿ ಆಗಿದೆ. ನಾವು ಬಗಲ್ ಮೇ ಅಂತ ಇದ್ವಿ. ಇವಾಗ ದುಶ್ಮನ್ ಕಿದರ್ ಮೇ ಅಂದ್ರೆ ಏನ್ ಅನ್ಬೇಕು ನೀವು? ನಮ್ಮಲ್ಲೇ ಇದೆ ಅನ್ಬೇಕು ನಾವು. ಸೊ ಆ ಒಂದು ಪರಿಸ್ಥಿತಿ ಇವತ್ತು ನಮ್ಮಲ್ಲಿ ಇದೆ. ಇವತ್ತು ನಮ್ಮ ಒಂದು ಆರೋಗ್ಯದ ಸಮಸ್ಯೆಗಳು, ಹೆಲ್ತು ಡಿಗ್ರೇಡ್ ಆಗಿ ಏನಾಗಿದ್ದಾರೆ, ನಮ್ಮ ಆರೋಗ್ಯನ ಹಾಳು ಮಾಡ್ಕೊಂಡಿದ್ದೀವಿ. ನಮಗೆ ನಾನಾ ಥರದ ಡಿಸೀಸ್ಗಳು, ವ್ಯಾಧಿಗಳು ನಮ್ಮಲ್ಲಿ ಇದೆ ಸಹೋದರ ಸಹೋದರಿಯರೇ. ಅದಕ್ಕೆಲ್ಲ ಮೂಲ ಕಾರಣ ಏನಂದ್ರೆ ಗೊತ್ತಾ, ಏನು ಇವತ್ತು ಆರೋಗ್ಯ ಕೆಡ್ತಾ ಇರೋ ಕಾರಣ ಏನು ಗೊತ್ತಾ? ಇವತ್ತು ಅನಾರೋಗ್ಯ ಆಗ್ಬೇಕಂದ್ರೆ ಏನು ಗೊತ್ತಾ ಮೂಲ ಕಾರಣ? ನಾವು ಸೇವಿಸ್ತಾ ಇರುವಂತ, ನಾವು ತಿಂತಾ ಇರುವಂತ ಆಹಾರ. ನೋಡಿದ್ರ, ಆಹಾರ ದೇಹಕ್ಕೆ ಒಳ್ಳೇದಲ್ವಾ? ಆದ್ರೆ ಇವತ್ತು ಏನಾಗಿದೆ ರೀ, ಇವತ್ತು ನಮ್ಮ ಆಹಾರ ಇವತ್ತು ಅನಾರೋಗ್ಯ ಆಗಿರ್ಬೇಕು. ಕಾರಣ, ಕೆಟ್ಟೋಗಿರೋ ಕಾರಣ ಏನಂದ್ರೆ, ನಾವು ತಿಂತಾ ಇರೋಂಥ ಆಹಾರದಿಂದ ಏನಾಗಿದೆ, ಇವತ್ತು ಅನಾರೋಗ್ಯ ಆಗಿದೆ. ನಮ್ಮ ಭಾರತ ದೇಶ ಬಂದ್ಬಿಟ್ಟು ಎಕಾನಮಿಯಲ್ಲಿ ಬಂದ್ಬಿಟ್ಟು 3ನೇ ಸ್ಥಾನದಲ್ಲಿದೆ. ಅದೇ ರೀತಿಯಲ್ಲಿ ಸಕ್ಕರೆ ಕಾಯಿಲೆದಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ಬಂದ್ಬಿಟ್ಟು 1ನೇ ಸ್ಥಾನದಲ್ಲಿದೆ. ಅಷ್ಟು ಮಟ್ಟದಲ್ಲಿ ಏನಾಗ್ತಾ ಇದ್ದಾರೆ, ಒಂದು ರೀತಿಯಲ್ಲಿ ಕ್ಯಾನ್ಸರ್ ಕೂಡ ಏನಾಗುತ್ತೆ, ಹೆಚ್ಚಾಗಿ ಉಂಟಾಗ್ತಾ ಇರೋದಂತೂ, ಮತ್ತೆ ನಾನಾ ವ್ಯಾಧಿಗಳು ನಮ್ಮಲ್ಲಿ ಹೆಚ್ಚಾಗ್ತಾ ಇದೆ. ಇದಕ್ಕೆಲ್ಲ ಮೂಲ ಕಾರಣ ಏನಂದ್ರೆ, ನಾವು ತಿಂತಾ ಇರುವಂತ ಆಹಾರ. ಎಂತ ಆಹಾರ ನಾವು ತಿಂತಾ ಇದೀವಿ ಅಂದ್ರೆ, GM ಫುಡ್ ಅಂತೀವಿ ನಾವು. ಏನ್ ಫುಡ್ ರೀ? ಏನ್ರಿ GM ಅಂದ್ರೆ ಏನ್ರಿ? ಜನರಲ್ ಮ್ಯಾನೇಜರ್ ಫುಡ್. ಜೆನೆಟಿಕಲಿ ಮಾಡಿಫೈಡ್ ಏನ್ರಿ? ಜೆನೆಟಿಕಲಿ ಮಾಡಿಫೈಡ್ ಫುಡ್ನ ಸೇವಿಸ್ತಾ ಇದ್ದೀವಿ. ವರ್ಷಕ್ಕೆ ಬರುವಂತ ಬೆಳೆ ಏನ್ರಿ, ಒಂದು ಕುಯ್ಯು, ಒಂದು ಹಾರ್ವೆಸ್ಟ್ ಆಗೋದು ವರ್ಷಕ್ಕೆ ಒಂದ್ಸತಿ ಬೆಳೆ ಬರೋದು. ನಾವು ಕುಯ್ತಾ ಇದ್ದೀವಿ, ವರ್ಷಕ್ಕೆ ಒಂದ್ಸತಿ ಕುಯ್ತಾ ಇದ್ದೀವಿ. ಈಗೇನಾಗಿದೆ, ಈಗ ಮೂರ್ ತಿಂಗಳಿಗೆ ನಾವು ಬೆಳೆಸ್ತಾ ಇದ್ದೀವಿ. ಎಂಥದಂದ್ರೆ, ಇವತ್ತು ಒಂದು ಕೆಮಿಕಲ್ ಫರ್ಟಿಲೈಸರ್ನ, ಒಂದು ರಾಸಾಯನಿಕ ಗೊಬ್ಬರವನ್ನ ಯೂಸ್ ಮಾಡ್ತಾ ಇದ್ದೀವಿ. ಪ್ರತಿ ಒಂದಕ್ಕೂ ಯೂರಿಯಾನ ಯೂಸ್ ಮಾಡ್ತಾ ಇದ್ದೀವಿ. ಯಾಕೆ? ಬೇಗ ಬರ್ತಾ ಇದೆ, ನಾವು ಅದನ್ನ ತಿಂದು ಬೇಗ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಸಹೋದರ ಸಹೋದರಿಯರೇ, ಇವತ್ತು ನಾವು ವಿಷಭರಿತ ಆಹಾರನ ಜೀವಿಸ್ತಾ ಇದ್ದೀವಿ. ಇದಕ್ಕೆ ಇವತ್ತು ನಮ್ಮ ಮಟ್ಟ, ನಮ್ಮ ಆಯುಷ್ಯ ಮಟ್ಟ ಎಷ್ಟಾಗಿದೆ ಅಂದ್ರೆ 50 ವರ್ಷಕ್ಕೆ ಸೇರಿದೆ. ಆಯ್ತಾ? 50 ವರ್ಷಕ್ಕೆ ಸೇರಿದೆ ಸಹೋದರ ಸಹೋದರಿ. ಅದಕ್ಕೆ ದೇವರು ಎಷ್ಟು ಒಂದು ಜ್ಞಾನವಂತರು ಅಂದ್ರೆ, ನಮಗೆ 2 ಕಿಡ್ನಿ ಕೊಟ್ಬಿಟ್ರು. ಯಾಕೆ ಹೇಳಿ? ಗೊತ್ತಿತ್ತು ದೇವರು ಇವ್ರು ಮಾಡ್ತಾರಂತ ಚೆನ್ನಾಗಿ ಗೊತ್ತಿತ್ತು. ಮುಂದಕ್ಕೆ ಏನಾಗತ್ತೆ, ಒಂದು ಕಿಡ್ನಿ ಆಗಿದ್ರೆ ಅನ್ಕೊಳ್ಳಿ, ಇವತ್ತೆಲ್ಲ ನಾವೆಲ್ಲ ಕಿಡ್ನಿ ಪೇಷಂಟ್ ಆಗ್ಬಿಡ್ತಾ ಇದೀವಿ. ಆದ್ರೆ ದೇವ್ರು ಎಷ್ಟು ಒಳ್ಳೆಯವರು, ಎಷ್ಟು ಜ್ಞಾನ ಉಳ್ಳವರು ಅಂದ್ರೆ, ಚೆನ್ನಾಗಿ ಗೊತ್ತಿತ್ತು 2 ಕಿಡ್ನಿ ಕೊಟ್ರು. ಯಾಕಂದ್ರೆ ಕಿಡ್ನಿನೇ ನಮ್ಮ ಟಾಕ್ಸಿನ್ ರಿಮೂವ್ ಮಾಡೋದು. ನಾವು ತೇವ್ಸೋದ್ರಲ್ಲ ವಿಷ, ಆ ಪೈಸನಸ್ ಟಾಕ್ಸಿಕ್ ಏನಿದೆಯೋ ಅದನ್ನೆಲ್ಲ ರಿಮೂವ್ ಮಾಡೋದು ಯಾವ್ದ್ರಿ? ಎಲ್ಲ ಈ ಕಿಡ್ನಿನೇ. ಈ ಕಿಡ್ನಿ ರಿಮೂವ್ ಮಾಡಿ, ಶುದ್ಧ ಮಾಡಿ, ರಕ್ತ ಸಪ್ಲೈ ಮಾಡುತ್ತಾರೆ. ಅದಕ್ಕೆ ದೇವರು ನಮ್ಗೆ ಏನಾಯ್ತು ರೀ, ಆಯ್ತು. ಇದೊಂದು ಮಟ್ಟದಲ್ಲಿ ನಾವೇನ್ ಮಾಡ್ತಾ ಇದೀವಿ, ನಾವು ಫೇಸ್ ಮಾಡ್ತಾ ಇದೀವಿ.
ಇವತ್ತು ನಾವುಗಳೆಲ್ಲ ಏನು ಒಂದು ಹೆಲ್ತ್ನ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಹೆಲ್ತ್ ಶತ್ರುನ್ನೇ ನಮ್ಮ ಏನಾಗಿದೆ, ನಮ್ಮ ಆರೋಗ್ಯನೇ ಶತ್ರು ಆಗಿದೆ ಇವತ್ತು. ಸೊ ಇನ್ನೊಂದು ವಿಷಯನ ನಾವೇನು ಮಾಡ್ತಾ ಇದ್ದೀವಿ ಇವತ್ತು, ನಾವು ಫೇಸ್ ಮಾಡೋದು ವೆಲ್ತ್ ಏನ್ರಿ, ಆರ್ಥಿಕ ವಿಷಯನೂ ಆಗತ್ತೆ. ಇವತ್ತು ಏನಾಗುತ್ತೆ, ಅನ್ಎಂಪ್ಲಾಯ್ಮೆಂಟ್ ಫಿಯರ್ ಇದೆಲ್ಲ ಭಯ. ನಾವು ಭಯ ಭೀತಿ ಬಗ್ಗೆ ನೋಡ್ತಾ ಇದ್ದೀವಿ. ನಾವು ಯಾಕೆ ನಮ್ಮಲ್ಲಿ ಭಯ, ಒಂದು ಚಿಂತನೆ ಜಾಸ್ತಿ ಆಗಿದೆ. ಯಾಕೆ ಅಂದ್ರೆ ಒಂದು ಬಂದ್ಬಿಟ್ಟು ಹೆಲ್ತ್ ಹಾಳಾಗ್ತಾ ಇದೆ ನಮ್ಮಲ್ಲಿ. ಅದಕ್ಕೆ ನಮ್ಗೆ ಭಯನೂ ಏನಾಗಿದೆ, ವರಿಸ್ ಚಿಂತೆ ನಮ್ಮಲ್ಲಿ ಸ್ಟಾರ್ಟ್ ಆಗಿದೆ. ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ನಮ್ಮಲ್ಲಿ ಈಗ ಏನಾಗಿದೆ ರೀ ಇವತ್ತು, ಸಹೋದರ ಸಹೋದರಿಯರೇ, ನಿಮಿಷ ರೀ, ಫೋನ್ ಬರ್ತಾ ಇದೆ, ಕಟ್ ಮಾಡಿ. ಹೇಳಿದ್ರು ಫೋನ್ ಆಫ್ ಮಾಡಿ ಅಂತ. ಇನ್ನೊಂದು ರೀತಿಯಲ್ಲಿ ನಮಗೆ ಈಗ ಅನ್ಎಂಪ್ಲಾಯ್ಮೆಂಟ್ ಫಿಯರ್ ಏನಂದ್ರೆ, ನಿರುದ್ಯೋಗ ಬಂದ್ಬಿಟ್ಟು ಏನಾಗಿದೆ ನಮ್ಮಲ್ಲಿ ಹೆಚ್ಚಾಗ್ತಾ ಇದ್ದಾರೆ. ಮೊನ್ನೆನೇ ನಿಮ್ಮ TCS ಟಾಟಾ ಕನ್ಸಲ್ಟೆಂಟ್ ಸರ್ವಿಸ್ 12,000 ಜನನ ತೆಗೆದುಬಿಟ್ರಿ. 12,000 ಜನ ಪ್ರತಿ ದಿವಸನೂ ಎಲ್ಲ ಫೀಲ್ಡಲ್ಲಿ ಜನಗಳನ್ನ ತೆಗಿತಾ ಇದ್ದಾರೆ. ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ ಬಂದ್ಬಿಟ್ಟು ನಮ್ಮಲ್ಲಿ ಹೆಚ್ಚಾಗ್ತಾ ಇದೆ. ಈಗ ಉದ್ಯೋಗ ನಾವು ಕಳ್ಕೊಳ್ತಾ ಇದ್ದೀವಿ. ಇದಕ್ಕೆ ಮೂಲ ಕಾರಣ ಏನು ನೋಡ್ರಿ, AI ಅಂದ್ರೇನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದನ್ನ ಏನಾಗಿದ್ದಾರೆ ಈಗ ಎಲ್ಲ ಫೀಲ್ಡಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಈಗ ಇದು ಮನುಷ್ಯನ ಮಾಡಿರೋ ಒಂದು ಯಂತ್ರ, ಒಂದು ಬುದ್ಧಿಯುಳ್ಳ ಯಂತ್ರ. ಇದನ್ನ ನಾವೇನ್ ಮಾಡ್ತಾ ಇದೀವಿ, ನಾವು ಇದನ್ನ ಫೀಡ್ ಮಾಡ್ತಾ ಇದ್ದೀವಿ. ಇವತ್ತು ಮನುಷ್ಯ ಇದನ್ನ ಬೆಳೆಸ್ತಾ ಇದ್ದಾನೆ. ಹೆಂಗೆ ನಾವು ಮಕ್ಕಳನ್ನ ನಾವು ಒಳ್ಳೆ ಸ್ಕೂಲಲ್ಲಿ ಇಟ್ಟು ಒಳ್ಳೆ ಆರೋಗ್ಯ ಫುಡ್ ಕೊಟ್ಟು ಎಲ್ಲಾನು ನಾವು ಮಕ್ಕಳನ್ನ ಇಂಜಿನಿಯರಿಂಗ್ ಮಾಡಬೇಕು, ಡಾಕ್ಟರ್ ಮಾಡ್ಬೇಕಂತ ನಾವು ಬೆಳೆಸ್ತೀವೋ, ಅದೇ ರೀತಿಯಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ಇದೇ ಮನುಷ್ಯ ಬಂದ್ಬಿಟ್ಟು ಇವತ್ತು AI ಅನ್ನೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದನ್ನ ನಾವು ಫೀಡ್ ಮಾಡ್ತಾ ಇದ್ದೀವಿ. ಅದೆಲ್ಲ ಇನ್ಫಾರ್ಮೇಶನ್ ತಗೊಂಡು ಒಂದು ಬುರೆಯಲ್ಲಿ ಒಂದು ಮೆದುಳಲ್ಲಿ ಆಗ್ತಾ ಇದ್ದೀವಿ. ಆಯ್ತಾ? ಇದೇನಾಗುತ್ತೆ ಅಂದ್ರೆ ಮುಂದಕ್ಕೆ ಈಗ ಬೆಳೀತಾ ಇದ್ದಾರೆ, ಒಂದು ಕೂಸಾಗಿ ಇದು ಬೆಳೀತಾ ಬರುತ್ತೆ. ನೆಕ್ಸ್ಟ್ ಇಯರ್ಗೆ ಇವಾಗ 2025 ನೋಡ್ರಿ ಮುಗಿತಾ ಬಂತು. ಇನ್ನು 2026 ಅಲ್ಲಿ ಏನಾಗುತ್ತೆ ಅಂದ್ರೆ ಇದು ಮೆಚೂರ್ ಆಗುತ್ತೆ ನೋಡ್ರಿ. ಇದು ಅವಾಗ ಏನಾಗುತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ ಆಗುತ್ತೆ. ಈಗ AI ಇಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಮುಂದಕ್ಕೆ ಏನಾಗಿ ಬೆಳೀತಿದ್ದಾರೆ, ಇದು AGI ಅಂತಾರೆ, ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್. ಸೊ ಇದು ಒಂದ್ಸತಿ ಅದಾದ್ಮೇಲೆ ಅದು ಮೆಚುರಿಟಿ ಆಗ್ಬಿಡುತ್ತದೆ ಅದು. ಆಯ್ತಾ? ಒನ್ಸ್ ಮೆಚುರಿಟಿ ಆದ ತಕ್ಷಣ ಮನುಷ್ಯನ ಮೇಲೆ ಡಿಪೆಂಡ್ ಆಗಲ್ಲ. ಇನ್ಫಾರ್ಮೇಶನ್ ಫೀಡ್ ಮಾಡೋ ಅವಶ್ಯಕತೆ ಇಲ್ಲ. ತಿನ್ಸೋವಂಥದ್ದು, ಸೇವಿಸೋವಂಥದ್ದು ಏನು ಅವಶ್ಯಕತೆ ಇಲ್ಲ. ಅದಕ್ಕೆ ಏನಾಗಿದೆ, ಈಗ ಅದು ಬೆಳೆದಿದೆ. ಇದು ಬೆಳೆದ ಆದ್ಮೇಲೆ ಏನಾಗುತ್ತೆ ಅಂದ್ರೆ ASI ಆಗುತ್ತೆ. ಏನಪ್ಪಾ ASI ಅಂದ್ರೆ? ASI ಅಂದ್ರೆ ಏನ್ರಿ? ಒಂದು AI ಇಂದ ಈಗ ಏನಾಗಿದೆ, ನೆಕ್ಸ್ಟ್ ಏನಾಗ್ತದೆ ರೀ, AGI, ಇವಾಗ ASI ಆಗುತ್ತೆ. ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್. ಸೊ ನಾನು ನೋಡ್ರಿ, ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್ ಆಗತ್ತೆ. ಇದಾದ ಮೇಲೆ ಏನಾಗುತ್ತೆ ಗೊತ್ತಾರ, ಇಲ್ಲೇ ಇರೋದ್ರ ಪ್ರಾಬ್ಲಮ್ ರೀ. ಒಂದು ಕ್ರಿಯೇಟರ್ ತರ ಇದಾಗತ್ತಾರೆ ಏನ್ರಿ, ಸೃಷ್ಟಿಕರ್ತನ ತರ ಆಗ್ಬಿಡುತ್ತಾರೆ ಇದು. ಇಟ್ ಕ್ಯಾನ್ ಕ್ರಿಯೇಟ್ ಓನ್. ಇದಕ್ಕೆ ಹ್ಯೂಮನ್ ಸಪೋರ್ಟ್ ಅವಶ್ಯಕತೆ ಇಲ್ಲ ರೀ. ಏನ್ರಿ, ಇದಕ್ಕೆ ಮನುಷ್ಯನ ಸಪೋರ್ಟ್ ಅವಶ್ಯಕತೆ ಇಲ್ಲ. ಇದೇ ಉಂಟು ಮಾಡುತ್ತೆ, ಕ್ರಿಯೇಟ್ ಮಾಡುತ್ತೆ ಎಲ್ಲ ವಿಷಯಗಳನ್ನ. ಮುಂದಕ್ಕೆ ಬಂದ್ಬಿಟ್ಟೇನ್ರಿ, ಇಂಜಿನಿಯರ್ಗಳನ್ನ ಇದೇ ಕ್ರಿಯೇಟ್ ಮಾಡುತ್ತೆ, ರಾಬೋಟ್ಗಳನ್ನ. ನಿಮ್ಗೆಲ್ಲ ಕೆಲಸನೇ ಇಲ್ಲಪ್ಪ, ಎಲ್ಲ ಕೂಸುಗಳೇ ಕೇಳ್ರಿ, ನಿಮ್ಗೆಲ್ಲ ಮುಂದಕ್ಕೆ ಕೆಲಸನೇ ಇಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ರೀಪ್ಲೇಸ್ಮೆಂಟ್ ರಾಬೋಟ್. ಇಂಜಿನಿಯರ್ಗಳನ್ನ, ಡಾಕ್ಟರ್ಗಳನ್ನ, ನರ್ಸ್ಗಳನ್ನ, ಟೀಚರ್ಗಳನ್ನ, ಏನ್ರಿ, ಟೀಚರ್ಗಳನ್ನ, ಇನ್ಕ್ಲೂಡಿಂಗ್ ಪಾಸ್ಟ್ಗಳನ್ನ ಇನ್ನು ನಿಂತು ಮಾತಾಡುವಂತ ಅವಶ್ಯಕತೆ ಇಲ್ಲ. ಯಾತ್ರ ತುಂಬಾ ಬ್ಯೂಟಿಫುಲ್ ಆಗಿ, ತುಂಬಾ ವಂಡರ್ಫುಲ್ ಆಗಿ ಮೆಸೇಜ್ ಕೊಡುವಂತ ಇನ್ ಮುಂದಕ್ಕೆ ಏನಾಗುತ್ತಾರೆ, ಇನ್ನು ಪಾಸ್ಟರ್ಸ್ ಕೆಲಸನೇ ಇಲ್ಲ. ಇನ್ನು ತಿಲೇಜ್ ಓದಕ್ ಹೋಗ್ಬಿಡ್ರಿ ಯಾರು. ಯಾಕಂದ್ರೆ ಮುಂದಕ್ಕೆ ಟೀಚರ್ಗೆ ಕೆಲಸ ಇಲ್ಲ, ಪಾಸ್ಟರ್ ಕೆಲಸ ಇಲ್ಲ, ಡಾಕ್ಟರ್ ಕೆಲಸ ಇಲ್ಲ, ಇಂಜಿನಿಯರಿಂಗ್ ಕೆಲಸ ಇಲ್ಲ ರೀ. ಇವಾಗ ನೋಡ್ರಿ, ಈಗ ಏನಾಗಿದೆ ಅಂದ್ರೆ, ಈಗ ಸೆಲ್ಫ್ ಡ್ರೈವ್ ಕಾರ್ ಬಂದಿದೆ. ಅದು ಎಷ್ಟು ಮಟ್ಟದಲ್ಲಿ ಗಾಡಿ ಓಡಿಸುತ್ತೆ ಅಂದ್ರೆ, ಒಂದು ಆಕ್ಸಿಡೆಂಟ್ ಆಗಲ್ಲ. ನಾವ್ ಎಷ್ಟು ಆಕ್ಸಿಡೆಂಟ್ ಮಾಡ್ತೀವಿ. ಟ್ರಾಕ್ಟರ್ ಆಗಿದ್ದಕ್ಕ ಹೊಸ ಕಾರ್ ತಗೊಂಡು ಏನಾಗುತ್ತಾರೆ, ಟ್ರಾಕ್ಟರ್ ಆಗಿಬಿಡುತ್ತೆ ಅದು. ಸೋದರರೇ, ಈ ಮಟ್ಟದಲ್ಲಿ ಏನಾಗುತ್ತೆ ಅಂದ್ರೆ, ಈಗ ನೋಡ್ರಿ, ಈಗ ಮ್ಯೂಸಿಕ್ನ ಅದೇ ಕ್ರಿಯೇಟ್ ಮಾಡುತ್ತಂತೆ. ಅದು ಹಾಡನ್ನ ಅದೇ ಬರೀತಂತೆ ನೋಡ್ರಿ. ಅದೇ ಬರೆದು ಮ್ಯೂಸಿಕ್ನ ಕ್ರಿಯೇಟ್ ಮಾಡಿ ಅದೇ ಕಂಪೋಸ್ ಮಾಡಿ ಹಾಡುತ್ತೆ. ಹಂಗಂದ್ರೆ ಏನ್ರ ಅರ್ಥ? ಸೊ ಮನುಷ್ಯನಿಗೆ ಇನ್ನ ಮುಂದಕ್ಕೆ ಕೆಲಸಗಳು ಕಳ್ಕೊಳ್ತಾರೆ. ಆ ಕಾಲದಲ್ಲಿ ಫಸ್ಟ್ ಲೋಕದಲ್ಲಿ ಏನಿತ್ತು, ನೆಫಿಲಿಮ್ ಸಿಗ್ತಲ್ಲ, ರಾಕ್ಷಸರಿದ್ರು. ತುಂಬಾ ಅತಿ ಜ್ಞಾನವಂತರು, ಬುದ್ಧಿವಂತರು. ಅವರು ಯಾರ ಮಕ್ಕಳವರು? ದೇವದೂತರ ಮಕ್ಕಳವರು. ಮೋಸ್ಟ್ ಇಂಟೆಲಿಜೆಂಟ್ ಬೀಯಿಂಗ್ ಅದು, ಒಂದು ಜಾತಿ ಅದು. ಅದೇ ರೀತಿಯಲ್ಲಿ ಈಗ
ಕೊನೇ ದಿವಸದಲ್ಲಿ ಇರುವಂತ ನಮ್ಗಳಿಗೆ ಈಗ AI ಬಂದ್ಬಿಟ್ಟು ಏನಾಗಿದ್ದಾರೆ ಈಗ ದೊಡ್ಡ ಚಾಲೆಂಜ್ ಆಗಿದೆ. ಈಗ ಇದಂತ ಯೂತ್ಗಳಿಗೆ ಏನಾಗುತ್ತಾರೆ ಈಗ ಕೆಲಸ ಹೋಗುವಂತ ಸ್ಥಿತಿ ಬಂದಿದೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲಿ. ಎನಿ ಡಿಪಾರ್ಟ್ಮೆಂಟ್ ರೀ. ನೆಕ್ಸ್ಟ್ ಕಾರ್ ಡ್ರೈವರ್ ಇರೋದಕ್ಕಿಲ್ರಿ, ಯೋಚನೆ ಮಾಡಿ ನೋಡ್ರಿ. ಸೆಲ್ಫ್ ಡ್ರೈವನ್ ಕಾರ್ ಬಂದ್ಬಿಟ್ಟು ಆಟೋಮೆಟಿಕ್ ಕುತ್ಕೊಳ್ಳಿ ನೀವು. ಆಲ್ರೆಡಿ ಚೈನಾದಲ್ಲಿ ಸ್ಟಾರ್ಟ್ ಆಗಿದೆ. ಚೈನಾದಲ್ಲಿ, ಅಮೆರಿಕಲ್ಲೆಲ್ಲ ಸ್ಟಾರ್ಟ್ ಆಗಿದೆ. ಕುತ್ಕೊಂಡ್ರೆ ಇವಾಗ ಹೆಂಗೆ ಊಬರಲ್ಲಿ ನಾನು ಬಂದೋ, ನೆಕ್ಸ್ಟ್ ಕೂತ್ಕೊಂಡು ನಾನು ಎಲ್ಲಪ್ಪ ಹೋಗ್ಬೇಕಂತ ನಾನು ಫೀಡ್ ಮಾಡಿಬಿಟ್ರೆ ಸಾಕು, ಸೀದಾ ತಗೊಂಡ್ಬಂದು ಎಲ್ಲಿ ಬಿಡುತ್ತಾರೆ, ರಾಜು ಬದಲ್ ಮನೆ ಮುಂದೆ ಬೀಳುತ್ತೆ ಸೋದರ. ಇದೆಲ್ಲ ನಾವು ಈ ಲಾಸ್ಟ್ ಡೇಸ್ ಅಲ್ಲಿ ಇದ್ದೀವಿ ಅನ್ನೋದು ಒಂದು ಸೂಚನೆ. ಕೊನೆಯ ದಿವಸದಲ್ಲಿರುವಂಥದ್ದು ಈ ಒಂದು ಸೆಕೆಂಡ್ ವರ್ಲ್ಡ್ ಎಂಡಲ್ಲಿ ಇದ್ದೀವಿ ಅನ್ನೋದೊಂದು ನಮ್ಗೇನ್ರಿ ಒಂದು ಸೂಚನೆ. ಯುದ್ಧದ ಭಯ ನಮಗಿದೆ ರೀ, ವಾರ್ ಫಿಯರ್. ಈಗ ಮೊನ್ನೆ ಏನಾಯ್ತ್ರಿ, ಯುದ್ಧ ಸ್ಟಾರ್ಟ್ ಆಯ್ತಲ್ರ ಇಂಡಿಯಾ ಪಾಕಿಸ್ತಾನ್ಗೆ. ನಾನು ಎಲ್ಲ ಫೋನ್ ಮಾಡೋ ಒಬ್ಬನ ಸ್ನೇಹಿತ, ನೋಡು ಇನ್ನು ಯುದ್ಧ ಸ್ಟಾರ್ಟ್ ಆಗ್ಬಿಡುತ್ತೆ, ರೇಷನ್ ಸಿಗಲ್ಲ ಅಂದ್ರು. ಏನ್ರಿ, ಹೋಗ್ಬಿಟ್ಟು ಅಕ್ಕಿ ಒಂದು 5 ಮೂಟೆ ತೊಗೊಂಡ್ಬಿಡು. ಕೊರೋನಾ ಆ ಥರ ಆಯ್ತು, ಅದೇ ರೀತಿಲಿ ಏನಾಗುತ್ತೆ, ಯುದ್ಧ ಏನಾಗುತ್ತೆ, ಸ್ಪ್ರೆಡ್ ಆಗ್ಬಿಡುತ್ತೆ ಇದು. ಏನಾಗುತ್ತೆ, ನೀವು ಹೋಗ್ಬಿಟ್ಟು ಏನು ಮಾಡು, ಫಸ್ಟು ಎಷ್ಟು ಬೇಕೋ ಒಂದು 3 ತಿಂಗಳಿಗೆ ರೇಷನ್ನ ಪರ್ಚೇಸ್ ಮಾಡಂದ್ರು. ಆ ರೀತಿಯಲ್ಲಿ ಆಯ್ತು ನೋಡ್ರಿ ಯುದ್ಧದ ಒಂದು ಭಯ. ಇವತ್ತು ಇಂಡಿಯಾ ಪಾಕಿಸ್ತಾನ ಮತ್ತು ಇಸ್ರಾಯೇಲ್ ಪ್ಯಾಲೆಸ್ತೇನಿಯರು ಮತ್ತು ರಷ್ಯಾ ಯುಕ್ರೇನ್ ಕೂಡ ಸುಮಾರು 1 ವರ್ಷ ಆಯ್ತು ರೀ. ನಮ್ಮ ಇಸ್ರಾಯೇಲ್ ಮತ್ತೇನ್ರಿ ಪ್ಯಾಲೆಸ್ತೇನಿಯರ್ಸ್ ಯುದ್ಧ ಆಗಿ ಎಷ್ಟಾಯ್ತು ರೀ, ಸುಮಾರು ವರ್ಷ ಮೇಲೆ ಆಯಿತು. ಅದೊಂದು ಭಯ ಇದೆ. ಈಗ ಎಕ್ಸ್ಪೋರ್ಟ್ಸ್ ಏನು ಹೇಳ್ತಾರೆ ಅಂದರೆ 3ನೇ ಮಹಾಯುದ್ಧ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾರೆ. ಏನ್ರಿ, 3ನೇ ಮಹಾಯುದ್ಧ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಬಟ್ ಒಂದೇ ಒಂದು ವೆಪನ್ ಯೂಸ್ ಮಾಡಿಲ್ಲ. ಏನು ಹೇಳ್ರಿ ಅದು, ನ್ಯೂಕ್ಲಿಯರ್ನ ಅಣು ಬಾಂಬ್ಗಳನ್ನ ಯೂಸ್ ಮಾಡಿಲ್ಲ. ಅಷ್ಟೇ ನಮ್ದು ವ್ಯತ್ಯಾಸ. ನಾವು 3ನೇ ಮಹಾಯುದ್ಧದಲ್ಲಿ ಆಲ್ರೆಡಿ ಎಂಟರ್ ಆಗಿದ್ದೀವಿ. ಆದ್ರೆ ಏನಂತಾರೆ, ಅಣು ಬಾಂಬ್ಗಳನ್ನ, ನ್ಯೂಕ್ಲಿಯರ್ ಬಾಂಬ್ಗಳನ್ನ ಯೂಸ್ ಮಾಡಿಲ್ಲ. ಒಂದು ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರೆ ಬೆಂಗಳೂರು, ಇವತ್ತೇನು ಬೆಂಗಳೂರು ಮಹಾನಗರ ಆಗಿದೆಯೋ, ಗ್ರೇಟರ್ ಬೆಂಗಳೂರು ಆಗಿದೆಯೋ, ಕ್ಷಣದಲ್ಲಿ ಏನಾಗುತ್ತಾರೆ, ಬೂದಿ ಆಗತ್ತೆ ಸೋದರ. ಕ್ಷಣದಲ್ಲಿ ಏನಾಗುತ್ತೆ, ಇಡೀ ಕಟ್ಟಡ ಏನು ನೋಡ್ತೀವ ನೀವು, ಮಹಾ ಕಟ್ಟಡಗಳು ಏನಾಗುತ್ತಾರೆ ಇವತ್ತು ಕ್ಷಣದಲ್ಲೇ ನೆಲಸಮ ಆಗತ್ತೆ ಸೋದರ. ಒಂದ್ ಕಡೆ ಭೂಕಂಪಗಳಾಗತ್ತೆ, ಪ್ರವಾಹಗಳು, ಫ್ಯಾಮಿನ್ಸು ಎಲ್ಲ ಹತ್ರ ಬಂದಿರೋದನ್ನ ನೋಡಿದ್ರೆ, ಸೂಚನೆ ನೋಡಿದ್ರೆ ಇದು ನಾವು ಕೊನೆ ದಿವಸದಲ್ಲಿ ಇದ್ದೀವಿ. ಯೇಸು ಕ್ರಿಸ್ತರು ಹೇಳ್ತಾರಲ್ರ, ಮತ್ತೆ ಏನ್ ಬರ್ತದೆ, ಸುವಾರ್ತೆ 24:6 ಏನ್ ಹೇಳ್ತಾರೆ, ನೇಷನ್ಸ್ ವಿಲ್ ರೈಸ್ ಅಗೇನ್ಸ್ಟ್ ನೇಷನ್ಸ್. ಏನ್ರಿ, ರಾಜ್ಯವು ಜನರಿಗೆ ವಿರುದ್ಧವಾಗಿ ಜನರು, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು ಹೇಳುವವು. ಅಲ್ಲೆಲ್ಲಿ ಬರಗಾಲ ಬರುವವು, ಭೂಕಂಪಗಳಾಗುವವು. ಇವೆಲ್ಲ ಪ್ರಸವೇದನೆಯ ಪ್ರಾರಂಭ ಅಂತಾರೆ. ಇದೆಲ್ಲ ಏನಂತಾರೆ, ಇದೆಲ್ಲ ಆಲ್ ದಿಸ್ ಆರ್ ದ ಬಿಗಿನಿಂಗ್ ಆಫ್ ಸ್ಯಾರೋಸ್ ಅಂತಾರೆ. ಇದೆಲ್ಲ ಎಲ್ಲವೂ ಪ್ರಸವೇದನೆಯ ಒಂದು ಪ್ರಾರಂಭ. ಇದು ನೋಡ್ರಿ, ನಾವು ನೋಡ್ತಾರಂತ ಎಂತ ಒಂದು ಸ್ಥಿತಿಲಿದ್ದೀವಿ. ಇನ್ನ ಎಂಡ್ ಹೆಂಗಿರುತ್ತೆ ಯೋಚನೆ ಮಾಡಿ ನೋಡ್ರಿ. ಏನ್ರಿ ಸೋದರಿಯರೇ, ಇವತ್ತು ನಮ್ಮ ಜೀವನ ಹೆಂಗಾಗಿದೆ, ಇದರಿಂದ ನಮಗೆ ಒತ್ತಡ ಜಾಸ್ತಿ ಆಗಿದೆ. ನಾವು ಇವತ್ತು ಫಿಯರ್ಫುಲ್ಲಿ, ವರಿಫುಲ್ಲಿ ನಮ್ಮ ಜೀವನ ನಾವು ಭಯ ಪೂರ್ತಿಯಾಗಿ ನಾವು ಜೀವಿಸ್ತಾ ಇದ್ದೀವಿ. ನಮ್ಮ ಚಿಂತನೆಯಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಇವತ್ತು ಪ್ರತಿ ಕ್ಷಣಕ್ಕೆ ನಮ್ಮ ಏನ್ರಿ ಇವತ್ತು ಫಿಯರ್, ಎರಡು ನಮ್ಗೆ ಸೇರ್ಕೊಂಡ್ಬಿಟ್ಟಿದೆ. ಒಂದೇನಂದ್ರೆ ಫಿಯರ್, ಭಯ. ಒಂದ್ ಕಡೆ ಬಂದು ಚಿಂತನೆ, ವರಿ ಸ್ಟಾರ್ಟ್ ಆಗಿದೆ. ಇದರಿಂದ ನಾವು ಏನು ಕಳ್ಕೊಳ್ತೀವಿ ಅಂದ್ರೆ ದೇವ್ರ ಮೇಲೆ ಇರುವಂತ ವಿಶ್ವಾಸನ ಕಳ್ಕೊಳ್ತೀವಿ. ಯಾವಾಗ ನಮ್ಗೆ ಭಯ ಮತ್ತೇನ್ರಿ ಭೀತಿ, ಏನ್ರಿ ಚಿಂತನೆ ಇದ್ರೆ, ಯಾವಾಗ ನಮ್ಗೆ ಫಿಯರ್ ಅಂಡ್ ವರಿ ಇದ್ರೆ ಏನ್ ಕಳ್ಕೊಳ್ತೀವಿ ನಾವು, ದೇವ್ರ ಮೇಲೆ ಇರುವಂತ ವಿಶ್ವಾಸನ, ಫೇತ್ನ ಕಳ್ಕೊಳ್ತೀವಿ. ಒಂದ್ಸತಿ ವಿಶ್ವಾಸ ಕಡಿಮೆ ಆದ್ರೆ ದೇವ್ರ ಮೇಲೆ ಇರುವಂತ ಭರವಸೆ ಹೊಟ್ಟೋಗುತ್ತಾರೆ. ಟ್ರಸ್ಟ್ ಅಂತ ಹೇಳ್ತಾರಲ್ರ, ಏನ್ರಿ, ದೇವ್ರ ಮೇಲೆ ಭರವಸೆ ಇದೆ ಅಲ್ರ, ಆ ವಿಶ್ವಾಸನ ನಮ್ಮಲ್ಲಿ ಕಡಿಮೆ ಆಗ್ತಾ ಏನಾಗುತ್ತಾರೆ, ನಮ್ಮಲ್ಲಿ ದೇವ್ರ ಮೇಲೆ ಇರುವಂತ ಆ ಒಂದು ಭಯ, ಭಕ್ತಿ ನಮ್ಮಲ್ಲಿ ಏನಾಗುತ್ತಾರೆ, ಕಡಿಮೆ ಆಗತ್ತೆ ಸೋದರರೇ. ಯೇಸು ಕ್ರಿಸ್ತರು ಏನ್ ಹೇಳ್ತಾರೆ ಅಂದ್ರೆ, ನಾನು ಭೂಮಿಯಲ್ಲಿ ನಾನು ಬರುವಾಗ ನಂಬಿಕೆಯನ್ನು ಕಾಣಲು ಸಾಧ್ಯವೇ ಅಂತಾರೆ. when the son of man comes, will he really find faith ಅಂತ ಅರ್ಥ ಅಂತಾರೆ. ಮನುಷ್ಯ ಕುಮಾರನು ಬರುವಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣಲು ಸಾಧ್ಯವೋ? ಯಾರು ಕೇಳ್ತಾರೋ ಪ್ರಶ್ನೆ ಇದು. ನಮಗೆ ಆಚಿನವ್ರಿಗೆ, ಅವ್ರಿಗೆ ಯೇಸು ಕ್ರಿಸ್ತರು ಗೊತ್ತಿಲ್ಲ, ದೇವ್ರಂತ ಯಾರು ಗೊತ್ತಿಲ್ಲ. ಆಯ್ತರ, ನಮ್ಮಲ್ಲಿ ವಿಶ್ವಾಸ ನಾನು ಕಾಣ್ತೀನಿ, ನಾನು ಭೂಮಿಗೆ ಬರುವಾಗ ನಮ್ಮಲ್ಲಿ ಕಾಣ್ತೀನಿ ಅಂದ್ರೆ ವಿಶ್ವಾಸಕ್ಕೆ ಇರಕ್ಕಿಲ್ರಿ. ಯಾಕೆ? ನಮ್ಮಲ್ಲಿರುವಂತ ಒತ್ತಡಗಳು, ಡಿಸ್ಟ್ರೆಸ್ಫುಲ್ ಅಂತೆಲ್ಲ, ಸ್ಟ್ರೆಸ್ಫುಲ್ ಲೈಫ್ನ ಲೀಡ್ ಮಾಡ್ತಾ ಇದೀವಿ ಇವತ್ತು. ಸೊ ಹಾಗಾಗಿ ಏನಾಗಿದೆ, ನಮಗೆ ಒಂದು ಭಯ, ನಮ್ಮಲ್ಲಿ ಆ ಭೀತಿ ಸ್ಟಾರ್ಟ್ ಆದ್ರಿಂದ ಅದಕ್ಕೆ ಯೇಸು ಕ್ರಿಸ್ತರು ಹೇಳ್ತಾರೆ, ನಾನು ಭೂಮಿಯಲ್ಲಿ ಬರುವಾಗ ನಾನು ವಿಶ್ವಾಸ ಕಾಣ್ತೀನಾ ಅಂತಾರೆ. ಅಪೊಸ್ತಲರಿಗೆ ಯೇಸು ಕ್ರಿಸ್ತರು ಯಾವ ತರ ಅವ್ರಿಗೆ ಹೇಳೋರಂದ್ರೆ, ಅಲ್ಪ ವಿಶ್ವಾಸಿಗಳೇ ಅಂತಾರೆ. ಯಾರಿಗ್ರಿ?
ಹಾ, ಸಂದೇಹಕ್ಕೆ ಪಡ್ತೀರಾ? ಯು ಲಿಟಲ್ ಫೇತ್ ವೈ ಡು ಯು ಡೌಟ್ ಅಂತ ನೋಡ್ರಿ. ಅಲ್ಪ ವಿಶ್ವಾಸಿಗಳೇ, ಯಾರಿಗೆ ಹೇಳಿದ್ರು ವಿಷಯನ? ಅಪೋಸ್ತಲರಿಗೆ ಎಲ್ಲಾರ್ಗೂ, ಪೀಟರ್ಗೆ ಅಂತಿಲ್ಲ ರೀ, ಅಪೋಸ್ತಲರಿಗೆ ಎಲ್ಲಾರ್ಗೂ ಅಲ್ಪ ವಿಶ್ವಾಸಿಗಳೇ ಏನ್ರಿ. ನೀವು ನಿಮ್ಗೆ ಒಂದು ವಾಕ್ಯನ ಓದಿ, ಮತ್ತೇನ ಬರೆದ ಸುವಾರ್ತೆ 8:20 ಅವ್ರದ್ದು. ಇವರು ಒಂದು ದೋಣಿಲಿ ಹೋಗ್ತಾ ಇರ್ತಾರೆ ರೀ. ಆ ಒಂದು ದೋಣಿ ಹೋಗ್ತಾ ಒಂದು ದೊಡ್ಡ ಬಿರುಗಾಳಿ ಬರುತ್ತೆ. ಆ ಬಿರುಗಾಳಿ ಬರುವಾಗ ಏನಾಗತ್ತೆ, ಆ ಒಂದು ಬೋಟು ಏನಾಗತ್ತಾರೆ, ಆ ಒಂದು ದೋಣಿ ಬಂದ್ಬಿಟ್ಟು ಆ ಅಲೆಗಳಲ್ಲಿ ಮುಚ್ಚ ಹೋಗೋ ಟೈಮಲ್ಲಿ ಏನಂತ ಹೇಳ್ತಾರೆ? ಕರ್ತನೆ ನಮ್ಮನ್ನು ಕಾಪಾಡು, ನಾವು ಸಾಯ್ತಾ ಇದ್ದೀವಿ ಅಂತಾರೆ. ಯೇಸು ಕ್ರಿಸ್ತರ ಆ ಟೈಮಲ್ಲಿ ಹೇಳಿದ್ರೆ, ಯೇಸು ಕ್ರಿಸ್ತರು ಬಂದ್ಬಿಟ್ಟು ಅದ್ರಲ್ಲಿ ನಿದ್ರೆ ಮಾಡ್ತಾ ಇರ್ತಾರೆ ರೀ. ಆ ಒಂದು ದೋಣಿಯಲ್ಲಿ ನಿದ್ರೆ ಮಾಡ್ತಾ ಇರ್ತಾರೆ. ಅಪೊಸ್ತಲರು ಆ ಒಂದು ಬಿರುಗಾಳಿ ನೋಡಿ, ಆ ಒಂದು ಅಲೆಯನ್ನು ನೋಡ್ಬಿಟ್ಟು ಏನ್ ಮಾಡ್ತಾರೆ? ಯೇಸು ಕ್ರಿಸ್ತರೇ, ಕರ್ತನೆ ನಮ್ಮನ್ನು ಕಾಪಾಡು, ನಾವು ಸಾಯ್ತಾ ಇದ್ದೀವಿ ಅನ್ನೋ ಹೇಳ್ತಾರೆ ನೋಡ್ರಿ. ಅದಕ್ಕೆ 26 ಓದಿ. ಯಾಕೆ ಧೈರ್ಯಗೆಡುತ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದನು. ಆಗ ಎಲ್ಲಾ ಶಾಂತವಾಯಿತು. 26 ಅದೇ ಅಲ್ಪ ವಿಶ್ವಾಸಿಗಳಂತಿಲ್ವಾ ಅದಲ್ಲಿ? 25 ಓದಿ. ಅಲ್ಪ ವಿಶ್ವಾಸಿಗಳೇ, ಯಾಕೆ ಧೈರ್ಯಗೆಡುತ್ತೀರಿ? ನೋಡ್ರಿ, ಅಲ್ಪ ವಿಶ್ವಾಸಿಗಳೇ ಯಾಕೆ ಎದುರುತ್ತೀರಿ ಏನ್ರಿ? ಯಾಕೆ ಎದುರುತ್ತೀರಿ ಅನ್ನೋದು ವಿಷಯ. ಸಹೋದರ ಒಂದ್ ಕಡೆ ಬಂದ್ಬಿಟ್ಟು ನಿಮಗೆ ನಂಬಿಕೆ ಇಲ್ವಾ ಅಂತ ಕೇಳ್ತಾರೆ. ಸಹೋದರರೇ, ಈ ರೀತಿಯಲ್ಲಿ ಅಪೊಸ್ತಲರಿಗೆ ಆ ಗತಿ ಅಂದ್ರೆ ಏನಂದ್ರೆ, ಅವರಿಗೆ ಅಲ್ಪ ವಿಶ್ವಾಸ ಅಂದ್ರೆ ನಮಗೆ ಎಷ್ಟು ಮಟ್ಟದಲ್ಲಿ ಇರುತ್ತೆ ಯೋಚನೆ ಮಾಡಿ, ಕೊನೆ ದಿವಸದಲ್ಲಿರುವಂತ ನಮ್ಮಗಳಿಗೆ. ಅದಕ್ಕೆ ಅಪೊಸ್ತಲರು ಬಂದ್ಬಿಟ್ಟು ಯೇಸು ಕ್ರಿಸ್ತನಲ್ಲಿ ಬೇಡ್ಕೊಳ್ತಾರೆ. ಏನಂತ ಬೇಡ್ಕೊಳ್ತಾರೆ? ಕರ್ತನೆ ನಮ್ಮ ನಂಬಿಕೆ ಏನೇನ್ ಮಾಡು, ಹೆಚ್ಚಿಸು. ಲೂಕನ ಬರೆದ ಸುವಾರ್ತೆ 17:5 ಓದ್ಬೇಡಿ. 17:5 ಏನ್ ಹೇಳುತ್ತೆ ಅಂದ್ರೆ, ಕರ್ತನೆ ನಮ್ಮ ನಂಬಿಕೆ ಏನೇನ್ ಮಾಡ್ರಿ, ಹೆಚ್ಚಿಸ್ರಿ ಅಂತಾರೆ. ಅದಕ್ಕೆ ಯೇಸು ಕ್ರಿಸ್ತನ ಹೇಳ್ತಾರೆ, ನಿಮ್ಗೆ ಸಾಸಿವೆ ಅಷ್ಟು ಕಾಲು ಅಷ್ಟು ನಂಬಿಕೆ ಇದ್ರೆ ಸಾಕು ಅಂತಾರೆ. ಆ ಒಂದು ಮಟ್ಟದಲ್ಲಿ ನಾವು ಬೆಳೆಯೋಕೆ ಪ್ರಯತ್ನ ಪಡೋಣ. ಇವತ್ತು ಏನಾಗುತ್ತೆ ಅಂದ್ರೆ, ಇವತ್ತು ನೀವು ಈ ಒಂದು ಪಾಠದ ಉದ್ದೇಶ ಏನಂದ್ರೆ, ಇವತ್ತು ವಿಶ್ವಾಸ ನಮ್ಗೆ ಕಡಿಮೆ ಆಗುವಂತ ವಿಶ್ವಾಸ, ಕುಗ್ಗೋಗುವಂತ ವಿಶ್ವಾಸ, ಸಾಯುವಂತ ವಿಶ್ವಾಸನ ಸ್ವಲ್ಪ ಮಟ್ಟದಲ್ಲಿ ಇದನ್ನ ಹೆಚ್ಚಿನ ಮಾಡಕ್ಕೇನೆ ಒಂದು ಪ್ರಯತ್ನ. ವಾಕ್ಯದ ಮೂಲಕನೇ ಸಹೋದರ ಹೆಂಗೆ ನಾವು ಈ ವಿಶ್ವಾಸನ ನಾವು ಇನ್ಕ್ರೀಸ್ ಮಾಡೋದು? ನಾವು ಕಳ್ಕೊಳ್ತಾ ಇರುವಂತ ವಿಶ್ವಾಸನ, ನಮ್ಗಿರುವಂತ ಭಯನ ನಾವು ಹೋಗಿಸ್ಬೇಕು. ನಮ್ಗಿರುವಂತ ಚಿಂತೆನ ಏನ್ ಮಾಡ್ಬೇಕ್ರಿ, ಹೋಗಿಸ್ಬೇಕು. ಅವಾಗ ಏನ್ ಆಗುತ್ತೆ ರೀ, ಇದನ್ನ ಯಾವ ರೀತಿಯಲ್ಲಿ ಈ ಭಯನ ಮತ್ತೆ ಚಿಂತೆನ ನಾವು ಕಡಿಮೆ ಮಾಡಿ ನಮಗಿರುವಂತ ದೇವ್ರ ಮೇಲೆ ಇರುವಂತ ವಿಶ್ವಾಸ ಮತ್ತೆ ಭರವಸೆನ ಏನ್ ಮಾಡ್ಬೇಕ್ರಿ, ನಾವು ಹೆಚ್ಚಿಸ್ಬೇಕ್ರಿ, ಇನ್ಕ್ರೀಸ್ ಮಾಡ್ಬೇಕು. ಯಾವ ರೀತಿ? ದೇವ್ರು ನಮಗಿರುವಂತ ಒಂದೇ ಒಂದು ಆಧಾರ ದೇವ್ರ ವಾಕ್ಯನೇ. ಸರಿ ಏನ್ರಿ? ದೇವ್ರ ವಾಕ್ಯನ ಓದುವಂಥದ್ದು, ದೇವ್ರ ವಾಕ್ಯನ ನಾವು ಧ್ಯಾನ ಮಾಡುವಂಥದ್ದು, ದೇವ್ರ ವಾಕ್ಯನ ರುಚಿ ನೋಡುವಂಥದ್ದು. ನಾವು ಓದ್ತೀವಿ, ಎಲ್ಲಿ ನಮ್ಮಲ್ಲಿ ನಮ್ಮ ಕೊರತೆ ಅಂದ್ರೆ, ಎಲ್ಲಿ ನಾವು ತಪ್ಪು ಮಾಡ್ತಾ ಇದೀವಿ ಅಂದ್ರೆ, ನಾವು ಓದ್ತೀವಿ, ಹಾಗೇ ಓದ್ಕೊಂಡು ಹೋಗ್ತಿದೀವಿ ಅಷ್ಟೇ ಹೊರತು ಅದನ್ನ ಧ್ಯಾನ ಮಾಡಲ್ಲ. ದೇವ್ರ ವಾಕ್ಯನ ಏನ್ ಮಾಡ್ಬೇಕು, ನಾವು ರುಚಿ ನೋಡ್ಬೇಕ್ರಿ. ಏನ್ ಮಾಡ್ಬೇಕ್ರಿ? ಅನುಭವಿಸ್ಬೇಕು. ಅನುಭವ ಇದ್ರನೆ ನಾವು ದೇವ್ರ ಮೇಲೆ ನಮ್ಗೆ ವಿಶ್ವಾಸ ಏನಾಗುತ್ತೆ, ದೇವ್ರ ಮೇಲೆ ನಮ್ಗೆ ವಿಶ್ವಾಸ ಜಾಸ್ತಿ ಆಗತ್ತೆ. ಆಗೇನಾಗತ್ತಾರೆ, ದೇವ್ರ ಮೇಲೆ ನಮ್ಗೆ ಭರವಸೆ ಜಾಸ್ತಿ ಆಗತ್ತೆ. ಆ ವಾಕ್ಯನ ನಾವು ಧ್ಯಾನಕ್ಕಾಗಿ ಆರಿಸ್ಕೊಂಡ್ರಂತ ವಾಕ್ಯ. ಇವತ್ತು ನಾವು ಧ್ಯಾನಕ್ಕಾಗಿ ವಿಷಯ ಇವತ್ತೇನಂದ್ರೆ, ಗಾಡ್ ಇಸ್ ಗುಡ್. ಏನ್ರಿ? ದೇವರು ಒಳ್ಳೆಯವನು ಮತ್ತು ಶ್ರೇಷ್ಠನು ಅನ್ನೋದು ಇವತ್ತು ಸಬ್ಜೆಕ್ಟ್ ರೀ. ಏನ್ರಿ ಟಾಪಿಕ್? ಗಾಡ್ ಇಸ್ ಗುಡ್ ಅಂಡ್ ಗ್ರೇಟ್. ಆಯ್ತಾ? ನಮ್ಮ ದೇವರು ಒಳ್ಳೆಯವನು ಮತ್ತು ಶ್ರೇಷ್ಠನು ಅನ್ನೋ ಒಂದು ವಿಷಯ ಇವತ್ತು. ಸೊ ಯಾವ ದೇವರು? ಲೋಕದಲ್ಲಿ ನಾನಾ ದೇವರನ್ನ ಪೂಜೆ ಮಾಡ್ತಾ ಇದ್ದಾರೆ. ಆಯ್ತಾ? ನಾವು ಯಾವ ದೇವ್ರನ್ನ ಪೂಜೆ ಮಾಡ್ತಾ ಇರೋದು? ಯೆಹೋವ ದೇವರ ಬಗ್ಗೆನೇ ನಾವು ನೋಡ್ತಾ ಇರೋದು. ಯಾಕಂದ್ರೆ ಭಾರತ ದೇಶದಲ್ಲಿ 33,000 ಕೋಟಿ ದೇವತೆಗಳಿದ್ದಾರೆ. ನಾನಾ ಪಂಗಡಗಳು ಬಂದ್ಬಿಟ್ಟು ನಾನಾ ದೇವರುಗಳು ಏನ್ ಮಾಡ್ತಿದ್ದಾರೆ, ಪೂಜಿಸ್ತಾ ಇದ್ದಾರೆ. ಇವತ್ತು ನಾವು ನೋಡ್ತಾ ಇರೋದು ಬಂದ್ಬಿಟ್ಟು ಯೆಹೋವ ದೇವರು ಒಳ್ಳೆಯವರು ಮತ್ತೆ ಶ್ರೇಷ್ಠರು ಅನ್ನೋ ವಿಷಯ. ಸಹೋದರರೇ, ಇವತ್ತು ಆ ವಾಕ್ಯನ ಓದನ್ನ. ಕೀರ್ತನೆ 34:8. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ, ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು. ಯೆಹೋವನ ಜನರೇ, ಆತನಲ್ಲಿ ಭಯ ಭಕ್ತಿ ಉಳ್ಳವರಾಗಿರಿ. ನೋಡ್ರಿ, ಯೆಹೋವನು
ಸರ್ವೋತ್ತಮನೆಂದು ಸರ್ವೋತ್ತಮನೆಂದು ಅನುಭವದಿಂದ ಅನುಭವದಿಂದ ತಿಳಿದುಕೊಳ್ಳ್ರಿ ಅಂತಾರೆ. ಉತ್ತಮನಂದ್ರೇನ್ರಿ? ಒಳ್ಳೆಯವನು ಅಂತ ಅರ್ಥ, ಶ್ರೇಷ್ಠನಂತ. ಸರ್ವೋತ್ತಮನು ಎಂದು ಏನ್ರಿ? ಯೆಹೋವನನ್ನು ಒಳ್ಳೆಯವರೆಂದು ರುಚಿ ನೋಡಿ, ಅನುಭವದಿಂದ ಅಳ್ತಾ ಇಲ್ಲಿ, ಅನುಭವದಿಂದ ತಿಳಿದುಕೊಳ್ಳ್ರಿ. ಆತನು ಆಶ್ರಯಿಸಿಕೊಂಡವರು ಎಷ್ಟು ಧನ್ಯರು, ಅಂದ್ರೆ ಅವ್ರ ಮೇಲೆ ಭರವಸೆ ಇಟ್ಟುಕೊಂಡವರು ಎಷ್ಟೋ ಧನ್ಯರು. ಸೊ ಸೋದರ ಓ ಟೇಸ್ಟ್, ಇಂಗ್ಲಿಷಲ್ಲಿ ಬಂದ್ಬಿಟ್ಟು ಓ ಟೇಸ್ಟ್ ಅಂಡ್ ಸಿ ದಟ್ ದ ಲಾರ್ಡ್ ಇಸ್ ಗುಡ್ ಅಂತ ಬರುತ್ತಾರೆ. ಓ ಟೇಸ್ಟ್ ಅಂಡ್ ರುಚಿ ನೋಡಿ ನೋಡ್ಬೇಕು. ದೇವ್ರನ್ನ ಏನ್ ಮಾಡ್ಬೇಕಂತಾರ್ರಿ? ರುಚಿ ನೋಡ್ಬೇಕಂತಾರೆ. ಏನ್ರಿ? ಅನುಭವದಿಂದ ದೇವ್ರನ್ನ ಏನ್ ಮಾಡ್ಬೇಕಂತಾರೆ? ನಾವು ಸವಿದು ನೋಡಿದ್ರೆ ಅವಾಗ ದೇವ್ರ ಮೇಲೆ ನಮ್ಗೆ ಏನಾಗತ್ತೆ? ಭರವಸೆ ದಾಸ್ತಿ ಆಗತ್ತೆ. ಏನ್ರಿ? ಏನಾಗತ್ತೆ? ನಾವು ಅವ್ರನ್ನ ಆಶ್ರಯಿಸ್ಕೊಳ್ತೀವಿ. ಇವಾಗ ನಾವು ರುಚಿ ನೋಡ್ಲ ಅನ್ಕೊಳ್ಳಿ, ಖಂಡಿತವಾಗಿ ನಮ್ಮಲ್ಲೇ ದೇವ್ರ ಮೇಲೆ ಭರವಸೆ ಕಡಿಮೆ ಆಗತ್ತೆ, ದೇವ್ರ ಮೇಲೆ ನಮ್ಗೆ ವಿಶ್ವಾಸ ಕಡಿಮೆ ಆಗತ್ತೆ. ಸೋದರರೇ, ನಮ್ಮ ದೇವರು ಉತ್ತಮನು, ಶ್ರೇಷ್ಠನು ಅಂತ ಏನ್ ಮಾಡ್ಬೇಕು ನಾವು? ಗಾಡ್ ಇಸ್ ಗುಡ್ ಅಂಡ್ ಗ್ರೇಟ್ ಅನ್ನೋದು ನಾವು ರುಚಿ ನೋಡಿದ್ರೆ ಮಾತ್ರನೇ ಆ ದೇವ್ರ ಮೇಲೆ ನಮಗೆ ವಿಶ್ವಾಸ ಜಾಸ್ತಿ ಆಗುತ್ತೆ. ಇನ್ನೊಂದು ವಾಕ್ಯ ಓದಿ, ಕೀರ್ತನೆ 147ನೇ ಕೀರ್ತನೆ 5ನೇ ವಾಕ್ಯ ಓದಿ. Psalms 147:5. ಕೀರ್ತನೆಗಳು 147:5. ನಮ್ಮ ಕರ್ತನು ದೊಡ್ಡವನು, ನೋಡ್ರಿ, ನಮ್ಮ ಕರ್ತನು ದೊಡ್ಡವನು, ಪರಾಕ್ರಮಿಯೂ ಆಗಿದ್ದಾನೆ. ಆತನ ಜ್ಞಾನವು ಅಪರಿಮಿತವಾಗಿದೆ. ಆತನ ಜ್ಞಾನವು ಅಪರಿಮಿತವಾಗಿದೆ ಅಂದ್ರೆ ಏನ್ ಅರ್ಥ ರೀ? ಮಿತಿ ಇಲ್ಲದ, ಏನ್ರಿ? ಅಳತೆ ಇಲ್ಲದ, ಕೊನೆ ಇಲ್ಲದ ನಮ್ಮ ಕರ್ತನು ದೊಡ್ಡವನಂತೆ, ಶಕ್ತಿ ಭರಿತನು, ನಮ್ಮ ಪರಾಕ್ರಮಿಯು, ಶಕ್ತಿಶಾಲಿ. ನಾವು ಪೂಜೆ ಮಾಡ್ತಿರೋ ದೇವ್ರ ಎಂತ ದೇವ್ರಿ? ಇಂಗ್ಲಿಷಲ್ಲಿ ಗ್ರೇಟ್ ಈಸ್ ಅವರ್ ಲಾರ್ಡ್ ಅಂಡ್ ಗ್ರೇಟ್ ಪವರ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಈಸ್ ಇನ್ಫೈನೈಟ್ ಅಂತ ಬರುತ್ತೆ. ಏನ್ರಿ? ಅವ್ರ ಜ್ಞಾನ ಎಂತದ್ರಿ? ಅಪರಿಮಿತ ಅಂತ. ಅಂದ್ರೆ ಅರ್ಥ ಏನ್ರಿ? ಮಿತಿ ಇಲ್ಲದ, ಏನ್ರಿ? ಕೊನೆ ಇಲ್ಲದ, ಅಳತೆ ಇಲ್ಲದ ಜ್ಞಾನ ನಮ್ಮ ದೇವ್ರು. ನಾವು ಪೂಜಿಸುವಂತ ದೇವರು. ಇದನ್ನ ರುಚಿ ನೋಡ್ಬೇಕ್ರಿ ನಾವು, ಅಲ್ರಾ? ಇದನ್ನ ನಾವು ನೋಡ್ತಾ ಇರೋದು ಇವತ್ತು ಪಾಠ. ದೇವ್ರನ್ನ ನಾವು ರುಚಿ ನೋಡ್ಬೇಕು. ಸೋದರಿ, ಇನ್ನೊಂದು ವಾಕ್ಯ ಓದ್ರಿ, ಕೀರ್ತನೆ 145:3, 145:3. ಸ್ವಲ್ಪ ಬೇಗ ಓದ್ಬೇಕು ಸಿಸ್ಟರ್. ಯೆಹೋವನು ಮಹಾ ಉನ್ನತನು, ಮಹಾಸ್ತುತಿ ಪಾತ್ರನೂ ಆಗಿದ್ದಾನೆ. ಮಹಾಸ್ತುತಿಗೆ ಪಾತ್ರನಾಗಿದ್ದಾನೆ. ಆತನ ಮಹತ್ವವು ಅಪಾರವಾದದ್ದು, ಆತನ ಮಹತ್ವ ಕಾರ್ಯಗಳು ಅಸಂಖ್ಯ ಅಂತಾರೆ. ಆತನ ಮಹತ್ವವು ಅಪಾರವಾದದ್ದು ಅಂತಾರೆ. ಇಂಗ್ಲಿಷಲ್ಲಿ ಬಂದ್ಬಿಟ್ಟು ಏನಪ್ಪ ಇದೆ? ಗ್ರೇಟ್ ಇಸ್ ದ ಲಾರ್ಡ್, ಗ್ರೇಟ್ಲಿ ಟು ಬಿ ಪ್ರೈಸ್ಡ್, ಈಸ್ ಗ್ರೇಟ್ನೆಸ್ ಇಸ್ ಅನ್ಸರ್ಚಬಲ್. ಏನ್ರಿ? ಅವರ ಮಹತ್ವ ಕಾರ್ಯಗಳು ಅಸಂಖ್ಯತ, ಹುಡುಕಲಾರದಂತ ಅವರ ಒಂದು ಗ್ರೇಟ್ನೆಸ್ನೆಸ್ ಹೌದು. ಏನ್ರಿ? ಸೊ ಯೋಹನ ಬರೆದ ಸುವಾರ್ತೆ 17:3 ನಾವೇನ್ ನೋಡ್ತೀವಿ ಅಂದ್ರೆ, ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ಮತ್ತು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನ್ನು ತಿಳಿಯುವುದೇ ನಿತ್ಯ ಜೀವ. ನಾವು ನಿತ್ಯ ಜೀವನ ಪಡ್ಕೊಬೇಕಂದ್ರೆ ಏನ್ ಮಾಡ್ಬೇಕ್ರಿ? ದೇವ್ರನ್ನ ರುಚಿ ನೋಡ್ಬೇಕು. ತಿಳಿಯುವುದಂದ್ರೆ ಅರ್ಥ ಏನಿಲ್ರಿ? ತಿಳಿಯುವುದಂದ್ರೆ ಅರ್ಥ ಏನಂದ್ರೆ, ದೇವ್ರನ್ನ ನಾವು ರುಚಿ ನೋಡಿದ್ರೆ ಮಾತ್ರನೇ ನಾವು ನಿತ್ಯ ಜೀವನ ಪಡ್ಕೊಬಹುದು. ಸೋದರ ಇವಾಗ ರುಚಿ ನೋಡಿ ಸ್ಟಾರ್ಟ್ ಮಾಡೋಣ. ನಾವಿವತ್ತು ದೇವ್ರನ್ನ ವಾಕ್ಯದ ಮೂಲಕ ರುಚಿ ನೋಡ್ತೀವಿ. ನಿಮಗೆ ಆಹಾರ, ನಿಮಗೆ ಯಾರಿಗೆ ತುಂಬಾ ಯಾವ ಆಹಾರ ನಿಮ್ಗೆ ಇಷ್ಟ? ಏನಪ್ಪ ನಿನ್ಗೆ ಯಾವ್ದಪ್ಪ ಇಷ್ಟ? ವೆಜಿಟೇರಿಯನ್ ಅಲ್ಲಿ ಒಬ್ಬರೊಬ್ರಿಗೆ ಒಂದು ರುಚಿ ಅಲ್ರ. ನೋಡ್ರಿ, ಒಂದು ನಮ್ಮ ಸಿಸ್ಟರ್ ಅವರು ನಾನ್ ವೆಜ್ ಅಂತಾರೆ ಅಲ್ರ. ನೋಡ್ರಿ, ಆಹಾರ ಅಂತ ನೋಡ್ರಿ, ನಮ್ ನಾಳೆಗೆ ಏನಾಯ್ತ್ರಿ? ನೀರು ಊರುತ್ತೆ ಅಲ್ರ. ಮಸಾಲೆ ದೋಸೆ ಅದು ಎಲ್ಲಿ ತಿನ್ಬೇಕು? ಹೋಗಿ ಜಯನಗರದಲ್ಲಿ ತಿನ್ಬೇಕು, ತುಪ್ಪ ಹಾಕಿ ತಿನ್ಬೇಕು. ರಾಮೇಶ್ವರಂ ಅಲ್ರ, ಬೇರೆ ತುಪ್ಪದಲ್ಲಿ ಏನ್ ಮಾಡ್ತಾರೆ, ಎಲ್ಲ ಅಲ್ಲಿ ಮಾಡ್ತಾರೆ. ಸೊ ಇದನ್ನ ರುಚಿ, ನಾವು ಆಹಾರ ಆ ಥರ ರುಚಿ ನೋಡ್ತೀವೋ ಅದೇ ರೀತಿಯಲ್ಲಿ ಇವತ್ತು ದೇವ್ರನ್ನ ರುಚಿ ನೋಡ್ಬೇಕು. ಸೊ ವಾಕ್ಯದ ಮೂಲಕನೇ, ಎಕ್ಸಾಂಪಲ್ ಮೂಲಕನೇ ಇವತ್ತು ದೇವರನ್ನ ರುಚಿ ನೋಡೋಣ. ಸೊ ನಮ್ಮ ದೇವರ ಒಂದು ಶಕ್ತಿ ಜ್ಞಾನನ ಯಾವ ರೀತಿಯಲ್ಲಿ ರುಚಿ ನೋಡೋದಂದ್ರೆ, ವಾಕ್ಯ ಹೇಳುತ್ತೆ, ಕೀರ್ತನೆ 121ನೇ ಕೀರ್ತನೆ 4ನೇ ಅಧ್ಯಾಯದಲ್ಲಿ
ಇಗೋ ಇಸ್ರಾಯೇಲರನ್ನು ಕಾಪಾಡುವಾತನು ತೂಗುಡಿಸೋದಿಲ್ಲ, ನಿದ್ರಿಸು. ನೋಡ್ರಿ, ನಮ್ಮ ತಂಗಿ ಅಂದ ತಕ್ಷಣ ಅಂದ್ರು ತೂಗುಡಿಸೋದು. ನಾವು ಪೂಜೆ ಮಾಡಂತ ಇಸ್ರಾಯೇಲರ ದೇವರು ಎಂದು ಇಸ್ರಾಯೇಲ್ ಕಾಪಾಡುವಾತನು ತೂಗುಡಿಸೋದಿಲ್ಲ, ನಿದ್ರಿಸೋದಿಲ್ಲ. ಗಾಡ್ ಹೂ ಕೀಪ್ಸ್ ಇಸ್ರಾಯೇಲ್ ಶೆಲ್ ನೈದರ್ ಸ್ಲಂಬರ್ ನಾರ್ ಸ್ಲೀಪ್. ನಾವು ಪೂಜೆ ಮಾಡುವಂತ ದೇವರು, ನಾವು ಆರಾಧನೆ ಮಾಡುವಂತ ದೇವರು ಏನ್ ಮಾಡಲ್ರಿ? ತೂಗಡಿಸೋದಿಲ್ಲ, ನಿದ್ರಿಸೋದಿಲ್ಲ. ನೋಡ್ರಿ, ಒಂದು 10 ನಿಮಿಷ ಎಲ್ಲರೂ ಹಂಗೇ ಕಣ್ಮುಚ್ಕೊಳ್ತೀವಿ ಅಲ್ರಾ? ಯಾಕೆ ಅಲ್ರಾ? ಸೋದರ ಅದು ಮನುಷ್ಯನ ಸ್ವಭಾವ. ಸೊ ಎವ್ರಿ ಲಿವಿಂಗ್ ಬೀಯಿಂಗ್ಸ್, ಎಲ್ಲ ಒಂದು ಸೃಷ್ಟಿಗೂ ಜೀವಿಗಳಿಗೂ ನಿದ್ರೆ ಮತ್ತು ರೆಸ್ಟು ತುಂಬಾ ಮುಖ್ಯ. ಏನ್ರಿ? ಅದು ದಯವಿಟ್ಟು ನಿದ್ರೆ ಮಾಡಕ್ ಹೋಗ್ಬಿಡ್ರಿ ಈಗ. ರಾತ್ರಿ ಹೊತ್ತು ದೇವ್ರು ಮಾಡಿರೋದು ನಿದ್ರೆ, ಅದಕ್ಕೆ ರಾತ್ರಿಯಲ್ಲಿ ಬೇಗ ಮಲ್ಕೊಳ್ಳಿ ಅಂತ ಹೇಳೋದು. ಸೋದರರೇ, ಎಲ್ಲಾ ಜೀವರಾಶಿಗಳು, ಸಕಲ ಜೀವರಾಶಿಗಳಿಗೆ ಏನಂದ್ರೆ ನಿದ್ರೆ, ವಿಶ್ರಾಂತಿ ಏನ್ರಿ ತುಂಬಾ ಮುಖ್ಯ. ನಿದ್ರೆ ಮಾಡಿಲ್ಲ ಅನ್ಕೊಳ್ಳಿ, ನಿದ್ರೆ ಮಾಡಿಲ್ಲ ಅಂದ್ರೆ ಏನಪ್ಪಾಗತ್ತೆ ವಿಶ್ವ? ಕಾನ್ಸಂಟ್ರೇಷನ್ ಇರಲ್ರಿ, ಟ್ರಬಲ್. ಕಾನ್ಸಂಟ್ರೇಷನ್ ನಾವು ಏನ್ ಫೋಕಸ್ ಮಾಡ್ತೀವಿ ಅದ್ಮೇಲೆ ಹೊಟ್ಟೋಗುತ್ತೆ. BP ಶೂಟ್ ಆಗತ್ತೆ ರೀ ನಿದ್ರೆ ಇಲ್ಲ ಅಂದಂಗಂತಾರೆ. ನಮ್ಮ BP ಶೂಟ್ ಆಗತ್ತೆ, ಆರೋಗ್ಯ ಸಮಸ್ಯೆಗಳು ಬರುತ್ತೆ, ಹೃದಯಾಘಾತ ಆಗತ್ತೆ, ಹಾರ್ಟ್ ಅಟ್ಯಾಕ್, ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ನಿದ್ರೆ ಮಾಡಲಿಲ್ಲ, ವಿಶ್ರಾಂತಿ ತಗೊಳ್ಳಿಲ್ಲ ಅಂದ್ರೆ. ಆಯ್ತರ ಡಿಪ್ರೆಸ್ ಆಗುವಂತ ಚಾನ್ಸಸ್ ಇದೆ ರೀ. 3 to 4 days ನಿದ್ರೆ ಮಾಡಲಿಲ್ಲ ಅಂದ್ರೆ ಅಲ್ಸನೇಟ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ಭ್ರಮೆ ಹೊಟ್ಟೋಗ್ತೀವಿ ನಾವು. ಅಲ್ಸನೇಷನ್ ಅಂತಾರೆ ಅದನ್ನ ಇಂಗ್ಲಿಷಲ್ಲಿ. ಸೊ ಏನಾಗುತ್ತೆ, ಒಂದು ಭ್ರಮೆಯಲ್ಲಿ, ಒಂದು ಭ್ರಾಂತಿಯಲ್ಲಿ ಹೊಟ್ಟೋಗುತ್ತಾರೆ. ಸೋದರರೇ, ಇವತ್ತು ಹೈವೇಯಲ್ಲಿ ಆಗ್ತಾರಂತ ಆಕ್ಸಿಡೆಂಟ್ಗಳು 70% ಆಕ್ಸಿಡೆಂಟ್ ಆಗ್ತದೆ. ಯಾಕೆ ರೀ? ನಿದ್ರೆ ಮಾಡ್ತಾರೆ. ಇವತ್ತು ಹೈವೇಲಿ ನಡೆಯುವಂತ ಎಲ್ಲ ಘಟನೆಗಳು, ಆಕ್ಸಿಡೆಂಟು ಯಾಕೆ ಆಗೋದು? ನಿದ್ರೆ ಮಾಡ್ತಾರೆ ಸೋದರ. ಸೊ ಆದ್ರೆ ನಮ್ಮ ದೇವರು ತೂಕೊಡಿಸೋದಿಲ್ಲ, ನಿದ್ರಿಸೋದಿಲ್ಲ ಅನ್ನೋದನ್ನ ರುಚಿ ನೋಡ್ತಾ ಇದೀವಿ ಇವತ್ತು. ಹೆಂಗ್ ರುಚಿ ನೋಡೋದು? ಅಪ್ಪನ ಕಣ್ಣು ಕಾಣಲ್ಲ ದೇವರು, ವಾಕ್ಯದ ಮೂಲಕನೇ ರುಚಿ ನೋಡ್ಬೇಕು. ಸೊ ದೇವರು ಈ ಒಂದು ಸೃಷ್ಟಿ ಏನಿದೆಯೋ, ಈ ಒಂದು ವಿಶ್ವನ, ಯೂನಿವರ್ಸ್ನ ಕಂಟ್ರೋಲ್ ಮಾಡ್ತಾ ಇರೋದು, ನಿಯಂತ್ರಿಸ್ತಾ ಇರೋದಾರೆ ಯಾರಂದ್ರೆ ನಮ್ಮ ದೇವರೇ. ಒಂದು ಉದಾಹರಣೆಗೆ ನಮ್ಮಲ್ಲಿ ಇವತ್ತು 200 ಬಿಲಿಯನ್ಸ್ ಟು 2 ಟ್ರಿಲಿಯನ್ ಗ್ಯಾಲಕ್ಸಿಸ್. ಕನ್ನಡದಲ್ಲಿ ಗ್ಯಾಲಕ್ಸಿ ಅಂದ್ರೆ ನಕ್ಷತ್ರ ಪಂಜು ಅಂತಾರೆ, ನಕ್ಷತ್ರ ಸಮೂಹ ಅಂತಾರೆ. ಅಸ್ಟ್ರೋನಮರ್ಸ್ ಬಂದ್ಬಿಟ್ಟು, ಅಸ್ಟ್ರೋನಮರ್ಸ್ ಅಂದ್ರೆ ಯಾರ್ರಿ? ಈ ಒಂದು ಆಕಾಶ ಮಂಡಲನ ಸ್ಟಡಿ ಮಾಡೋರು, ಓದುವಂತಾರೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಂಥವ್ರನ್ನ ಅಸ್ಟ್ರೋನಮರ್ಸ್ ಏನ್ ಹೇಳ್ತಾರೆ ಅಂದ್ರೆ, ಇವತ್ತು ಗ್ಯಾಲಕ್ಸಿ ಏನ್ರಿ, ನಕ್ಷತ್ರ ಏನು ಪಂಜು ಇದೆಯೋ, ಸಮೂಹ, ಸ್ಟಾರ್ ಗ್ರೂಪ್ ಆಫ್ ಸ್ಟಾರ್, ಒಂದು ನಕ್ಷತ್ರದ ಒಂದು ಗ್ರೂಪ್ ಏನಿದೆಯೋ ಅದನ್ನ ನಾವು ಗ್ಯಾಲಕ್ಸಿ ಅಂತ ಕರಿತೀವಿ. ಎಷ್ಟು ಒಂದು ಗ್ಯಾಲಕ್ಸಿಯಲ್ಲಿ, ನಾವಿರೋ ಗ್ಯಾಲಕ್ಸಿ ಹೆಸರು ಏನ್ರಿ? ನಮ್ಮ US ವೇಗ್ಮಗಳ ಗುಡ್ರ ಮಿಲ್ಕಿ ವೇ ಗ್ಯಾಲಕ್ಸಿ. ನಾವಿರುವಂತ ಗ್ಯಾಲಕ್ಸಿ ಏನಂತ ಹೆಸರು? ಅದಕ್ಕೆ ಮಿಲ್ಕಿ ವೇ ಗ್ಯಾಲಕ್ಸಿ. ಆಯ್ತಾ? ಆ ತರ ಈ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಎಷ್ಟು ನಕ್ಷತ್ರಗಳಿದೆಯಾ ಗೊತ್ತಪ್ಪ ವಿಶ್ವ? ಕರೆಕ್ಟಾಗಿ ಹೇಳ್ಬೇಕು. 100 to 400 ಬಿಲಿಯನ್ ಸ್ಟಾರ್ಸ್. ಒಂದು ಗ್ಯಾಲಕ್ಸಿಯಲ್ಲಿ 100 ರಿಂದ 400 ಬಿಲಿಯನ್. 1 ಬಿಲಿಯನ್ ಎಷ್ಟ್ರಿ? 1 ಬಿಲಿಯನ್ ಅಂದ್ರೆ 100 ಕೋಟಿ. 100 ಕೋಟಿ ಇಸ್ ಈಕ್ವಲ್ ಟು 1 ಬಿಲಿಯನ್. ಆ ರೀತಿಯಲ್ಲಿ ನಾವಿರುವಂತ ಗ್ಯಾಲಕ್ಸಿ, ನಮ್ಮ ಗ್ಯಾಲಕ್ಸಿಯಲ್ಲಿ ಏನ್ರಿ 100 to 400 ಬಿಲಿಯನ್ ಸ್ಟಾರ್ಸ್ ಇದೆ. ಸೊ ಆ ರೀತಿಯಲ್ಲಿ ಎಷ್ಟು ಗ್ಯಾಲಕ್ಸಿಗಳಿದೆ? ನೀವು ಹೋಗ್ಬಿಟ್ಟು ಗೂಗಲ್ ಮಾಡಿ ನೋಡ್ರಿ, ದಯವಿಟ್ಟು ಗೂಗಲ್ ಮಾಡ್ರಿ. 200 to 2 ಟ್ರಿಲಿಯನ್ ಅಂತಾರೆ. 200 ಬಿಲಿಯನ್ ಟು 2 ಟ್ರಿಲಿಯನ್. ಟ್ರಿಲಿಯನ್ ನಂಗೆ ಗೊತ್ತಿಲ್ರಿ, ನೀವು ಓದ್ಕೊಳ್ಳಿ ಸೋದರರೇ. ಸೊ ನಾವಿರಂತ ಸಿಸ್ಟಮ್ ಆದ್ರಿ, ಸೋಲಾರ್ ಸಿಸ್ಟಮ್ ಅಂತೇವಲ್ರ, ಕನ್ನಡದಲ್ಲಿ ಹೇಳ್ತಾರಮ್ಮ ಸೋಲಾರ್ ಸಿಸ್ಟಮ್. ಸೌರ ಮಂಡಲ. ಅದರಲ್ಲಿ ಏನಂತ 9 ಗ್ರಹಗಳು. ಸೊ ನಮ್ಗೆ ಹತ್ರ ಇರೋಂಥ ನಕ್ಷತ್ರ ಬಂದ್ಬಿಟ್ಟು ಸೂರ್ಯ. ಅದಕ್ಕೆ ಹೆಸರು ಕೊಟ್ರಿ ನಿಯರೆಸ್ಟ್ ಸ್ಟಾರ್. ನಮ್ಗೆ ಭೂಮಿಗೆ ನಿಯರೆಸ್ಟ್ ಸ್ಟಾರು, ಅದ್ರಿಗೆ ಹೆಸರು ಕೊಟ್ಟಿದ್ದೀವಿ ಏನಂತ? ಸನ್ ಅಂತ. ಸೊ ಅದ್ರ ಪಕ್ಕದಲ್ಲಿ ಮೂನ್ ಇದೆ, ಅದಕ್ಕೆ ಹೆಸರು ನಾವು ಚಂದ್ರ ಅಂತ ಹೆಸರು ಕೊಟ್ವಿ.
ಆ ರೀತಿಯಲ್ಲಿ ಸಹೋದರ ಸಹೋದರಿಯರೇ, ಎಷ್ಟು ನಕ್ಷತ್ರಗಳಿದೆ ಅಂದ್ರೆ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ 100 to 400 ಬಿಲಿಯನ್ಸ್ ಆಫ್ ಸ್ಟಾರ್ಸ್ ಇದೆ. ಇದೆಲ್ಲ ಯಾರ್ರೀ ನಿಯಂತ್ರಣ ಮಾಡ್ತಾ ಇರೋದು, ಕಂಟ್ರೋಲ್ ಮಾಡ್ತಾ ಇರೋದು? ಆಯ್ತಾ? ಈ ಒಂದು ಭೂಮಿ ಎಷ್ಟು ಮಟ್ಟದಲ್ಲಿ ಸುತ್ತಾ ಇದೆ ಅಂದ್ರೆ 1000 ಕಿಲೋಮೀಟರ್ ಸೆಕೆಂಡ್ ನಡೀತದೆ ಸುತ್ತರಂದ್ರಿ ರೊಟೇಷನ್. ರೆವಲ್ಯೂಷನ್ ಅಂತಾರಲ್ರ, ಈ ಸುತ್ತ ಇರೋದು ಬಂದ್ಬಿಟ್ಟು ಏನನ್ನ ಜರ್ಕಿದ್ಯಾ, ಏನೋ ಸೌಂಡ್ ಇದೆಯಾ, ಆ ಫ್ಯಾನ್ನೇ ನೀವು ಜಾಸ್ತಿ ಹೆಚ್ಚಿನ ಮಾಡ್ರಿ ಸಿಕ್ಕಾಪಟ್ಟೆ ಸೌಂಡ್ ಬರುತ್ತೆ. ಈ ಒಂದು ಮಾತ್ರದಲ್ಲಿ ಸುತ್ತಾ ಇದ್ದಾರೆ. ಪ್ರತಿ ಒಂದು ಗ್ರಹಗಳು ಅದನ್ನ ತಕ್ಕನಂಗೆ ಸುತ್ತಾ ಇರೋದು ಅಲ್ರಾ. ಸೊ ಇದನ್ನೆಲ್ಲ ಯಾರ್ರೀ ಕಂಟ್ರೋಲ್ ಮಾಡ್ತಾ ಇರೋದು, ಇದನ್ನ ಯಾರೇ ಡ್ರೈವ್ ಮಾಡ್ತಾ ಇರೋದು? ನಮ್ಮ ದೇವರು. ಇದನ್ನ ರುಚಿ ನೋಡ್ಬೇಕು ನಾವು. ಆಯ್ತಾ? ಇದನ್ನ ರುಚಿ ನೋಡ್ಲಿಲ್ಲ ಅಂದ್ರೆ, ಇವ್ರನ್ನ ರುಚಿ ನೋಡ್ಲಿಲ್ಲ ಅಂದ್ರೆ ನಾವು ಕೂತಿರೋದೇ ವೇಸ್ಟ್. ದಯವಿಟ್ಟು ಮನೇಲಿ ಕೂತ್ಕೊಳ್ಳಿ ಅಂತೀನಿ. ದೇವ್ರನ್ನ ರುಚಿ ನೋಡ್ಬೇಕು. ರುಚಿ ನೋಡಿದ್ರೆ ನಾವೇನ್ ಮಾಡ್ಬೋದು, ಬರುವಂತ ಕಷ್ಟಗಳನ್ನ, ಶೋಧನೆಗಳನ್ನ ಏನ್ ಮಾಡ್ಬೋದು, ಜಯಿಸ್ಬೋದು. ಇಲ್ಲಾಂದ್ರೆ ನಾವು ಕೂತಿರೋದು ಅಷ್ಟೇ ಕೂತಿರುತ್ತೆ. ಸೋದರ ಒಂದು ವಾಕ್ಯನ ಓದ್ರಿ, ಕೀರ್ತನೆಗಳು 147ನೇ ಕೀರ್ತನೆ 4ನೇ ವಾಕ್ಯ ಓದಿ. Psalms 147:4. ಆತನು ನಕ್ಷತ್ರಗಳ ಸಂಖ್ಯೆಯನ್ನು ಗೊತ್ತು ಮಾಡಿ, ಆತನು ನಕ್ಷತ್ರಗಳ ಸಂಖ್ಯೆಯನ್ನು ಗೊತ್ತು ಮಾಡಿ ಪ್ರತಿಯೊಂದಕ್ಕೆ ಹೆಸರಿಟ್ಟಿದ್ದಾನೆ. ಪ್ರತಿಯೊಂದು ಏನ್ರಿ, ನಾವೇನು 400 ಬಿಲಿಯನ್ ಸ್ಟಾರ್ಸ್. ಎಲ್ಲಿ ಒಂದು ಗ್ಯಾಲಕ್ಸಿಯಲ್ಲಿ ಅಷ್ಟು ಸ್ಟಾರ್ಸ್ಗಳಂದ್ರೆ ಇನ್ನು 200 ಬಿಲಿಯನ್ಸ್ ಆಫ್ ಗ್ಯಾಲಕ್ಸಿ ಎಷ್ಟು ಸ್ಟಾರ್ ಇರ್ಬೋದ್ರಿ. ಪ್ರತಿ ಒಂದಕ್ಕೂ ಆತನ ನಕ್ಷತ್ರಗಳ ಸಂಖ್ಯೆಯನ್ನು ಗೊತ್ತು ಮಾಡ್ಕೊಂಡವ್ರಂತೆ. ಏನ್ರಿ, ಈ ಟೆಲ್ ದ ನಂಬರ್ಸ್ ಆಫ್ ದ ಸ್ಟಾರ್ಸ್, ಈ ಕಾಲ್ ದಮ್ ಬೈ ನೇಮ್ಸ್. ಪ್ರತಿ ಒಂದಕ್ಕೂ ಏನೈತಾರೆ ಅವರು ಹೆಸರಿಟ್ಟವ್ರಂತೆ. ಸೋದರ ಯೋಚನೆ ಮಾಡ್ರಿ, ನಮ್ಮ ತಂದೆ ಮೆಮೊರಿ ಎಷ್ಟು ಪವರ್ಫುಲ್ ಅಂತ, ಎಷ್ಟು ಒಂದು ಮಾತ್ರದಲ್ಲಿ ಅವರು ಜ್ಞಾನ ಅಂತ ಯೋಚನೆ ಮಾಡ್ರಿ. ಇನ್ನೊಂದು ವಾಕ್ಯ ಹೋದ್ರಿ, ಯೆಶಯ 40:25. ಯೆಶಯ 40:25. ಹೀಗಿರಲು ನನ್ನನ್ನು ಯಾರಿಗೆ ಹೋಲಿಸಿ ಸರಿಸಮಾನ ಸರಿಸಮ ಮಾಡ್ತೀರಿ ಎಂದು ಸದಮಲ ಸ್ವಾಮಿಯು ಕೇಳ್ತಾರಂತೆ. ಏನಂತಾರಿ, ಪ್ರತಿ ನಕ್ಷತ್ರಗಳ ಸಂಖ್ಯೆ ಅವ್ರಿಗೆ ಗೊತ್ತು, ಅದರ ಹೆಸರುಗಳು ಗೊತ್ತು. ಏನ್ ಹೇಳ್ತಾರೆ ದೇವ್ರು, ಈಗಿರಲು ನನ್ನನ್ನು ಯಾರಿಗೆ ನೀವು ಹೋಲಿಸ್ತೀರಾ, ನನಗೆ ಯಾರಿಗೆ ನೀವು ಸಮಾನ ಪಡಿಸ್ತೀರಾ ಹೇಳ್ತಾರೆ ಸಹೋದರ ಸಹೋದರರೇ. ಸೊ ಈ ರೀತಿಯಲ್ಲಿ ನಮ್ಮ ದೇವರು ಈ ಪ್ರಪಂಚನ ಏನ್ ಮಾಡ್ತಿದ್ದಾರೆ, ಕಂಟ್ರೋಲ್ ಮಾಡ್ತಾ ಇರೋದು. ಬಿಡ್ರಿ ಡಿಸ್ಟರ್ಬ್ ಮಾಡ್ಬಿಡ್ರಿ, ನೀವು ಕೇಳ್ರಿ, ವಾಕ್ಯನ ಕೇಳ್ರಿ. ಸೊ ಇವಾಗ ನಮ್ಮ ದೇವರು ಎಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅವರ ವಾಸ ಸ್ಥಳ ಅಡ್ರೆಸ್ ಗೊತ್ತಾ? ಬೈಬಲ್ ಇದೆ ಅಡ್ರೆಸ್, ಸ್ಥಳ ಬರ್ಕೊಳ್ಳಿ ಅಡ್ರೆಸ್ನ. ಸಹೋದರ ಸಹೋದರಿಯರೇ, 1ನೇ ಅರಸ 8-27 ದೇವರ ಅಡ್ರೆಸ್ ಬೈಬಲ್ ಇದೆ ನೋಡ್ರಿ, ವಾಕ್ಯದಲ್ಲಿದೆ. ಎಲ್ಲಿ ದೇವರು, ನಮ್ಮ ದೇವರು ಈ ಸರ್ವಶಕ್ತನು, ಇಷ್ಟು ಮತ್ತ ಜ್ಞಾನಿ, ಈ ಒಂದು ಶಕ್ತಿ ಉಳ್ಳ ದೇವರು ಎಲ್ಲಿ ವಾಸ ಮಾಡ್ತಾರೋದು ಅನ್ನೋದು 1ನೇ ಫಸ್ಟ್ ಕಿಂಗ್ 8:27 ಓದಿ. ಮನಸ್ಸಲ್ಲಿ ವಾಸ ಮಾಡ್ತಾರ ಬ್ರದರ್. ದೇವರು ನಿಜವಾಗಿ ಒಂದ್ ನಿಮಿಷ ಒಂದು ಹೇಳಮ್ಮ. ಜಜ್ಜಿ ಹೋದ ನನ್ನ ಮನಸ್ಸಲ್ಲಿ ವಾಸ ಮಾಡ್ತಾರೆ. ಕರೆಕ್ಟ್ ರೀ, ಅದು ಆತ್ಮಿಕವಾಗಿ ಕರೆಕ್ಟ್ ಹೇಳೋದು ನೀವು. ಆದ್ರೆ ನಮ್ಮ ದೇವರ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಸಿಸ್ಟ. ಒಂದ್ ರೀತಿಯಲ್ಲಿ ಕರೆಕ್ಟ್, ನಮ್ಮ ಜಜ್ಜಿ ಹೋದ ಮನಸ್ಸಿನಲ್ಲಿ ಕೂಡ ವಾಸ ಮಾಡ್ತಾ ಇದ್ದಾರೆ ಆತ್ಮಿಕ ರೂಪದಲ್ಲಿ. ಆದ್ರೆ ನಿಜವಾಗಿ ದೇವರು ಎಲ್ಲೂ ವಾಸ ಮಾಡ್ತಾ ಇರೋದು ನೋಡ್ತಾ ಇರೋದು ಇವತ್ತು ನಾವು. ಎಲ್ರು ನೋಡ್ರಿ ವಾಕ್ಯ ಓದಿ. ದೇವರು ನಿಜವಾಗಿ ಭೂಲೋಕದಲ್ಲಿ ವಾಸಿಸುವನೋ, ದೇವರು ನಿಜವಾಗಿ ಭೂಲೋಕದಲ್ಲಿ ವಾಸಿಸುವನೋ. ಆಕಾಶವು ಉನ್ನತೋನ್ನತವಾದ ನೋಡ್ರಿ, ಆಕಾಶ, ಅವ್ರ ಅಡ್ರೆಸ್ ನೋಡ್ರಿ. ಆಕಾಶವು ಉನ್ನತವಾದ ಆಕಾಶವು ನಿನ್ನ ವಾಸಕ್ಕೆ ಸಾಲವು. ಅರ್ಥ ಏನ್ರಿ? ಆಕಾಶವು ಉನ್ನತ ಆಕಾಶವು ನಿನ್ನ ವಾಸಕ್ಕೆ ಸಾಲದು. ಅಂದ್ರೆ ದೇವ್ರು ಎಲ್ಲಿದ್ದಾರೆ ಈಗ? ಸಾಲದ್ದು. ಆಕಾಶವು ಉನ್ನತವಾದ ಆಕಾಶವು ನಿನ್ನ ವಾಸಕ್ಕೆ. ಈಗ ಆಕಾಶಗಳು ನಿನ್ನ ಅವ್ರನ್ನ ಹಿಡಿಯಕ್ಕಾಗಲ್ರಿ. ದೇವ್ರು ಎಲ್ಲಿದ್ದಾರೆ ಈಗ? ಯೂನಿವರ್ಸ್ ಆಚೆ ಇದಾರ್ರಿ. ಈ ಒಂದು ಪ್ರಪಂಚನ ದೇವ್ರು ಯಾವ ರೀತಿಯಲ್ಲಿ ನೋಡ್ತಾ ಇದಾರೆ ಅಂದ್ರೆ ಒಂದು ಬಾಲ್ ತರ ನೋಡ್ತಾರೆ. ದೇವ್ರ ಗಾಡ್ ಇಸ್ ನಾಟ್ ಇನ್ಸೈಡ್ ದ ರೂಮ್. ಅದು ಒಳಗಡೆ ಇಲ್ಲ ರೀ. ಒಳಗಡೆ ಇದ್ರೆ ಅನ್ಕೊಳ್ಳಿ ಚಿಕ್ಕವರಾಗ್ಬಿಡ್ತಾರೆ ದೇವರು. ಸೊ ಈ ಪ್ರತಿಯೊಂದು ಏನಿದೆ ಮಂಡಳಗಳಿದೆಯೋ, ಪ್ರತಿಯೊಂದು ಯೂನಿವರ್ಸ್ಗಳು ಇದೆಯೋ,
ದೇವ್ರು ಯಾವ ರೀತಿ ಗಮನಿಸ್ತಾ ಇದಾರೆ, ನೋಡ್ತಾ ಇದಾರೆ ಅಂದ್ರೆ ಒಂದು ಬಾಲ್ ತರ ನೋಡ್ತಾ ಇದ್ದಾರೆ. ಇನ್ನು ಓದ್ರಲ್ಲ ಅಡ್ರೆಸ್ ಏನದ ಓದ್ರಿ, ಆಕಾಶವು ಉನ್ನತವಾದ ಆಕಾಶವು ನಿನ್ನ ವಾಸಕ್ಕೆ ಸಾಲವು. ಹೀಗಿರುವಲ್ಲಿ ನಾನು ಕಟ್ಟಿಸಿದ ಈ ಮಂದಿರವು ಹೇಗೆ ಸಾಕಾದೀತು? ಹೀಗಿರುವಲ್ಲಿ ನಾನು ಕಟ್ಟಿಸಿದ ಮಂದಿರವು ಹೇಗೆ ಸಾಕಾಗೋದು ಅಂತ ಹೇಳುವಂತ ದಾವೀದ ರಾಜನ ಬರುವಂತ ವಿಷಯ ಇದು. ಸೊ ನಮ್ಮ ದೇವರು ಎಲ್ಲಿ ವಾಸ ಮಾಡ್ತಾ ಇದ್ದಾರೆ? ಇಂಗ್ಲಿಷಲ್ಲಿ ನೋಡ್ರಿ, ಇಂಗ್ಲಿಷಲ್ಲಿ ಓದಪ್ಪ, ಜೋರು ಓದ್ಬೇಕು. ಹಾ ನೋಡ್ರಿ, ದ ಎವನ್ಸ್ ಈವನ್ ದ ಹೈಯೆಸ್ಟ್ ಎವನ್, ಏನ್ರಿ ಎವನ್ಸ್, ಈವನ್ ದ ಹೈಯೆಸ್ಟ್ ಎವನ್ ಕೆನಾಟ್ ಕಂಟೈನ್ ಯು ಅಂತ ಬರುತ್ತೆ. ಕನಾಟ್ ಕಂಟೈನ್ ಯು ಅಂತ ಅರ್ಥ ಏನ್ರಿ? ಅವ್ರನ್ನ ಹಿಡಿಯಕ್ ಆಗಲ್ರಿ, ಕಾನ್ ಕಂಟೈನ್, ಅವ್ರನ್ನ ಫಿಕ್ಸ್ ಮಾಡಕ್ ಆಗಲ್ಲ ಅಂತ ದೇವ್ರನ್ನ ನಾವು ಪೂಜಿಸ್ತಾ ಇದ್ದೀವಿ. ದೇವ್ರನ್ನ ನಾವು ನೋಡ್ತಾ ಇದ್ದೀವಿ ಇವತ್ತು. ಏನು ದೇವ್ರನ್ನ ನೋಡ್ತಾ ಇರೋದೇನ್ರಿ ಇವತ್ತು? ರುಚಿ ಅನ್ಬೇಕು ನೀವು. ರುಚಿ ದೇವ್ರನ್ನ ನಾವೇನ್ ಮಾಡ್ತಾ ಇದೀವಿ ಇವತ್ತು? ರುಚಿ ನೋಡ್ತಾ ಇದ್ದೀವಿ ಸೋದರರೇ. ನೀವ್ ಹೇಳಿಲ್ಲ ಅಂದ್ರೆ ನಾನು ಕ್ಲೋಸ್ ಮಾಡ್ತೀನಿ, ಆಯ್ತಾ? ಓ ಟೇಸ್ಟ್ ಅಂಡ್ ಸಿ ದಟ್ ದ ಲಾರ್ಡ್ ಇಸ್ ಗುಡ್. ನೀವು ಹೇಳಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ? ಕ್ಲೋಸ್ ಮಾಡಿ ಸೀದಾ ಹೊಟ್ಟೋಗ್ತೀನಿ ಮೆಟ್ರೋಲ್ ವಾಪಸ್. ಇವತ್ತು ನಾವು ಏನ್ ನೋಡ್ಬೇಕಂದ್ರೆ ದೇವ್ರನ್ನ ರುಚಿ ನೋಡ್ತಾ ಇದ್ದೀವಿ. ರುಚಿ ನೋಡ್ಲಿಲ್ಲ ಅಂದ್ರೆ ನಾವು ಖಂಡಿತವಾಗಿ ಈ ಲೋಕನಾಗ್ಲಿ ಈ ಶರೀರ ಅಭಿಲಾಷೆಗಳನ್ನ ಜಯಿಸಕ್ಕಾಗಲ್ಲ ಸೋದರಿಗಳೇ. ಸರಿ, ಸೊ ಈಗ ದೇವರು ಬಂದ್ಬಿಟ್ಟು ಅವರು ಈ ಒಂದು ಸ್ಟೇರಿಂಗ್ ಏನಿದೆಯೋ ಇವತ್ತು ಈ ಪ್ರಪಂಚನ ಏನ್ ಮಾಡ್ತಿದ್ದಾರೆ? ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಆಯಾಸ ಆಗಲ್ಲ, ಏನ್ರಿ? ಅವ್ರಿಗೆ ಯಾವ್ದೇ ರೆಸ್ಟ್ ಅವಶ್ಯಕತೆ ಇಲ್ಲ, ವಿಶ್ರಾಂತಿ ಏನಿಲ್ರಿ ಅವ್ರಿಗೆ ಅವಶ್ಯಕತೆ ಇಲ್ಲ. ಅವರು ಏನ್ರಿ ಅವ್ರು ವಿಶ್ರಾಂತಿ ತಗೊಂಡ್ಬಿಟ್ರು ಅನ್ಕೊಳ್ಳಿ, ಜಸ್ಟ್ ತೂಗುಡಿಸಿದ್ರು ಅನ್ಕೊಳ್ಳಿ, ಇಡೀ ಪ್ರಪಂಚ ಏನಾಗುತ್ತಾರೆ? ಅಲ್ಲಲ್ಲೋ ಕಲ್ಲಲ್ಲೋ ಆಗತ್ತೆ, ಟೋಟಲ್ ಕೊಲಾಪ್ಸ್ ಆಗ್ಬಿಡ್ತಾರೆ. ಒಂದು ಕ್ಷಣ ಅವ್ರು ತೂಗುಡಿಸಿದ್ರು ಅನ್ಕೊಳ್ಳಿ, ಹಂಗೆ ಡ್ರೈವಿಂಗ್ ಮಾಡೋ ಟೈಮಲ್ಲಿ, ಕಾರ್ ಓಡಿಸೋ ಟೈಮಲ್ಲಿ ಒಂದು ಕ್ಷಣ ನಾವು ತೂಗುಡಿಸಿದ್ರೆ ಏನಾಗತ್ತಾರೆ? ಹೋಗಿ ಚೆಕಮ್ ಆಗತ್ತೆ, ಆಕ್ಸಿಡೆಂಟ್ ಆಗತ್ತಾರೆ. ಅದೇ ರೀತಿಯಲ್ಲಿ ನಮ್ಮ ದೇವ್ರು ಏನನ್ನ ಒಂದು ಕ್ಷಣ ತೂಗುಡಿಸಿದ್ರೆ ಅನ್ಕೊಳ್ಳಿ, ಇಡೀ ಪ್ರಪಂಚನೇ, ಇಡೀ ಯೂನಿವರ್ಸ್ ಏನಾಗತ್ತಾರೆ? ಬೂದಿ ಆಗ್ಬಿಡ್ತಾರೆ. ಒಂದ್ಸತಿ ಅದಾಗ್ಬಿಟ್ರೆ ಅದನ್ನ ಕಾಂಟ್ ರಿಪೇರ್ ಇಟ್. ಅದೇನ್ರಿ, ಅದನ್ನ ಸರಿಪಡಿಸಕ್ ಆಗಲ್ಲ ಸೋದರರೇ. ಹಾಗಾಗಿ ಸೋದರರೇ, ನಮ್ಮ ದೇವರು ನಿದ್ರೆ ಮಾಡಿದ್ರೆ ಎಲ್ಲಾ ಜೀವರಾಶಿಗಳಿಗೆ ಊಟ ಯಾರಾಗ್ತಾರೆ? ಎಲ್ರಿ, ಯಾರು ಊಟ ಒದಗಿಸ್ತಾ ಇರೋದು ಇವತ್ತು? ದೇವ್ರು ನಿದ್ರೆ ಮಾಡ್ಬಿಟ್ರೆ ಏನಾಗತ್ತಾರೆ? ಎಲ್ರಿ, ದೇವ್ರು ಏನು ಆಗುತ್ತೆ ನೋಡ್ರಿ. ನೋಡ್ರಿ ಇವತ್ತು ಒಂದು ಪಕ್ಷಿ ಕಾನ್ ಅನ್ನತ್ತೆ. ಬೆಳಗಿನ ಜಾವ ಎತ್ಕೊಳ್ಳೆ ಪಕ್ಷಿಗಳು ಏನ್ ಮಾಡುತ್ತೆ? ಕಿರ್ಚಾಡುತ್ತೆ, ಅಪ್ಪ ನನಗೆ ಇವತ್ತು ಆಹಾರ ಒದಗಿಸಪ್ಪ ಅಂತ. ಎಲ್ಲ ಪ್ರಾಣಿಗಳಿಗೂ, ಎಲ್ಲ ಜೀವರಾಶಿಗಳಿಗೆ ದೇವರು ಆಹಾರ ಏನ್ ಮಾಡ್ತಾ ಇದಾರೆ? ಅವ್ರಿಗೆ ನೀರು, ಬೆಳಕು, ಆಹಾರ, ಗಾಳಿ ಇಷ್ಟುಗಳನ್ನ ಯಾರು ಒದಗಿಸ್ತಾ ಇರೋದು? ದೇವರು. ನಮ್ಮ ದೇವರು ನಿದ್ರೆ ಮಾಡಿದ್ರೆ ನಮ್ಮ ಪ್ರಾರ್ಥನೆ ಯಾರು ಕೇಳ್ತಾರೆ? ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ಪ್ರಾರ್ಥನೆ ಮಾಡ್ತೀವಿ ನಾವುಗಳು? ಯಾವ ರೀತಿ ಪ್ರಾರ್ಥನೆ ಮಾಡ್ತೀವಿ? ಅಪ್ಪ ಇದು, ಅಪ್ಪ ಅದು, ಆ ಸಮಸ್ಯೆ ಅಪ್ಪ, ಈ ಸಮಸ್ಯೆ ಅಪ್ಪ, ಮಗನ ಸಮಸ್ಯೆ, ಮಗಳ ಸಮಸ್ಯೆ, ಅತ್ತೆ ಸಮಸ್ಯೆ, ಮಾಮ ಸಮಸ್ಯೆ, ತಾಯಿ ಸಮಸ್ಯೆ. ಇದೇ ಸಮಸ್ಯೆಗಳನ್ನೇ ನಾವೇನ್ ಮಾಡ್ತಾ ಇದ್ದೀವಿ? ದೇವರ ಹತ್ರ ಮೊರೆ ಇಡ್ತಾ ಇದ್ದೀವಿ. ನಿಮ್ಗೆ ಗೊತ್ತಾ ಎಷ್ಟು ಭಾಷೆಯಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ಗೊತ್ತಾ ನಿಮ್ಗೆ? ಪ್ರಪಂಚದಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್ 7,000 ಲ್ಯಾಂಗ್ವೇಜ್ ಇದೆ ರೀ. ಎಷ್ಟ್ರಿ? 7,000 ಲ್ಯಾಂಗ್ವೇಜಸ್ ಇದೆ. ಸೊ ಈ ಲ್ಯಾಂಗ್ವೇಜಸ್ನ ದೇವ್ರು ಅರ್ಥ ಮಾಡ್ಕೊಬೇಕು. ಒಬ್ಬರು ಮಲಯಾಳದಲ್ಲಿ ಮಾತಾಡ್ತಾರೆ, ಒಬ್ಬರು ಕೊಂಕಣಿಯಲ್ಲಿ ಮಾತಾಡ್ತಾರೆ, ಒಬ್ಬರು ತೆಲುಗು, ಒಬ್ಬರು ತಮಿಳೋರು ಪೇಸರಂಗೋ, ಒಬ್ಬರು ಒಂದು ಹಿಂದಿಲೇ ಬಾತ್ ಕರ್ತಾ ಹೇ, ಇಂಗ್ಲೀಷಲ್ಲಿ ಪ್ರಯತ್ನ ಮಾಡ್ತಾರೆ. ಎಲ್ಲ ನಾನಾ ಭಾಷೆಯಲ್ಲಿ, ನಮ್ಮ ಭಾರತ ದೇಶಲ್ಲೇ 300 ಭಾಷೆ ಮೇಲೆ ಇದೆ. ಸೊ ಅಫಿಷಿಯಲ್ ಲ್ಯಾಂಗ್ವೇಜ್ 7,000 ಲ್ಯಾಂಗ್ವೇಜನ್ನ ದೇವರು ಈ ಪ್ರಾರ್ಥನೆಗಳನ್ನ ಲಾಲಿಸ್ಬೇಕು, ಅರ್ಥ ಮಾಡ್ಕೊಂಡು ಅವ್ರಿಗೆ ಉತ್ತರ ಕೊಡಬೇಕು. ಗಿಜ ಹೆಂಗ್ ಬರುತ್ತೆ ಯೋಚನೆ ಮಾಡ್ರೆ ಅವ್ರ ಬ್ರೈನ್ ನೋಡ್ರಿ ಎಷ್ಟು ಹಿಂಗಿದೆ ಅಂದ್ಬಿಟ್ಟು. ಅದನ್ನೆಲ್ಲ ಲಾಲಿಸಿ ಕೋಟಿ ಭಕ್ತರುಗಳು ಅವ್ರಿಗೆ ಪ್ರಾರ್ಥನೆ ಮಾಡುವಾಗ, ಮೊರೆ ಇಡುವಾಗ ಅದನ್ನ ಲಾಲಿಸಿ ಉತ್ತರ ಕೊಡ್ತಾರೆ. ಅವ್ರು ನಿದ್ರೆ ಮಾಡಿದ್ರೆ ಮಿಸ್ ಆಗಲ್ವಾ? ಪ್ರಾರ್ಥನೆ ಮಿಸ್ ಆಗಲ್ವಾ? ಹೇಳ್ರಿ. ಒಂದು ನಿದ್ರೆ ಮಾಡ್ಬಿಟ್ಟು, ಇಲ್ಲಪ್ಪ ನಾನು ಸಾರಿ ಕಣಪ್ಪ, ಸಾರಿ ನಾನು ತಪ್ಪು ಮಾಡ್ಬಿಟ್ಟೆ, ನಿದ್ರೆ ಮಾಡ್ಬಿಟ್ಟೆ, ನಿನ್ನ ಪ್ರಾರ್ಥನೆ ಕೇಳಿಲ್ಲ ಅಂದ್ರೆ ಹೆಂಗಿರುತ್ತೆ ಸೋದರರೇ? ನಮ್ಮ ದೇವರು ನಿದ್ರೆ ಮಾಡಿದ್ರೆ ಅವರ ಭಕ್ತರುಗಳನ್ನ ಪ್ರೊಟೆಕ್ಟ್ ಮಾಡೋದು ಯಾರು? ಏನ್ರಿ ಇಂಗ್ಲೀಷಲ್ಲಿ ಪ್ರೊಟೆಕ್ಟ್, ಕನ್ನಡದಲ್ರಿ ರಕ್ಷಿಸೋದು ಯಾರು? ಸೋದರರೇ. ಸೊ ಹೆಂಗಿದೆ? ಸೇತನ್ ಏನ್ ಮಾಡ್ತಾನೆ?
ಸೈತಾನನು ಗರ್ಜಿಸುವ ಸಿಂಹವು ಯಾರನ್ನು ನುಂಗಲಿ. ನಮ್ಮ ವಿರೋಧಿಯಾಗಿರುವ ಸೈತಾನನ್ ಏನಂತಾರೆ? ಗರ್ಜಿಸುವ ಸಿಂಹವು ಯಾರನ್ನು ನುಂಗ್ಲಿ ಎಂದು ಏನ್ ಮಾಡ್ತಾರೆ? ಹುಡುಕ್ತಾ ತಿರುಗ್ತಾ ಇದ್ದೇನ್ರಿ. ಸೊ ನಮ್ಮ ದೇವರು ನಿದ್ರೆ ಮಾಡಿದ್ರೆ ಅಡ್ವರ್ಸರಿ ದ ಡೆವಿಲ್, ವಿರೋಧಿಯಾಗಿರುವ ಸೈತಾನನ್ನ ಸೈತಾನದಿಂದ ನಮ್ಮನ್ನು ಬಿಡಿಸೋದು ಯಾರು? ಸೊ ಅದಕ್ಕೋಸ್ಕರ ದೇವರು ನಮಗೆ ದೇವದೂತರನ್ನ ಕೂಟ ಏನ್ ಮಾಡ್ತಿದ್ದಾರೆ? ಇನ್ನೆಲ್ಲ ಮಾರ್ಗಗಳಲ್ಲಿ ನಮ್ಮನ್ನು ಕಾಪಾಡೋದಕ್ಕೆ ಏನ್ ಮಾಡವ್ರೆ? ದೇವರು ದೂತರು ನಮ್ಮನ್ನು ಕೊಟ್ಟಿದ್ದಾರೆ ಸೋದರ ಸೋದರಿಯರೇ. ಸೊ ನಿದ್ರೆ ಮಾಡುವಂತ ದೇವರಲ್ಲ. ಯಾರು ತೂಗುಡಿಸ್ತಾರೋ, ಯಾರು ನಿದ್ರೆ ಮಾಡ್ತಾರೋ ಏನ್ರಿ? ದೇವರಲ್ಲ. ಅವ್ರ ಹಾಡು ಮೂಲಕ ಆಗಲಿ, ಗಂಟೆಗಳ ಮೂಲಕ ಆಗಲಿ, ಶಬ್ದಗಳ ಮೂಲಕ ಆಗಲಿ ದೇವ್ರನ್ನ ಅವೇಕ್ ಮಾಡಿದ್ರೆ ಅನ್ಕೊಳ್ಳಿ. ದೇವ್ರನ್ನ ನಿದ್ರೆ ಮಾಡುವಂತ ದೇವ್ರನ್ನ ಎಬ್ಬರಿಸಿದ್ರೆ ಅನ್ಕೊಳ್ಳಿ, ಅವರು ದೇವರು ಇಲ್ಲ. ಸೋದರ ಸೋದರಿಯರೇ, ಹಾಗಾದ್ರೆ ಯಾರ ದೇವ್ರು ನಿದ್ರೆ ಮಾಡ್ತಾರೋ ಅವರು ದೇವರಲ್ಲ. ನಮ್ಮ ದೇವರು 24/7 ಕೆಲಸ ಮಾಡುವಂತ ದೇವರು ಏನ್ರಿ? ಯಾವಾಗ ಅವೇಕ್ ಏನಂತಾರೆ ಕನ್ನಡದಲ್ಲಿ, ಎಚ್ಚರಿಕೆ ಇರುವಂತ ದೇವರು. ಸೋದರ ಸೋದರಿ, ಅವ್ರು ನಿದ್ರೆ ಮಾಡಿದ್ರೆ ಇಡೀ ಪ್ರಪಂಚ ಹಾಳಾಗತ್ತೆ. ಅವ್ರು ಯಾವತ್ತೂ ಆಯಾಸ ಆಗಲ್ಲ, ಅವ್ರಿಗೆ ಸುಸ್ತಾಗಲ್ಲ, ಫಿಸಿಕಲಿ ಮೆಂಟಲಿ ಏನ್ರಿ ಅವ್ರಿಗೆ ಯಾವ ರೀತಿಯಲ್ಲಿ ಟಯರ್ಡ್ನೆಸ್ ಇಲ್ಲ. ಅಂತ ದೇವರನ್ನ ಪೂಜಿಸ್ತಾ ಇದ್ದೀವಿ. ಸೊ ಒಂದು ವಾಕ್ಯದಲ್ಲಿ ಏನ್ ನೋಡಿದ್ವಿ ನಾವು? ನಮ್ಮ ದೇವರು ಇಸ್ರಾಯೇಲ್ ಕಾಪಾಡವತನು ನಿದ್ರಿಸುವುದಿಲ್ಲ, ತೂಗಡಿಸುವುದಿಲ್ಲ ಅನ್ನೋದನ್ನ ನಾವು ರುಚಿ ನೋಡಿದ್ವಿ ಏನ್ರಿ. ಅವರು ಏನಂತ ರುಚಿ ನೋಡಿದ್ವಿ? ನಮ್ಮ ದೇವರು 24 ಕೆಲಸ ಮಾಡ್ತಾರೆ, ಆದ್ರೆ ಅವ್ರಿಗೆ ಆಯಾಸ, ಸುಸ್ತಾಗಲ್ಲ, ಟಯರ್ಡ್ನೆಸ್ ಆಗಲ್ಲ ಅನ್ನೋ ವಿಷಯ ನೋಡಿದ್ವಿ. ಒಂದು ವಿಷಯ ನೋಡಿದ್ವಿ. ಒಂದು 4-5 ವಿಷಯನ ಎಕ್ಸಾಂಪಲ್ ನೋಡೋಣ ನಾವು. ರುಚಿ ನೋಡೋದು ಅಷ್ಟೇ ರೀ, ಆಯ್ತಾ? ಆಮೇಲೆ ಏನ್ ಮಾಡೋಣ್ರಿ, ನಮ್ಮ ಮನೆಗೆ ಹೋಗ್ಬಿಟ್ಟು ಬೇರೆನೇ ರುಚಿ ನೋಡೋಣ. ಸೊ ಒಂದು ಅರ್ಧ ಗಂಟೆ ನೀವು ತಾಳ್ಮೆಯಿಂದ ಕೇಳಬೇಕು, ಆಯ್ತಾ? ನೀವು ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ನಾವು ರುಚಿ ಅದ ಅನುಭವಿಸಿ ಅಂತಾರೆ. ಅದು ಅನುಭವ ಪಡಬೇಕು ನಾವು. ವಾಕ್ಯಗಳ ಅನುಭವ ಪಡಲಿಲ್ಲ ಅಂದ್ರೆ ಇನ್ನ ವೇಸ್ಟು ಸೋದರ ಸೋದರಿಯರೇ. ಸೊ ಎರಡನೇ ಭಾಗ, ಈಗ ನಮ್ಮ ದೇವರು ಈ ಪ್ರಪಂಚನ, ಈ ಲೋಕನ, ಈ ಯೂನಿವರ್ಸ್ನ ಕಂಟ್ರೋಲ್ ಎಂದರೆ ನಿಯಂತ್ರಣ ಮಾಡ್ತಾ ಇರೋಂಥದ್ದು, ಅದನ್ನು ಡ್ರೈವ್ ಮಾಡ್ತಾರಂಥದ್ದು. ಸ್ಟೇರಿಂಗ್ ಯಾರ ಕೈಯಲ್ಲಿ ಇದೆ? ಈಗ ನಮ್ಮ ದೇವರ ಕೈಯಲ್ಲಿ ಪ್ರಪಂಚದ ಸ್ಟೇರಿಂಗ್ ಇದೆ, ಅದನ್ನ ಮಾಡ್ತಾರಂಥವ್ರು. ಅದೊಂದು ನೋಡಿದ್ವಿ. ಈಗ ಇನ್ನೊಂದು, ಅಬ್ರಾಮನು ಒಂದು ವಿಷಯದಲ್ಲಿ ಒಂದು ವಿಷಯ ನೋಡ್ತಾ ಇದ್ದೀವ್ರಿ. ಅಬ್ರಾಮಗೆ ಬಂದ್ಬಿಟ್ಟು ಏನ್ ಹೇಳ್ತಾರೆ? ಅಬ್ರಾಮ್ ಸಂತತಿಗೆ ದೇವ್ರ ಒಂದು ವಾಗ್ದಾನ ಕೊಡ್ತಾರೆ, ಒಂದು ಪ್ರಾಮಿಸ್ ಮಾಡ್ತಾರೆ. ಏನಂತ ಪ್ರಾಮಿಸ್ ಮಾಡ್ತಾರೆ? ಹಾಲು ಮತ್ತು ಜೇನು ಹರಿಯುವ ದೇಶ, ಒಂದು ವಿಸ್ತಾರವಾದ ಒಳ್ಳೆ ದೇಶ ಕೊಡ್ತೀನಿ ಕಣಪ್ಪ ಅಂತಾರೆ, ಆಯ್ತಾ? ಸೊ ಇದನ್ನ ಒಂದು ಅಬ್ರಾಮ್ ಆಚೆ ಬರ್ತಾರೆ. ಬಂದೇನ್ ಮಾಡ್ತಾರೆ? ಕೊನೆಗೆ ಹೋಗಿ ಐಗುಪ್ತ ದೇಶದಲ್ಲಿ ಇವು ಜನಾಂಗ ಇಸ್ರಾಯೇಲ್ ದೇಶ ಏನಾಗುತ್ತೆ, ಐಗುಪ್ತ ದೇಶದಲ್ಲಿ ಏನಾಗುತ್ತೆ, ಸ್ಟ್ರಕ್ ಆಗ್ಬಿಡ್ತಾರೆ. ಸೊ ಅಲ್ಲಿ ಏನಾಗ್ತಾರೆ ಇವ್ರುಗಳು, ಇಸ್ರಾಯೇಲ್ ಅವರು ಅಲ್ಲಿ ಹೋಗಿ ಗುಲಾಮರ ಕೆಲಸ, ಅಲ್ಲಿ ಸ್ಲೇವ್ ಆಗಿ ಕೆಲಸ ಮಾಡ್ತಾ ಇರ್ತಾರ್ರಿ, ಅಲ್ಲಿ ದಾಸರಾಗಿರ್ತಾರೆ. ಸೋದರ ಇವ್ರನ್ನ ತಂದೆ ದೇವರು ಬಿಡಿಸ್ತಾರೆ. ಅವ್ರನ್ನ ಯಾರನ್ರಿ? ಇಸ್ರಾಯೇಲ್ ಅವ್ರನ್ನ ಐಗುಪ್ತ ದೇಶದಿಂದ, ಆ ಫಾರೋನಿಂದ ಏನ್ರಿ ದೇವರು ಮಹತ್ವ ಕಾರ್ಯಗಳಿಂದ ಏನ್ ಮಾಡ್ತಾರೆ? 10 ಮಹತ್ವ ಕಾರ್ಯಗಳಿಂದ, 10 ಬಾಧೆಗಳಿಂದ ಏನ್ ಮಾಡ್ತಾರೆ? ಅವ್ರನ್ನ ಆ ಒಂದು ಬಾಂಡೇಜ್ ಇಂದ ಏನ್ರಿ, ಆ ಸೆರೆಯಿಂದ ಅವರಿಗೆ ಡಿಲಿವರೆನ್ಸ್ ಕೊಡ್ತಾರೆ, ಬಿಡುಗಡೆ ಮಾಡ್ತಾರೆ. ಸೋದರರೇ, ಎಷ್ಟು ವರ್ಷ ಇದ್ರು ಗೊತ್ತಾ ನಿಮಗೆ ಐಗುಪ್ತ ದೇಶದಲ್ಲಿ? 430. ಕರೆಕ್ಟಾಗಿ ನೋಡ್ರಿ, ಓದಿ ನೀವನ್ನ. 400 ವರ್ಷ ಇದ್ರ ಐಗುಪ್ತ ದೇಶದಲ್ಲಿ ಇರೋದು ನಾನು. ಅಬ್ರಾಮನಿಂದ ಏನ್ರಿ ಆ ವಿಲ್ಡರ್ನೆಸ್ ವರೆಗೂ ಲೆಕ್ಕ 430. ಇಲ್ಲಾಂದ್ರೆ ಬಂದ್ಬಿಟ್ಟು ಐಗುಪ್ತ ದೇಶದಲ್ಲಿ ಮಾತ್ರ 430. ಏನಮ್ಮ? 30 years. ಅದೇ ಅದನ್ನ ನೀವು ಓದಿ. 430 ಇಲ್ಲ 215 ವರ್ಷನ. ಸುಮಾರು ವರ್ಷಗಳು ಅವ್ರು ಏನಾಗಿದ್ರು, ಈ ಐಗುಪ್ತ ದೇಶದಲ್ಲಿ ಅವರು ಗುಲಾಮರಾಗಿದ್ರು, ಗೊತ್ತಲ್ರ? ದಾಸರಾಗಿದ್ರು, ಸ್ಲೇವ್ ಆಗಿದ್ರು. ಸ್ಲೇವ್ ಅಂದ್ರೆ ಗೊತ್ತಲ್ಲ ನಿಮಗೆ? ತುಂಬಾ ಕಠಿಣ ಕೆಲಸ ರೀ ಅವ್ರದ್ದು. ಅವ್ರಿಗೆ ನಿದ್ರೆ ಇಲ್ಲ, ಒಳ್ಳೆ ಆಹಾರ ಇಲ್ಲ, ಒಳ್ಳೆ ಟೈಮ್ ಇಲ್ಲ ಅವ್ರಿಗೆ. ಅವ್ರು ಬಂದ್ಬಿಟ್ಟು ಅಲ್ಲಿದ್ರು. ದೇವರವ್ರನ್ನ ಬಿಡ್ಸ್ಕೊಂಡ್ ಬರ್ತಾರ್ರಿ. ದೇವ್ರ ಎಷ್ಟು ಜನ ಬಿಡಿಸ್ರು ಅಲ್ಲಿಂದ?
ಪುರುಷರು ಮಾತ್ರ 6 ಲಕ್ಷ. ಇನ್ನ ಹೆಣ್ಮಕ್ಳು ಅವ್ರ ಮಕ್ಕಳು ಅಲ್ರ ಹತ್ರ 30 ಲಕ್ಷ ಅನ್ಕೊಳ್ಳಿ. 30 ಲಕ್ಷ ಜನನ ಬಿಡಿಸ್ಕೊಂಡ್ ಬಂದ್ರು. ಎಲ್ಲಿಂದ? ಐಗುಪ್ತ ದೇಶದಿಂದ ಮಾಡಿ ಆ ಕೆಂಪು ಸಮುದ್ರ ಏನ್ ಮಾಡ್ತಾರೆ? ಭಾಗ ಮಾಡ್ತಾರೆ. 10 ಮಹಾ ಅದ್ಭುತಗಳಿಂದ ಅವ್ರನ್ನ ಬಿಡಿಸ್ತಾರೆ. ಇದೆಲ್ಲ ಇಸ್ರೇಲ್ ಗಮನಿಸಿದಾರಲ್ರ. ದೇವ್ರ ತರ ನಮ್ಮ ದೇವ್ರು ಎಷ್ಟು ದೊಡ್ಡ ದೇವರು, ಎಷ್ಟು ಪರಾಕ್ರಮಿಯು, ಎಷ್ಟು ಶಕ್ತಿಶಾಲಿ ಅಂತ ಇವ್ರು ಗಮನಿಸ್ತಾ ಇದ್ದಾರೆ. ಸೊ ಇವರು ಅಲ್ಲಿಂದ ಬಂದಾದ್ಮೇಲೆ ಯಾವಾಗ ಬರ್ತಾರೆ, ಹೊರಗಡೆ ಬರ್ತಾರೆ, ಇವ್ರೇನ್ ಮಾಡ್ತಾರೆ? ಒಂದು ತಪ್ಪು ಮಾಡ್ತಾರೆ. ಏನ್ ತಪ್ಪು ಮಾಡಿದ್ರು? ಒಂದು ಬಸವನ ವಿಗ್ರಹ ಮಾಡಿ ಅವ್ರಿಗೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸಹೋದರಿಯರೇ, ಮೋಶೆ ಅವ್ರು ಬಂದ್ಬಿಟ್ಟು ಆ ಒಂದು ಆಜ್ಞೆಗೆ ಅದೇನ್ರಿ ಲಾಸ್ನ ಕಮೆಂಡ್ಮೆಂಟ್ಸ್ ತಗೊಂಬರಕ್ಕೆ ಬೆಟ್ಟದ ಮೇಲೆ ಹೋಗ್ತಾರೆ. ಅವ್ರಿಗೆ ಬರೋದು ತಡವಾಗತ್ತೆ. ಆ ಟೈಮಲ್ಲಿ ಏನ್ ಮಾಡ್ತಾರೆ ಅವರು? ಬರಕ್ಕಿಲ್ಲಪ್ಪ, ಹೊಟ್ಟೋದ್ರು ಅವರು, ತಿರೋದ್ರು. ಮೋಸೆಸ್ಸಿಂದ ಬರಕ್ಕಿಲ್ಲ ಅಂದ್ಬಿಟ್ಟು ಏನ್ ಮಾಡ್ತಾರೆ? ಮೋಶೆ ಅವ್ರು ಬರಕ್ಕಿಲ್ಲ ಅಂದ್ಬಿಟ್ಟು ಇವ್ರೇನ್ ಮಾಡ್ತಾರೆ? ಒಂದು ಬಸವನ ಒಂದು ಲೋಹದಲ್ಲಿ ಒಂದು ಬಸವನ ಮಾಡಿ ಅದನ್ನ ಪೂಜಿಸ್ತಾರೆ. ಅದನ್ನ ವಾಕ್ಯನ ಓದಿ. ನೆಹಮಿಯ ಪುಸ್ತಕದಲ್ಲಿ 9ನೇ ಅಧ್ಯಾಯ 18ನೇ ವಾಕ್ಯ ಓದಿ. ನೆಹಮಿಯ 9th chapter 18 verse ನೋಡಿ. 9:18 ಅಷ್ಟೇ. 9:18. ಅವರು ತಮಗೆ ಎರಕದ ಬಸವನನ್ನು ಮಾಡಿಕೊಂಡು, ಇಸ್ರಾಯೇಲರ ನಿಮ್ಮನ್ನು ಐಗುಪ್ತದಿಂದ ಕರಕೊಂಡು ಬಂದು ದೇವರು ಇದೆ ಎಂದು ಹೇಳಿ ನಿನ್ನನ್ನು ಅಸಡ್ಡೆ ಮಾಡಿದಾಗಲೂ ಕಾರಣ ನಿಧಿಯಾದ ನಿನ್ನನ್ನು ಅವರನ್ನು ಅರಣ್ಯದಲ್ಲಿ ಕೈ ಬಿಡಲಿಲ್ಲ. ನೋಡ್ರಿ, ಅವ್ರು ಏನ್ ಮಾಡ್ತಾರೆ? ಯಾವಾಗೆ ಬಂದ್ಬಿಟ್ಟು ಒಂದು ಬಸವನನ್ನ ಪೂಜೆ ಮಾಡ್ತಾರೆ. ಇವರು ಪೂಜೆ ಮಾಡ್ಬಿಟ್ಟು ಅವ್ರನ್ನ ವಿಗ್ರಹಣ ಮಾಡ್ಬಿಟ್ಟು ಏನ್ ಹೇಳಿದ್ರು? ಇದೇ ಐಗುಪ್ತ ದೇಶದಿಂದ ಕರ್ಕೊಂಡು ಬಂದಿರೋ ಒಂದು ದೇವರು ಅಂತಾರೆ. ಯಾವ ಬಸವನ್ನ ಏನ್ ಹೇಳ್ತಾರ್ರಿ? ಈ ದೇವರೇ ನಮ್ನೇನ್ ಮಾಡ್ದು? ಐಗುಪ್ತದಿಂದ ಬಿಡಿಸಿರೋಂಥ ದೇವರು ಅಂತ ಅದನ್ನ ದೇವ್ರನ್ನ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಆದ್ರೂ ದೇವ್ರು ಅವನ ನಾಶ ಪಡಿಸ್ಲಿಲ್ಲ. ಅವ್ರ ಮೇಲೆ ಏನ್ ಮಾಡ್ತು? ಕರುಣೆಯನ್ನ ತೋರಿಸಿದಂತ ಅವ್ರ ಕರುಣೆಯನ್ನು ತೋರಿಸಿದ್ರೆ ಎಂತೆ ಈ ಒಂದು ಬಸವನೇ ನಮ್ಮನ್ನ ಏನಾಯ್ತು ನಮ್ಮನ್ನ ಅದ್ಭುತ ಕಾರ್ಯಗಳನ್ನ ಮಾಡಿ ಆ ಕೆಂಪು ಸಮುದ್ರನ ಭಾಗ ಮಾಡಿ, ನೋಡ್ರಿ, ಭಾಗ ಮಾಡಿ ಒಂದು ರಸ್ತೆ ಮಾಡ್ತಾರೆ, ವೈಡ್ ರೋಡ್ ಮಾಡತ್ತೆ ಒಳಗಡೆ ಮಾಡಿ 30 ಲಕ್ಷ ಜನ ಪಾಸ್ ಆಗ್ಬೇಕಿದ್ರಲ್ಲಿ. ಅದು ಕೂಡ ದನ ಕರುಗಳು ಬರಬೇಕು. ಈ ಬಸವನ್ ಏನ್ ಮಾಡಿದ್ರು? ನಮ್ಮನ್ನ ಬಿಡಿಸ್ಕೊಂಬಂದ್ರು ಅಂತ ಅಂದ್ರೂ ನಮ್ಮ ದೇವ್ರು ಏನ್ ಮಾಡಲ್ಲ, ಅವ್ರನ್ನ ನಾಶ ಪಡಿಸಿಲ್ಲ. ಅವ್ರ ಮೇಲೆ ಕರುಣೆ ಇಟ್ಟು ಕಂಟಿನ್ಯೂ ಮಾಡ್ರಿ. ಕ್ಷಮ ನೀವದಮ್ಮ, ಲೇಟ್ ಆಗುತ್ತೆ. ಹಗಲಿನಲ್ಲಿ ಅವರಿಗೆ ದಾರಿ ಅವರನ್ನು ಅರಣ್ಯದಲ್ಲಿ ಕೈ ಬಿಡ್ಲಿಲ್ಲ ಅಂತಾರೆ. ಓಕೆ ಏನ್ರಿ? ಕರುಣೆ, ಅವ್ರನ್ನ ಮೇಲೆ ಕರುಣೆ ತೋರಿಸಿ ಅವರನ್ನು ಅರಣ್ಯದಲ್ಲಿ ಕೈ ಬಿಡ್ಲಿಲ್ಲ. ಹಗಲಿನಲ್ಲಿ ಅವರಿಗೆ ದಾರಿ ತೋರಿಸುತ್ತಿದ್ದ ಮೇಘಸ್ತಂಭವು, ನೋಡ್ರಿ, ಹಗಲಿನಲ್ಲಿ ಅವರಿಗೆ ದಾರಿ ತೋರಿಸುತ್ತಿದ್ದ ಮೇಘಸ್ತಂಭವು, ರಾತ್ರಿ ವೇಳೆಯಲ್ಲಿ ಅವರು ನಡೆಯತಕ್ಕ ದಾರಿಯಲ್ಲಿ ಬೆಳಕು ಕೊಡುತ್ತಿದ್ದ ಅಗ್ನಿಸ್ತಂಭವು ಅವರನ್ನು ಬಿಟ್ಟು ಹೋಗಲಿಲ್ಲ. ಅವರನ್ನ ಬಿಟ್ಟು ಹೋಗ್ಲಿ. ಏನಾಗ್ತಾ ಇತ್ತು ಇವ್ರಿಗೆ? ಮೇಘಸ್ತಂಭ ಆಗ್ತದೆ. ಯಾಕೆ ಆಗ್ತದೆ ಮೇಘಸ್ತಂಭ? ನೆರಳು ಬರ್ಲಿ. ಯಾಕಂದ್ರೆ ಇಲ್ಲಿ ಇರೋದು ಬಂದ್ಬಿಟ್ಟು ಅರಣ್ಯದಲ್ಲಿ. ಅದರ ಅರಣ್ಯ ಇದು ಒಳ್ಳೆ ಒಂದು ಮರುಭೂಮಿ ಅಲ್ಲಿ ಇವ್ರು ಬಂದ್ಬಿಟ್ಟು ನಡಿಬೇಕಂದ್ರೆ ತುಂಬಾ ಕಷ್ಟ ರೀ, ಕಠಿಣ ರೀ. ಸೊ ಅಲ್ಲಿ ಮೇಘಸ್ತಂಭ ಹಗಲೆಲ್ಲ ಏನಾಗ್ತಾ ಇದ್ರೆ ಅವ್ರಿಗೆ? ಮೇಘಸ್ತಂಭವು, ರಾತ್ರಿಯಲ್ಲಿ ಅಗ್ನಿಸ್ತಂಭವು. ಅಗ್ನಿಸ್ತಂಭ ಯಾಕೆ ಇರ್ತಾ ಇತ್ತು ಅವ್ರಿಗೆ? ಅವ್ರಿಗೆ ದಾರಿ ತೋರಿಸ್ಬೇಕು, ಬೆಳಕು ತೋರಿಸುವಂತದ್ರಿ. ಇಷ್ಟು ಮಟ್ಟದಲ್ಲಿ ದೇವ್ರು ಅವ್ರನ್ನ ಕಾಪಾಡ್ಕೊಂಡ್ ಬಂದ್ರು. ಇವ್ರು ತಪ್ಪು ಮಾಡಿದ್ರು ಅವ್ರ ಮೇಲೆ ಕರುಣೆ ತೋರಿಸಿ ಅರಣ್ಯದಲ್ಲಿ ಅವ್ರನ್ನ ಕೈ ಬಿಡಿದರೆ ದೇವ್ರಿಗೆ ಕಾಪಾಡ್ಕೊಂಡ್ ಬಂದ್ರು. ಕಂಟಿನ್ಯೂ ಮಾಡ್ರಿ. ಅವರು ನಡೆಯತಕ್ಕ ದಾರಿಯಲ್ಲಿ ಬೆಳಕು ಕೊಡುತ್ತಿದ್ದ ಅಗ್ನಿಸ್ತಂಭವು ಅವರನ್ನು ಬಿಟ್ಟು ಹೋಗಲಿಲ್ಲ. ಅವರಿಗೆ ಉಪದೇಶಿಸಲು ನಿನ್ನ ಒಳ್ಳೆ ಆತ್ಮವನ್ನು ನೋಡ್ರಿ, ಅವರಿಗೆ ಉಪದೇಶಿಸಲು ನೀನು ಅವರಿಗೆ ಒಳ್ಳೆ ಆತ್ಮವನ್ನು ಕೊಟ್ಟೆ. ಅವರ ಬಾಯಿಂದ ಮನ್ನವನ್ನು ಹಿಂದೆಗೆಯಲಿಲ್ಲ. ನೋಡ್ರಿ, ಅವ್ರು ಏನ್ ತಿಂತಾ ಇದ್ರು? ಅವರು ಮನ್ನನ ಸೇವಿಸ್ತಾ ಇದ್ರು. ಒಳ್ಳೆ ಆಹಾರನ ಅವ್ರ ಬಾಯಿಂದ ಮನ್ನವನ್ನೇನ್ ಮಾಡಲ್ಲ, ಹಿಂತಕೊಳ್ಳಿಲ್ಲ. ಬಾಯಾರಿದಾಗ ಅವರಿಗೆ ನೀರನ್ನು ಕೊಟ್ಟಿ. ನೋಡ್ರಿ, ಬಾಯಾರುವಾಗ ಅವ್ರಿಗೆ ನೀರನ್ನು ಕೊಟ್ಟೆ ಅಂತಾರೆ. ಸೋದರಿ, ನೋಡ್ರಿ, ಸುಮಾರು 30 ಲಕ್ಷ ಜನಕ್ಕೆ ಇಲ್ಲಿ ನಾವು ಗಮನಿಸ್ಬೇಕು. ಇಲ್ಲಿ ನಾವೇನ್ ಮಾಡ್ಬೇಕು? ನಾವೆಲ್ಲ ಕಣ್ಣನ್ನು ಓಪನ್ ಮಾಡ್ಬೇಕು. ಇಲ್ಲಿ 30 ಲಕ್ಷ ಜನಕ್ಕೆ ಎಲ್ಲಿ? ಅರಣ್ಯದಲ್ಲಿ, ವಿಲ್ಡರ್ನೆಸ್ ಅಲ್ಲಿ ಆಹಾರ ಮತ್ತೇನ್ರಿ? ನೀರು ಒದಗಿಸ್ತಾ ಇದ್ರು. ಪ್ರಾಣಿಗಳಿಗೆ, ಅಲ್ಲಿರುವಂತ ಕ್ಯಾಟಲ್ಸ್, ಅಲ್ಲಿರುವಂತ ದನ ಕರುಗಳಿಗೆ, ಮೇಕೆಗಳಿಗೆ, ಏನ್ರಿ, ಕತ್ತೆಗಳಿಗೆ. ಕತೆ ಇತ್ತಾ? ಜರ್ನಿಗೆ. ಓಕೆ. ಸೋದರಿ, ಇಷ್ಟಕ್ಕೆಲ್ಲ ಒಂದು ದನ ಎಷ್ಟು ನೀರು ಕುಡಿತದ್ರಿ?
ಮನುಷ್ಯ ಹತ್ತರಷ್ಟು ಆಯ್ತಾ. ಸೊ ಇದಕ್ಕೆಲ್ಲ 40 ವರ್ಷ, 1 ವರ್ಷ 2 ವರ್ಷ ಅಲ್ಲರಿ, 40 ಇಯರ್ಸ್ ದೇವರಿಗೆ ಆಹಾರ ನೀರನ್ನೇನ್ ಮಾಡಿದ್ರು, ಒದಗಿಸಿದ್ದಾರೆ. ಅದ್ರ ರುಚಿ ನೋಡ್ರಿ. ನಾವು ನಮ್ಮ ದೇವರು ಎಷ್ಟು ದೊಡ್ಡವರು, ಎಷ್ಟು ಒಳ್ಳೆಯವರು ಅನ್ನೋದು ಇವತ್ತು ನೋಡ್ತಿರೋದು ನಾವು ಅಲ್ರಾ. ಓದಿ, ಕಂಟಿನ್ಯೂ ಮಾಡ್ರಿ. 40 ವರ್ಷ ಅವರನ್ನು ಅರಣ್ಯದಲ್ಲಿ ಸಾಕುತ್ತಾ ನೋಡ್ರಿ, ಇದ್ದೆ. 40 ವರ್ಷ ಅವರನ್ನು ಅರಣ್ಯದಲ್ಲಿ ಸಾಕುತ್ತಾ ಇದ್ದಿ. ಒಂದು ಕುಟುಂಬನ ಸಾಕಕ್ಕೆ ನಮ್ ಕೈಯಲ್ಲಿ ಆಗ್ತಾ ಇಲ್ಲ. ಅಯ್ಯೋ ಬಂತಲ್ಲಮ್ಮ ತಿಂಗಳ ಕೊನೆ, ಬಾಡಿಗೆ ಕಟ್ಟಬೇಕು, ಮಕ್ಕಳ ಫೀಸ್ ಕಟ್ಟಬೇಕು, ಅದು ಇದು ಅನ್ನೋದು. ಇಲ್ಲಿ ಬಂದ್ಬಿಟ್ಟು 40 ವರ್ಷ ಅವರನ್ನು ಅರಣ್ಯದಲ್ಲಿ ಸಾಕುತ್ತಾ ಇದ್ದಿ. ಅವರಿಗೆ ಯಾವ ಕೊರತೆಯೂ ಇರಲಿಲ್ಲ. ಇಲ್ಲಿ ಗಮನಿಸ್ರಿ, ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ, ನಿಮ್ಮ ಬೈಬಲ್ ಅಂಡರ್ಲೈನ್ ಮಾಡ್ಕೊಳ್ಳಿ. ಅವರಿಗೆ ಯಾವ ಕೊರತೆಯೂ ಇರಲಿಲ್ಲ. ಇಂಗ್ಲಿಷ್ ಏನ್ ಬರುತ್ತೆ? 40 years you have sustained them in the wilderness, they lacketh nothing ಅಂತ ಬರುತ್ತೆ. ಏನ್ರಿ? ಯಾವ ಕೊರತೆಯೂ ಇರಲಿಲ್ಲ. ಇರಲಿಲ್ಲ. ಆದ್ರೆ ನಾವು ಕುಟುಂಬ ಸಾಕ್ತಾ ಇದೀವಿ, ಪ್ರತಿ ದಿವಸ ಕೊರತೆ ಇರುತ್ತಲ್ರ. ಆದ್ರೆ ಇಲ್ಲಿ ನೋಡ್ರಿ, 40 ವರ್ಷ ಅವರನ್ನು ಅರಣ್ಯದಲ್ಲಿ ಸಾಕ್ತಾ ಇದ್ದಿ, ಅವರಿಗೆ ಯಾವ ಕೊರತೆಯೂ ಇರಲಿಲ್ಲ. ಅವರ ಬಟ್ಟೆಗಳು ಜೀರ್ಣವಾಗಲಿಲ್ಲ. ಅವರ ಬಟ್ಟೆಗಳು ಏನ್ರಿ ಜೀರ್ಣವಾಗ್ಲಿಲ್ಲ ಅರ್ಥ ಏನ್ರಿ? ಅರ್ದು ಹೋಗ್ಲಿಲ್ಲ ಅಂತ ಅರ್ಥ. ಅವರ ಬಟ್ಟೆಗಳು ಜೀರ್ಣವಾಗ್ಲಿಲ್ಲ ಅಂತ ಅರ್ಥ ಏನ್ರಿ? ಕೊಳೆನೂ ಆಗ್ಲಿಲ್ಲ, ಅರ್ದು ಹೋಗ್ಲಿಲ್ಲ ಅಂತ. ಯಾಕೆ ರೀ? ಅವ್ರು ಇದ್ದಿದ್ದು ಎಲ್ಲಿ? ಅರಣ್ಯದಲ್ಲಿ. ಆದ್ರೂ ಏಸಲ್ಲಿ ಇದ್ರು ಅವರು. ಹೆಂಗಿದ್ರೆ ವೆದರ್ ಆಚೆ ಈಗ ಬೆಂಗಳೂರು ಹೋದ ಹೆಂಗಿದಾರೆ ಇವತ್ತು? ಚಳಿ ಆಗಿಲ್ವಾ ಅಲ್ರ? ನಮ್ ಬರೋ ಟೈಮಲ್ಲಿ ಏನಕೊಂಬಂದೆ, ಇದಾಕೊಂಬಂದೆ ಚಳಿ ಅಂದ್ಬಿಟ್ಟು. ನೋಡ್ರಿ, ಅವ್ರಿಗೆ ಬಿಸಿಲಿದ್ರೆ ಸೆಕೆ ಆಗತ್ತಲ್ರ, ಕೊಳೆ ಆಗತ್ತ ಬಟ್ಟೆ. ಅವ್ರು ಎಲ್ಲಿದ್ರು? ಅರಣ್ಯಲ್ಲಿದ್ರು. ಆದ್ರೂ ಎಲ್ಲಿದ್ರು ಅವರು? ಎಸಿಯಲ್ಲಿ ಇದ್ರು. ಆ ರೀತಿಯಲ್ಲಿ ಅವರಿದ್ರು. ಅವ್ರ ಬಟ್ಟೆಗಳು ಜೀರ್ಣವಾಗ್ಲಿಲ್ಲ, ಕಾಲುಗಳು ಬಾತು ಹೋಗಲಿಲ್ಲ. ಕಾಲುಗಳು ಹೇಳಿ ಬದ ಅವರು ದೊಡ್ಡವರಾಗ್ತಾನೆ ಇದ್ರು, ಜೊತೆಯಲ್ಲಿ ಹೈಟ್ ಆಗ್ತಾನೆ ಇದ್ರು. ಅರ್ಥ ಆಗಿಲ್ಲಮ್ಮ. ಅವರು ದೊಡ್ಡವರಾಗ್ತಾನೆ ಇದ್ರು. ಓಕೆ, ಅದೇ ರೀ. ಸೊ ಮತ್ತೇನ್ರಿ, ಅವ್ರ ಕಾಲುಗಳೇನಾಗಿಲ್ರಿ? ಕೂದುಕೊಳ್ಳಿಲ್ಲ ಅಂತ. ಅವರು ದೊಡ್ಡವರಾಗ್ತಾನೆ ಇದ್ರು, ದೊಡ್ಡವರು ಉದ್ದ ಆಗ್ತಾ ಇದ್ರು. ಹಾ ಸರಿ ರೀ. ಸೊ ಹಾಗಾಗಿ ಇಲ್ಲಿ ಬದರ್ ನಾವು ಅವರ ಬಟ್ಟೆಗಳೇನಾಗಲಿ ಹರಿದೋಗಿಲ್ಲ ಅಂತಾರೆ. ಅಂದ್ರೆ ಅಷ್ಟು ಮಟ್ಟದಲ್ಲಿ ದೇವರು ಅವ್ರನ್ನ ಕಾಪಾಡ್ಕೊಂಡ್ ಬಂದ್ರು ಅಂತ. ಸಾಮಾನ್ಯವಾಗಿ ಒಂದು ಮಗುಗೆ ನಾವು ಎಷ್ಟು ಬಂದೋಬಸ್ತ್ ಮಾಡ್ತೀವಿ, ಮಗುಗೆ ಎಷ್ಟು ಬಂದೋಬಸ್ತ್ ಮಾಡ್ತೀವೋ ಅದೇ ರೀತಿಯಲ್ಲಿ ಅರಣ್ಯದಲ್ಲಿ ಸುಮಾರು 30 ಲಕ್ಷ ಜನಕ್ಕೆ ಆಹಾರ ಮತ್ತೆ ನೀರನ್ನ ಕೊಟ್ಟು, ಒಂದೇ ಇಲ್ಲ ಆಹಾರ ನೀರು ಒಂದೇ ಇಲ್ಲ, ಅವ್ರನ್ನ ಏನ್ ಮಾಡವ್ರೆ? ಬಂದೋಬಸ್ತ್ ಮಾಡೋರು ಅಂತ ಅರ್ಥ ರೀ. ಅವ್ರನ್ನೇನ್ ಮಾಡಿದಾರೆ? ಅವ್ರನ್ನ ಎಷ್ಟು ರೀತಿಯಲ್ಲಿ ಅವ್ರನ್ನ ಪ್ರೊಟೆಕ್ಟ್ ಮಾಡೋರು ಅಂದ್ರೆ ಅವರ ಕಾಲು ಸಹ ಊದಿಲ್ಲ ಅಂತ ನೋಡ್ರಿ ಅಲ್ರ. ಅಷ್ಟು ಮಟ್ಟದಲ್ಲಿ ಅವ್ರನ್ನ ಕಾಪಾಡ್ಕೊಂಡ್ ಬಂದ್ರು ಸಹೋದರ ಸಹೋದರಿ. ಸೊ ಈ ಒಂದು ವಿಷಯದಲ್ಲಿ ನಾವೇನ್ ರುಚಿ ನೋಡಿದ್ವಿ? ನೀವ್ ಹೇಳ್ಬೇಕೀಗ. ಈ ಒಂದು ನಾವು ನೋಡಿದ್ರಲ್ಲ, ಒಂದು ಘಟನೆ ನೋಡಿದ್ರಲ್ರ, ಒಂದು ಘಟನೆ ನೋಡಿದ್ವಿ. ಪ್ರತಿ ಒಂದು ಘಟನೆಯಲ್ಲಿ ಒಂದು ಯೂನಿಕ್ನೆಸ್ ಇದ್ದಾರೆ, ಒಂದು ಶ್ರೇಷ್ಠ ಇದೆ, ಒಂದು ವಿಶೇಷ ಇದ್ದಾರೆ. ಸೊ ಈ ಒಂದು ವಿಷಯದಲ್ಲಿ ನಾವು ವಿಶೇಷ ಏನ್ ನೋಡಿದ್ವಿ? ಕರೆಕ್ಟ್ ರೀ. ಸೊ ಅರಣ್ಯದಲ್ಲಿ ಹುಲ್ಲು ಸಹ ಬೆಳೆಯಕ್ಕಿಲ್ಲ. ಅಲ್ಲಿ ಅವರಿಗೆ ಮಾಂಸಾಹಾರಿ ಸಸ್ಯಾಹಾರನ್ನ ಒದಗಿಸಿದ್ದಾರೆ ದೇವರು. ಪಾಸಿಬಲ್ ಮನುಷ್ಯನ ಕೈಯಲ್ಲಿ ಸಾಧ್ಯನ ಇದು? ಅಸಾಧ್ಯ ವಿಷಯ ಇದು ಅಲ್ರ. 40 ಅವ್ರಿಗೆ ಕೊರತೆ ಇಲ್ಲ ಅಂತೆ, ಕೊರತೆ ಇಲ್ಲ. ಆ ದೇವ್ರನ್ನ ನಾವು ಪೂಜೆ ಮಾಡ್ತಾ ಇರ್ತೀವಿ ಇವತ್ತು, ಏನಿಲ್ರಿ? ಆ ದೇವ್ರನ್ನ ನಾವೇನ್ ಮಾಡ್ತಾ ಇದೀವಿ ಇವತ್ತು? ಆರಾಧನೆ ಮಾಡ್ತಾ ಇದ್ದೀವಿ, ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ರುಚಿ ನೋಡ್ಬೇಕು ನಾವು. ರುಚಿ ನೋಡ್ಲಂದ್ರೆ ನಾವೇನಂದ್ರೆ ಆ ವಿಗ್ರಹ ಆರಾಧನೆಕರಗನ ನಾವು ಮೋಸವಾಗಿ ಸ್ಥಿತಿಯಲ್ಲಿ ಬರುವಂತ ಅದಾಗ್ತೀವಿ ಸೋದರ ಸೋದರಿ. ಸೊ ಇವತ್ತು ನಾವು ಒಂದು ಯೂನಿಕ್ನೆಸ್, ಒಂದು ವಿಶಿಷ್ಟ ಏನ್ ನೋಡಿದ್ವಿ ನಾವು? ಇಲ್ಲಿ ಅವ್ರಿಗೆ ಸುಮಾರು 30 ಲಕ್ಷ ಜನಕ್ಕೆ ಅರಣ್ಯದಲ್ಲಿ ಏನ್ ಹೇಳ್ತಾರೆ? ಅರಣ್ಯ ಇನ್ನೊಂದು ಪದ ಮರುಭೂಮಿ. ಕರೆಕ್ಟ್. ಮರುಭೂಮಿಯಲ್ಲಿ ಅಲ್ಲಿ 30 ಲಕ್ಷ ಜನಕ್ಕೆ ದೇವರು ಊಟನ ಕೊಟ್ರು, ಅವ್ರಿಗೆ ಯಾವ ಕೊರತೆ ಇರಲಿಲ್ಲ ಅನ್ನೋದು ನಾವು ಇವತ್ತು ರುಚಿ ನೋಡಿದ್ವಿ. ಆಯ್ತಾ? 2 ಆಯ್ತು. ಸೊ 3ನೇದು ಹೋಗೋಣ್ರಿ. ನೆಕ್ಸ್ಟ್ ನಾನು ನಿಮ್ಗೆ ಕೇಳ್ತೀನಿ, 4ನೇದು ನೀವು ಹೇಳ್ಬೇಕು. ಆಯ್ತಾ? ಹೋಮ್ವರ್ಕ್ ನಿಮಗೆ ಸಹೋದರ ಸಹೋದರಿಯರೇ. ಇನ್ನು 3ನೇದೇನೆಂದ್ರೆ ನಮ್ಮ ಸಾರಾ ಮತ್ತೆ ಅಬ್ರಾಮ್. ಸೊ ಅವರಿಗೆ ವಿಶ್ವಾಸ ಏನಾಗುತ್ತೆ ರೀ? ಕಡಿಮೆ ಆಗ್ತಾ ಬಂತು. ವಿಶ್ವಾಸ ಏನಾಯ್ತು? ಅವ್ರಿಗೆ ಅಲ್ಲಾಡಾಯ್ತು. ವಿಶ್ವಾಸ ಕೊಂಚ ಕಡಿಮೆ ಆಯಿತು. ಯಾಕೆ?
ಮಕ್ಕಳಿರ್ಲಿಲ್ಲ ಅನ್ನೋ ಒಂದು ಕೊರತೆ ಅವ್ರಿಗೆ ಯಾಕೆ ವಿಶ್ವಾಸ ಸ್ವಲ್ಪ ಶೇಕ್ ಆಯ್ತು, ಯಾಕೆ ಅವ್ರಿಗೆ ಕಡಿಮೆ ಆಯ್ತಂದ್ರೆ ಅವ್ರಿಗೆ ಮಕ್ಕಳು ಇರ್ಲಿಲ್ಲ ಅಂತ. ಸೊ ಈ ಸಾರಮ್ಮ ಏನ್ ಮಾಡ್ತಾಳೆ, ಅಬ್ರಾಹ್ಮನಿಗೆ ಹೇಳ್ತಾರೆ, ನೋಡ್ರಿ ನನ್ಗೆ ವಯಸ್ಸಾಯ್ತು, ನಾನು ಮುದುಕಿ ಆಗಿದ್ದೀನಿ, ನೀನು ಮುದುಕ ಆಗಿದೀಯಾ, ಸೊ ಏನ್ ಮಾಡು ನೀನು, ಆಗಾರಳಿದಾಳಲ್ಲ ನಮ್ಮ ದಾಸಿ ಆಗಾರ ನೀನು ಮದುವೆ ಆಗು, ಅವ್ರಿಗೆ ಹುಟ್ಟುವಂಥ ಮಗು ನಮ್ಮ ಸಂತತಿಯಾಗಿ ನಮ್ಗೆ ಸಂತತಿ ಆಗಿರುತ್ತೆ, ಆ ಮಗುನ ಬೆಳೆಸನ್ನ, ದೇವ್ರ ನಮ್ಗೆ ವಾಗ್ದಾನ ಕೊಟ್ಟಿದ್ದಾರಲ್ರ, ನಿನ್ನ ಮೂಲಕ ನಾನು ಆಶೀರ್ವದಿಸ್ತೇನೆ ಅಂತ. ಸೊ ಏನು ನಾನು ಮುದುಕಿ ಆಗಿದ್ದೀನಿ, ನೀನು ಮುದುಕ ಆಗಿದೆಯಾ, ನಮ್ಗೆ ಮಕ್ಕಳಾಗಲ್ಲ, ನೀನ್ ಮಾಡಿ ನೀನು ಆಗರಳನ್ನ ಮದುವೆ ಆಗು. ಓದಮ್ಮ ಆದಿಕಾಂಡ 16:1 ಓದ್ಕೊಂಬನ್ನಿ. ಅಬ್ರಹಾಮನ ಹೆಂಡತಿಯಾದ ಸಾರಾಯಳಿಗೆ ಮಕ್ಕಳಿರಲಿಲ್ಲ. ಆಕೆಗೆ ಐಗುಪ್ತ ದೇಶದವಳಾದ ಹಾಗರಳೆಂಬ ದಾಸಿ ಇದ್ದಳು. ಹೀಗಿರಲಾಗಿ ಸಾರಾಯಳು ಅಬ್ರಹಾಮನಿಗೆ, ಯೆಹೋವನು ನನಗೆ ಮಕ್ಕಳನ್ನು ಕೊಡಲಿಲ್ಲವಷ್ಟೇ, ನೋಡ್ರಿ, ಯೆಹೋವನು ನನಗೆ ಮಕ್ಕಳನ್ನು ಕೊಡ್ಲಿಲ್ಲ, ನೀನು ನನ್ನ ದಾಸಿಯ ಬಳಿಗೆ ಹೋಗಬೇಕು. ನೀನು ನನ್ನ ದಾಸಿಯ ಬಳಿಗೆ ಹೋಗ್ಬೇಕು, ಒಂದು ವೇಳೆ ಅವಳ ಮೂಲಕ ನನಗೆ ಒಂದು ವೇಳೆ ಅವಳ ಮೂಲಕ ನನಗೆ ಸಂತಾನವಾದಿತ್ತು ಎಂದು ಹೇಳಲು ಅಬ್ರಹಾಮನು ಆಕೆಯ ಮಾತಿಗೆ ಸಮ್ಮತಿಪಟ್ಟನು. ನೋಡಿದ್ರ, ಅಬ್ರಹಾಮನು ಆಕೆಯ ಮಾತಿಗೆ ಒಪ್ಕೊಂಡ್ರು. ಸೋದರ ಇದ್ರೆ ವಿಷಯ. ಸೊ ಯಾವಾಗ ಇವರಿಗೆ ವಿಶ್ವಾಸ ಕಡಿಮೆ ಆಯ್ತೋ ಅವಾಗ ಏನ್ ಹೇಳ್ತಾರೆ, ಹೋಗು ನೀನು ದಾಸಿಯನ್ನ ಮದುವೆ ಆಗು, ಅವಳಿಗೆ ಮೂಲಕ ಆಗುವಂತ ಸಂತಾನ ನಮ್ಗೇನಾಗತ್ತೆ, ಸಂತಾನ ಆದ್ರೆ ನಮಗೆ ನನಗೆ ವಾರಸುದಾರರಾಗ್ತಾನಂತ ವಿಷಯದಲ್ಲಿ ಮಾಡ್ತಾರೆ. ಸೊ ಏನಾಗತ್ತಾರೆ, ಇದು ಮಾಡಿರೋ ತಪ್ಪಿಂದ 13 ವರ್ಷ ದೇವರು 86 ಮಾಡೋದು, 86 ಈ ಒಂದು ವಿಷಯ ಮಾಡೋದು ಅಬ್ರಹಾಮರು ಅಲ್ರಾ. 13 ವರ್ಷ ದೇವರಿಗೂ ಇವರಿಗೆ ಕಮ್ಯುನಿಕೇಶನ್ ಸಂಪರ್ಕ ನಿಂತ್ಬಿಡ್ತಾರೆ. ಎಲ್ಲೂ ಅಷ್ಟೇ 13 ಇಯರ್ಸ್ 13 ವರ್ಷ ಹತ್ರ ದೇವ್ರು ಇವ್ರ ಹತ್ರ ಮಾತಾಡೋದು ನಮ್ಮಲ್ಲಿ ಎವಿಡೆನ್ಸ್ ಇಲ್ಲ ರೀ. ಸೊ 13 ಇಯರ್ಸ್ ಯಾಕೆ, ಯಾರು ಮಾತು ಕೇಳಿದ್ರು, ಆಗಾರ ಮಾತು ಕೇಳಿದ್ರು, ಸಹರಾ ಮಾತು ಕೇಳಿದ್ರಿಂದ, ಎಂತಿ ಮಾತು ಕೇಳಿದ್ರಿಂದ ದೇವ್ರು ಹೇಳಿದ್ರು, ನಿನ್ನಲ್ಲೇ ಹುಟ್ಟುತ್ತೆ, ನಿನ್ನಲ್ಲಿ ಹುಟ್ಟವನೇ, ನಿನ್ನ ಹುಟ್ಟವನ ಮೂಲಕ ಏನ್ ಮಾಡ್ತೀನಿ, ಲೋಕನ್ನ ನಾನು ಆಶೀರ್ವದಿಸ್ತೀನಿ ಅಂತ ಹೇಳಿರ್ತಾರೆ. ಆದ್ರೆ ಇವ್ರು ಏನ್ ಮಾಡ್ತಾರೆ, ವಯಸ್ಸಾಯ್ತಲ್ವ ಈಗ. ಸೊ ಸೋದರರೇ ಅವಾಗ ಏನ್ ಹೇಳ್ತಾರೆ, 13 ವರ್ಷ 99 ಇಯರ್ಸ್ ಅಲ್ಲಿ ದೇವರು ಅವ್ರಿಗೇನು ಪ್ರತಿಷ್ಠೆ ಆಗ್ತಾರೆ ಏನ್ರಿ. ನೋಡ್ರಿ ಏನ್ ಹೇಳ್ತಾರೆ ನೋಡ್ರಿ, ಆದಿಕಾಂಡ 17:1 ಯಾವ ರೀತಿಯಲ್ಲಿ ನೋಡ್ರಿ, 13 ವರ್ಷ ದೇವರಿಗೂ ಅಬ್ರಹಾಮನಿಗೆ ಕಮ್ಯುನಿಕೇಶನ್ ಇಲ್ಲ, ಸಂಪರ್ಕ ಕಟ್ಟಾಗಿದ್ದಾರೆ. 13 ವರ್ಷ ಆದ್ಮೇಲೆ 99 ಇಯರ್ಸ್ ಅಲ್ಲಿ ದೇವರು ಬಂದ್ಬಿಟ್ಟು ಅವ್ರಿಗೆ ಪ್ರತ್ಯಕ್ಷ ಆಗ್ತಾರೆ. ನೋಡ್ರಿ ಏನಂತ ಹೇಳ್ತಾರೆ ನೋಡ್ರಿ, ಅಬ್ರಹಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನದಲ್ಲಿ ನಾನು ಸರ್ವಶಕ್ತನಾದ ನೋಡ್ರಿ ಯಾವ ರೀತಿಯಲ್ಲಿ ಪರಿಚಯ ಮಾಡ್ಕೊಳ್ತಾರೆ ಅಂದ್ರೆ, ದೇವರು ಅಬ್ರಹಾಮನಿಗೆ ನಾನು ಸರ್ವಶಕ್ತನು ಅಂತಾರೆ. ಇಲ್ಲಿ ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಸೊ 99 ಇಯರ್ಸ್ ಇರುವಾಗ ಯೆಹೋವನು ಅಬ್ರಹಾಮನಿಗೆ ದರ್ಶನದಲ್ಲಿ ನಾನು ಸರ್ವಶಕ್ತನಾದ ದೇವರು, ನನಗೆ ನಡಕೊಂಡು ದೋಷವಿಲ್ಲದವನಾಗಿರು, ನನ್ನ ಮುಂದೆ ಹೆಂಗ್ ನಡಿ, ನೀ ದೋಷವಿಲ್ಲದವನಾಗಿ ನಡಿಕೋ ಅಂತಾರೆ. ಇಂಗ್ಲಿಷ್ ಅಲ್ಲಿ ಓದಪ್ಪ. 17:1 ನೋಡ್ರಿ, when Abraham was 99 years old, Jehovah appeared to Abraham and said to him, I am the Almighty God, walk before me and be perfect ಅಂತಾರೆ. ಸೊ ನನ್ನ ಮುಂದೆ ಏನಾಗಿ ನೀನು ಪರಿಪೂರ್ಣನಾಗಿರೋ, ದೋಷ ಇಲ್ದಿರ ನಡಿ ಅಂತಾರೆ. ಆಯ್ತಾ, ಕಂಟಿನ್ಯೂ ಮಾಡ್ರಿ. ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ, ಅತ್ಯಧಿಕವಾದ ಸಂತತಿಯನ್ನು ಕೊಡುವೆನು ಅಂದನು. ಅತ್ಯಧಿಕವಾದ ಸಂತತಿಯನ್ನು ನಿಮಗೆ ಕೊಡುತ್ತೇನೆ ಅಂದನು. ಅಬ್ರಹಾಮನು ಅಡ್ಡ ಬೀಳಲು ದೇವರು ಅವನ ಸಂಗಡ ಮಾತಾಡಿ, ನಾನಂತೂ ನಿನಗೆ ವಾಗ್ದಾನ ಮಾಡುತ್ತೇನೆ, ಏನಂದರೆ ನೀನು ಅನೇಕ ಜನಾಂಗಗಳಿಗೆ ಮೂಲ ಪುರುಷನಾಗು. ನೋಡ್ರಿ, ಏನಂದರೆ ನೀನು ಅನೇಕ ಜನಾಂಗಗಳಿಗೆ ಮೂಲ ಪುರುಷನು ಅಂತಾರೆ. ಏನಂತಾರೆ, ಯು ಶಲ್ ಬಿ ದ ಫಾದರ್ ಆಫ್ ಮೆನಿ ನೇಷನ್ ಅಂತ ಬರುತ್ತೆ ಇಂಗ್ಲಿಷ್ ಅಲ್ಲಿ ಅಪ್ಪ. ಸೋದರರೇ, ಸೊ ಈಗ ಅಬ್ರಹಾಮ್ಗೆ ಮಕ್ಕಳೇ ಇಲ್ಲ, ಈ ರಿಜೆಕ್ಟ್ ಮಾಡ್ಬಿಟ್ರು, ಇಷ್ಮಾಯಿಲ್ನ ರಿಜೆಕ್ಟ್ ಮಾಡ್ಬಿಟ್ರು ದೇವರು, ನಿನ್ನ ಹೊಟ್ಟೆಲಿ ಹುಡ್ಬೇಕು ಅಂತ. ಸೊ ಅವಾಗ ಏನಾಗುತ್ತೆ ರೀ, ಅಬ್ರಹಾಮ್ಗೆ ಹೇಳ್ತಾರೆ, ಸಾರಾಳ್ಗೆ ಬಂದು ಹೇಳ್ತಾರೆ, ನಪ್ಪ ನೋಡಿ ನಿನಗೆ ಮಗು ಆಗತ್ತೆ ಅಂತಾರೆ. ಯಾರಿಗೆ? ಸಾರಾಳ್ಗೆ ಬಂದು, ನಿನ್ನ ಹೊಟ್ಟೆಲಿ ಹುಟ್ಟೋ ಮಗು ಮೂಲಕನೇ ನನಗೆ ಅಕ್ಸೆಪ್ಟ್ ಮಾಡೋದು. ಈ ಮಗು ಇದೆಲ್ಲ ಅದು ಲೆಜಿಟಿಮೇಟ್, ಏನು ಹುಟ್ಟುತ್ತೋ ಅದಿಲ್ಲಿ ಇಲ್ಲಿಗಲ್ ಲೆಕ್ಕದಲ್ಲಿ ತಗೊಳ್ತೀನಿ ನಾನು, ಲೀಗಲೈಸ್ ಆಗಲ್ಲ, ಮಾಡೋಕ್ಕಾಗಲ್ಲ. ವಾರಿಸ್ದಾರರು ನೀನು ಸಾರಾ ಹೊಟ್ಟೆಲ್ಲ ಹುಟ್ಟಬೇಕು. ನೀನು ನಿಮ್ದು ಎಂತಿ ಮಾತು ಕೇಳಿ ನೀನು ದಾಸಿನ ಮೂಲಕ ಹುಟ್ಟಿಸೋ ಅನ್ನೋ ಮಗುದೆಲ್ಲ ಅದನ್ನ ನಾನೇನು ಮಾಡಲ್ಲ, ನಾನು ಲೀಗಲೈಸ್ ಮಾಡಲ್ಲ, ಅದನ್ನ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ, ತಗೊಳಕ್ಕಾಗಲ್ಲ ಅಂತಾರೆ. ಸೊ ಈಗ ಏನು ಹೇಳ್ತಾರೆ, ಸಾರಾಳಿಗೂ ಮತ್ತು ಅಬ್ರಹಾಮಿಗೆ ಹೇಳ್ತಾರೆ, ನೋಡಪ್ಪ ನೀನು ನಿನ್ನ ಮೂಲಕನೇ ಆಗತ್ತೆ ಅಂತ.
ಸರಿ, ಅದು ನೋಡೋಣ ಆ ಘಟನೆ. 18 ಆದಿಕಾಂಡ 18:11 ಓದ್ಕೊಂಬನ್ನಿ. 18-13ವರೆಗೂ. ಸಾರಿ, 18 11ರಿಂದ 13ವರೆಗೂ ಓದಿ. ಅಬ್ರಹಾಮನು ಸಾರಳು ನೋಡಿ, ಬಹುವೃದ್ಧರಾಗಿದ್ದರು. ಇಲ್ಲಿ ಗಮನಿಸ್ರಿ, ದಯವಿಟ್ಟು ಇದು ಗಮನಿಸ್ರಿ, ತುಂಬಾ ಇಂಪಾರ್ಟೆಂಟ್ ಮುಖ್ಯವಾದಂತ ವಾಕ್ಯ ಇದು. ಅಬ್ರಹಾಮನು ಮತ್ತು ಸಾರಾಳು ಬಹು ಏನಾಗಿದಂತೆ, ವೃದ್ಧರಾಗಿದ್ದರು. ವೃದ್ಧರಾಗಿದ್ರಂತೆ. ವೃದ್ಧರಂದ್ರೆ ಏನ್ರಿ, ವಯಸ್ಸಾಗಿತ್ತಂತೆ. ಸಾರಳಿಗೆ ಮುಟ್ಟು ನಿಂತು ಹೋಗಿತ್ತು. ಇಲ್ಲಿ ಗಮನಿಸ್ಬೇಕು ದಯವಿಟ್ಟು ನೀವು. ಸಾರಾಳಿಗೆ ಮುಟ್ಟು ನಿಂತು ಹೋಗಿತ್ತು. ಒಂದ್ಸತಿ ಮುಟ್ಟು ನಿಂತ್ಬಿಟ್ರೆ ಮಕ್ಕಳಾಗಲ್ರಿ. ಎಗ್ ಫಾರ್ಮೇಶನ್, ಎಗ್ ಇಲ್ಲ ಅಂದ್ರೆ ಏನಾಗಿರ್ತಾರೆ, ಈ ಒಂದು ಏನ್ ಹೇಳ್ತಾರೆ, ಗರ್ಭಕೋಶ ಏನಾಯ್ತಾರೆ, ಮುಚ್ಚೋಯ್ತು ಅವ್ರಿಗೆ. ಏನಾಯ್ತು ಇಲ್ಲಿಂಗೆ, ಸಾರಾಳಿಗೆ ಮುಟ್ಟು ನಿಂತು ಹೋಯ್ತು. ಒಂದ್ಸತಿ ಎಗ್ ಫಾರ್ಮೇಶನ್ ಆಗಲ್ಲ, ಇಂಪಾಸಿಬಲ್ ರೀ. ಮಕ್ಕಳಾಗ ಚಾನ್ಸೇ ಇಲ್ಲ ರೀ. ನೋಡ್ರಿ, ಅವ್ರಿಬ್ರು ಏನಾಗಿದ್ದಾರಂತೆ, ಇಬ್ಬರಿಗೂ ಬಹು ವೃದ್ಧರಾಗಿದ್ರು. ಸಾರಾಳಿಗೂ ಮುಟ್ಟು ನಿಂತು ಹೋಗಿತ್ತು. ಹೀಗಿರಲಾಗಿ ಆಕೆ ನನ್ನಂತ ಮುದುಕಿಗೆ ಭೋಗವಾದೀತೆ. ನನ್ನಂತ ಮುದುಕಿಗೆ ಭೋಗವಾದಿತ್ತೆ. ನನ್ನ ಯಜಮಾನನು ಮುದುಕನಲ್ವೇ. ನಾ ಇಬ್ರು ಸೇರುವಂತದ್ದ ಆಗತ್ತಾ ಅಂತ ಕೇಳ್ತಾರ್ರಿ. ನನ್ನ ಯಜಮಾನನ ಮುದುಕ, ನಾನು ಮುದುಕಿ ಆಗಿದ್ದೇನೆ ಎಂದು ತನ್ನೊಳಗೆ ನಕ್ಕಳು. ನೋಡ್ರಿ, ಎಂದು ತನ್ನೊಳಗೆ ನಕ್ಕಳು. ಯೆಹೋವನು ಅಬ್ರಹಾಮನಿಗೆ ಸಾರಳು ನಕ್ಕು ಮುದುಕಿಯಾದ ನಾನು ಮಗುವನ್ನು ಹೆರುವುದಾದೀತೆ ಎಂದು ಹೇಳಿದ್ದೇನು. ಯೆಹೋವನಿಗೆ ಅಸಾಧ್ಯವಾದದ್ದುಂಟೋ. ಗಮನಿಸಿರಿ, ನಾವು ಪೂಜಿಸುವಂತ ದೇವರು, ನಾವು ಆರಾಧನೆ ಮಾಡುವಂತ ದೇವರಿಗೆ ಅಸಾಧ್ಯವಾದದ್ದು ಉಂಟೋ ಏನ್ರಿ? ಎನಿಥಿಂಗ್ ಟು ಹಾರ್ಡ್ ಫಾರ್ ಗಾಡ್, ಎನಿಥಿಂಗ್ ಟು ಹಾರ್ಡ್ ಫಾರ್ ಜೆಹೋವಾ ಏನ್ರಿ? ಯೆಹೋವನಿಗೆ ಅಸಾಧ್ಯವಾದದ್ದು ಉಂಟೋ? ನಾನು ಹೇಳಿದಂತೆಯೇ ಬರುವ ವರ್ಷ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ, ನಾನು ಹೇಳಿದಂತೆ ಬರುವ ವರ್ಷ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬರುವಾಗ ಸಾರಳಿಗೆ ಮಗನಿರುವನು ಎಂದು ಹೇಳಿದನು. ಇಂಥ ಒಂದು ವಾಗ್ದಾನ, ಸಾರಳಿಗೆ ಮಗನಿರುವನು. ಸೋದರ ಇದನ್ನ ಅರ್ಥ ಆಯ್ತು ನಿಮ್ಗೆ? ಏನ್ ರುಚಿ ನೋಡಿದ್ರಿ? ನೀವ್ ಹೇಳ್ಬೇಕು. ಏನ್ ರುಚಿ ನೋಡಿದ್ರಿ? ಅಸಾಧ್ಯನೇ. ಏನ್ ರುಚಿ ನೋಡಿದ್ರಿ? ಇಲ್ಲ, ಅದನ್ನ ಗಮನಿಸಬೇಕು. ಇಲ್ಲಿ ಸಾರಾಳುಗೆ ಮುಟ್ಟು ನಿಂತಿತ್ತು, ಮೆನಪೋಸ್. ನಾವು ಗಂಡ ಮುತ್ಕನಾಗಿದ್ದ, ಅಸಾಧ್ಯ ಅಲ್ವಾ? ಅದನ್ನ ಗಮನಿಸ್ಬೇಕು ನೀವು. ಅದನ್ನ ರುಚಿ ನೋಡ್ಬೇಕು. ಅಸಾಧ್ಯವಾದ ವಿಷಯ ಇಲ್ಲಿ ದೇವರ ಕೈಲಿ ಸಾಧ್ಯವಾಯಿತು. ಆಯ್ತಾ? ಅದನ್ನ ಗಮನಿಸ್ಬೇಕು ನೀವು. ಸೊ ಆವಾಗ ಅಬ್ರಹಾಮ್ಗೆ. ಸೊ ಸಹೋದರ ಸಹೋದರಿ, ನಿಮಗೇನಿದೆಯಾ? ಇದನ್ನು ರುಚಿ ನೋಡಿದ್ದೀರಾ? ನೀವು ಹೇಳ್ರಿ ನೋಡೋಣ. ಒಂದು ನನಗೆ ಒಂದು ಚೆನ್ನಾಗಿರುತ್ತೆ, ನನಗೊಂದು ಆಧಾರವಾಗಿರುತ್ತೆ. ನನಗೆ ಎಕ್ಸಾಂಪಲ್ ಕೊಡಲ್ಲ, 3 ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನಿಮಗೆ ದೇವರು ಆ ಸರ್ವಶಕ್ತನ ರುಚಿ ನೋಡಿದ್ದೀರಾ? ಏನು ಎಕ್ಸಾಂಪಲ್ ಕೊಡೋಕ್ಕಾಗತ್ತ ಅಂತ? ಕರೆಕ್ಟ್ ರೀ. ಎಕ್ಸಾಂಪಲ್ ಅಲ್ಲಿ ಒಂದು ಉದಾಹರಣೆ ಕೊಡೋಕ್ಕಾಗತ್ತರ? ಈಗ ನಾನು ಉದಾಹರಣೆ ಕೊಟ್ಕೊಂಡ್ ಬರ್ತಾ ಇದ್ದೇನೆ ರೀ. ಈಗ ನೋಡ್ರಿ, ನೀವು ಮೂರು ಉದಾಹರಣೆ ನೋಡಿದ್ರಿ. ಏನ್ ನೋಡಿದ್ರಿ? 3 ಉದಾಹರಣೆ ನೀವು. ನಮ್ಮ ದೇವರು ಇಸ್ರಾಯೇಲರು ಕಾಪಾಡೋವರ ದೇವರು, ತೂಗುಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಅಂತ ನೋಡಿದ್ವಿ. ಅದೇ ರೀತಿ ಅಲ್ರಿ, ಅವರು 40 ವರ್ಷ ಅವರು ಅರಣ್ಯದಲ್ಲಿ ಪೋಷಣೆ ಮಾಡುದು. ಅರಣ್ಯದಲ್ಲಿ ಅದು ಗಮನಿಸ್ಕೊಬೇಕು. ಅರಣ್ಯದಲ್ಲಿ, ವಿಲ್ಡರ್ನೆಸ್ ನಲ್ಲಿ, ಮರುಭೂಮಿಯಲ್ಲಿ 30 ಲಕ್ಷ ಪ್ಲಸ್ ಪ್ರಾಣಿಗಳಿಗೆ, ದನಕರುಗಳಿಗೆ ಊಟನ, ನೀರ್ನ, ಆಹಾರನ ಕೊಟ್ರು ಅನ್ನೋದು ನೋಡಿದ್ವಿ. ಅಬ್ರಹಾಮನು ಇಬ್ಬರು ಮುತ್ಗಿಯರಾಗಿದ್ರು. ಸಾರಾಳಿಗೆ ಮುಟ್ಟು ನಿಂತಿತ್ತು, ಅಬ್ರಹಾಮನ ವಯಸ್ಸಾಗಿತ್ತು, ಅವರಿಗೆ ಮಕ್ಕಳಾಯಿತು. ಆ ರೀತಿ ಎಕ್ಸಾಂಪಲ್ ಕೊಡ್ರಿ ಅಂತ ಒಂದು. ಬ್ರದರ್, ಯೇಸು ಕ್ರಿಸ್ತ ಕನ್ಯೆಯಲ್ಲಿ ಹುಡ್ತಾರಲ್ಲ, ಅದೇ ದೊಡ್ಡ ಅದ್ಭುತ ಬ್ರದರ್. ವಾ, ಗುಡ್ ರೀ. ಸೂಪರ್. ಯಾರಮ್ಮ ಹೆಸರು? ರೇಷ್ಮಾ. ಒಳ್ಳೆ ವಿಷಯ. ಗುಡ್. ನೋಡ್ರಿ, ಇದೊಂದು ವಿಷಯ. ಸೊ ನಮ್ಮ ತಾಯಿ ಮರಿಯಾಳಮ್ಮನ್ಗೆ ಏನ್ರಿ, ಆಕೆ ಕನ್ಯೆಲೆಲ್ಲ ಮಕ್ಕಳಾಗತ್ತಾ? ಚಾನ್ಸೇ ಇಲ್ಲ ರೀ. ವರ್ಜಿನಿಗೆ ಮಕ್ಕಳಾಗಲ್ಲ. ಎಲಿಜಬೆತ್ ಕೂಡ ಅಷ್ಟೇ. ಏನಾಗಿತ್ತು? ಎಲಿಜಬೆತ್ಗೆ ಏನಾಗಿತ್ರಿ? ಆಕೆಗೆ ವಯಸ್ಸಾಗಿತ್ತಲ್ರ, ಆಕೆಗೆ ಏನಾಗತ್ತೆ ಅಲ್ಲಿ? ಮಕ್ಕಳಾಗತ್ತೆ. ನೆಕ್ಸ್ಟ್. ಗುಡ್, ಒಳ್ಳೆ ವಿಷಯಮ್ಮ. ಲಾಜರನ್ನು ಎಬ್ಬಿಸಿದ್ದು ಬ್ರದರ್. 4 ದಿನ ಕೊಳತೋದ ದೇಹನ ಎಬ್ಬಿಸಿದ್ದು. ನಾವು ತಂಗಿಯರು ಹೇಳ್ತಾರೆ, ದಾನಿಯೇಲ್ ವಿಷಯದಲ್ಲಿ ಸಿಂಹ ಬಾಯಿಗಳನ್ನು ಮುಚ್ಚಿಬಿಟ್ರು ಅಲ್ರ, ಕಟ್ಬಿಟ್ರು. ಒಳ್ಳೆ ವಿಷಯಮ್ಮ. ಗುಡ್. ಅಮ್ಮ,
ಸತ್ತ ಲಾಜರಸ್ನ ಎಬ್ಬರಿಸೋದಂಥದ್ದು. 4 ದಿವಸ 4 ದಿವಸ ಕೊಳ್ತೋಗಿರುತ್ತೆ ಬಾಡಿ. ಆಗ್ಲಿ ಏನಾಗುತ್ತೆ, ಬ್ಲೋಟ್ ಆಗುತ್ತೆ, ಅದು ಊದುತ್ತೆ ಬಾಡಿ. ಆಯ್ತಾ? ಗುಡ್, ಒಳ್ಳೆ ವಿಷಯ ರೀ. ನೋಡೋಣ, ರುಚಿ ನೋಡಿದ್ದೀರಾ? ಗುಡ್ ಗುಡ್ ಗುಡ್. ರುಚಿ ನೋಡ್ಬೇಕು, ರುಚಿ ನೋಡಿದ್ರನ್ನೇ ಅಲ್ರಾ. ಸೊ ಇನ್ನೊಂದು ಜೈರಸ್ ಅಲ್ರಾ, 12 ವರ್ಷ ಹೆಣ್ಮಗಳನ್ನ ಎಬ್ಬರಿಸ್ತಾರೆ ಯೇಸು ಕ್ರಿಸ್ತರು. ಒಳ್ಳೆ ವಿಷಯ. ಕರೆಕ್ಟ್ ರೀ. ನಾವು ಅರಣ್ಯದಲ್ಲಿ ನೋಡಿದ್ವಿ ಅಲ್ಲ, ಅಲ್ಲಿ ನೀವು ಹೇಳ್ದಂಗೆ ಹುಲ್ಲು ಸಹ ಬೆಳೆಯಕ್ಕಿಲ್ಲ. ಅಲ್ಲಿ ಏನ್ ಮಾಡಿದ್ರು, ದೇವರು ಆಹಾರನ ನೀರನ್ನು ಕೊಟ್ರು. ಒಳ್ಳೆ ವಿಷಯ. ಗುಡ್. ಬ್ರದರ್ ಯೋನನು 3 ದಿನ ಮೀನಿನ ಹೊಟ್ಟೆಯಲ್ಲಿ ಇರ್ತಾರಲ್ಲ, ಆತ ದೇಹ ಜೀರ್ಣ ಆಗ್ಲಿಲ್ಲ, ಆತ Correct ರೀ. ಪ್ರಾರ್ಥನೆ ಕೇಳ್ತಾರ. ಕರೆಕ್ಟ್ ರೀ, ಕರೆಕ್ಟ್. ಯೋಹನನ್ನು ಬಂದ್ಬಿಟ್ಟು ಯೋನ ಅವ್ರು ಒಂದು 3 days ಏನಿದಾರ, 3 ದಿವಸ ಬಂದ್ಬಿಟ್ಟು ಮೀನು ಹೊಟ್ಟೆದಲ್ಲಿದ್ರು. ಅದು ತುಂಬಾ ಕಠಿಣ ರೀ, ಉಸಿರಾಡೋಕೆ ತುಂಬಾ ಕಷ್ಟ ಅಲ್ವಾ. ಆ 3 days ಊಟ ಅವ್ರು ಕೊಡ್ಬೇಕು ಅವ್ರಿಗೆ. ಅದು ಕೆಮಿಕಲ್ಸ್ ಭಯಂಕರ ರೀ. ನಮ್ಮ ಆಹಾರನ ಜೀರ್ಣ ಮಾಡುವಂಥ ಕೆಮಿಕಲ್ ಇದೆ, ಲಿವರು ಮತ್ತೆ ಪ್ಯಾಂಕ್ರಿಯಾಸ್ ಅದು ಪ್ರೊಡ್ಯೂಸ್ ಮಾಡುತ್ತೆ. ಅದು ಎಷ್ಟು ಪವರ್ಫುಲ್ ಅಂದ್ರೆ ಆಸಿಡ್ಗಿನ್ನ ಪವರ್ಫುಲ್ ಅಂತಾರೆ. ಆಸಿಡ್ಗಿನ್ನ ನಾವು ಏನನ್ನ ತಿಂತೀವಿ ರೀ, ಅದನ್ನೆಲ್ಲ ಜೀರ್ಣ ಮಾಡುವಂಥದ್ದು ಪ್ರೊಡ್ಯೂಸ್ ಮಾಡುವಂಥ ಕೆಮಿಕಲ್ ರೀ ಅದು. ಅದು ಭಯಾನಕವಾಗಿರುತ್ತೆ ಅದು. ಆದ್ರೆ ಏನಾಗಿಲ್ಲ ರೀ ಇವ್ರಿಗೆ, ಜೋನನಿಗೆ ಏನೂ ಆಗಿಲ್ಲ. ಗುಡ್ ಗುಡ್ ಅಮ್ಮ, ಗುಡ್ ಗುಡ್. ಶಾದ್ರಕ್ ಮೆಷಕ್ ಅಬೇದ್ನೆಗೋ ಸೋದರ ನೋಡಿದ್ರಾ, ಪರವಾಗಿಲ್ಲ. ಸೊ ಈಗ ಕೆಂಪು ಸಮುದ್ರನ ಏನ್ ಮಾಡಿದ್ರು, ಇಬ್ಬಾಗ ಮಾಡಿದ್ರು, ಡಿವೈಡ್ ಮಾಡಿದ್ರು. ಸೊ ಇದೆಲ್ಲ ದೇವ್ರು ನಾವು ರುಚಿ ನೋಡಿದ್ರೆ ಮಾತ್ರ ಏನಾಗತ್ತೆ, ನಮಗೆ ಏನಾಗತ್ತೆ, ಏನಾಗತ್ತೆ, ಇನ್ನು ನಂಬಿಕೆ ಬೆಳಿತೈತಿ. ಇನ್ನು ನಂಬಿಕೆ ವಿಶ್ವಾಸ ಬೆಳೆಸ್ಬೇಕಿಲ್ಲಿ. ಇವತ್ತು ಪ್ರಯತ್ನ ಏನ್ರಿ, ಕುಗ್ಗೋಗುವಂತ ವಿಶ್ವಾಸನ ನಾವೇನ್ ಮಾಡ್ತಾ ಇದ್ದೀವಿ, ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ಇದನ್ನ ಗಮನಿಸ್ಬೇಕು ನೀವು, ಅಲ್ಲೇ ಮೈನ್ ಆಗಿರೋದು. ಗುಡ್ ಅಮ್ಮ, ಗುಡ್ ಗುಡ್ ಗುಡ್. ಯೆಹೋಶುವನ ಕಾಲದಲ್ಲಿ ಸೂರ್ಯ ನಿಲ್ಸಿದ್ದು. ಇದು ನೋಡ್ರಿ, ಇದು ಅಸಾಧ್ಯವಾದ ವಿಷಯ. ಸೂರ್ಯನ ಏನ್ರಿ ನಿಲ್ಸೋಕ್ ಆಗತ್ರ? ಸೂರ್ಯ ನಿತ್ರ, ಭೂಮಿ ನಿತ್ರ ನಮ್ಗೆ ಗೊತ್ತಿಲ್ಲ, ಆದ್ರೆ ನಿತ್ತು ಕೊನೆಗೆ. ಆಯ್ತಾ? ಸೊ ಅದು ಒಳ್ಳೆ ವಿಷಯ ರೀ. ಗುಡ್ ಗುಡ್ ಗುಡ್. ಸಹೋದರ ಸಹೋದರರೇ, ಒಳ್ಳೆ ವಿಷಯನ ನೀವು ನಮ್ಮನ್ನ ಶೇರ್ ಮಾಡ್ಕೊಂಡ್ರಿ. ದೇವ್ರ ನಮ್ಗೆ ಸ್ತೋತ್ರವಾಗ್ಲಿ. ಇನ್ನೊಂದು ಎಲೇಜನ ವಿಷಯದಲ್ಲಿ, ಎಲೇಜ ಬಂದ್ಬಿಟ್ಟು ಎಲಿಶಾ ಅಲ್ರಾ, ಎಲೇಜ ಇಂಗ್ಲಿಷಲ್ಲಿ ಎಲಿಶಾ. ಅಲ್ಲಿರಿ ಏನಾಗುತ್ತೆ, ಈಗ ಗೊತ್ತಲ್ಲ ನೀವು, ಅಹಾಬು ಅವ್ರ ಎಂತಿ ಮಾತು ಜಜೀಬಲ್ನ ಮದುವೆ ಆಗ್ತಾನೆ. ಆಕೆ ಏನ್ ಮಾಡ್ತಾಳೆ, ಬಾಲ್ ಮತ್ತೆ ಅಶರತ್ ದೇವತೆ ಅಲ್ರಾ, ಅಶರ ದೇವತೆನ ಆಕೆ ಬಂದ್ಬಿಟ್ಟು ಆ ವಿಗ್ರಹನ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಇವ್ರು ಏನ್ ಮಾಡ್ತಾರೆ, ಈ ಒಂದು ರಾಜ್ಯ, ಅಹಾಬನ್ ರಾಜ ಅರಸನು ಆ ದಿನದಲ್ಲಿ ಏನ್ ಮಾಡ್ತಾನ್ರಿ, ಆ ವಿಗ್ರಹನ ಹೆಚ್ಚಾಗಿ ಪೂಜನೆ ಮಾಡೋ ಸ್ಟಾರ್ಟ್ ಆಗತ್ತೆ. ಅವನೇ ಇಲ್ಲ, ಇವರು ಇಸ್ರಾಯೇಲ್ ಜನರನ್ನು ಪೂಜಿಸುವಾಗೆ ಮಾಡ್ತಾನೆ. ತುಂಬಾ ಕೆಟ್ಟ ರಾಜ ಯಾರಂದ್ರೆ ಅಹಾಬನೇ, ಸಹೋದರರೇ. ಸೊ ಆಗ ಎಲೇಜನ ಹೋಗಿ ಅಹಾಬನ್ ಒಂದು ಮಾತು ಹೇಳ್ತಾನ್ರಿ. ಆಯ್ತಾ? ಏನಂತ ಹೇಳ್ತಾನಂದ್ರೆ, ನಾನು ಹೇಳೋವರೆಗೂ ಈ ಒಂದು ಪ್ರಾಂತದಲ್ಲಿ ಈ ಒಂದು ಇದ್ರ ಮೇಲೆ ಮಳೆನು ಮತ್ತು ಮಂಜುನು ಸಹ ಬರಲ್ಲ ಅಂದ್ಬಿಡ್ತಾರೆ, ಬೀಳೋದಿಲ್ಲ ಅಂತ. ಮಳೆ ಮತ್ತು ನಾನು ಹೇಳೋವರೆಗೂ ಏನಾಗುತ್ತೆ ಇಲ್ಲಿ, ಮಳೆ ಮತ್ತು ಮಂಜುನು ಸಹ ಏನಾಗಲ್ಲ, ಬೀಳಕ್ಕಿಲ್ಲ ಅಂತ ಹೇಳ್ತಾರೆ. ಸಹೋದರರೇ, ಅದನ್ನ ಓದಿ 1ನೇ ಅರಸು 1 Kings 17:1-3 ಓದಮ್ಮ. ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಬಿಯನಾದ ಎಲಿಯಾ ಎಂಬುವನು ಆಹಾಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಾಣೆ, ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಅಂದನು. ತರುವಾಯ ಯೆಹೋವನು ಎಲಿಯನಿಗೆ, ನೀನು ಈ ಸ್ಥಳವನ್ನು ಬಿಟ್ಟು ನೋಡ್ರಿ, ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದಾನ್ ಹೊಳೆಯ ಆಚೆಯಲ್ಲಿರುವ ಕೇರೀತ್ ಹಳ್ಳದಲ್ಲಿ ಅಡಗಿಕೋ, ಬಚ್ಚಿಟ್ಕೋ ಅಂತಾರೆ. ಸೊ ಎಲ್ಲಿ ಈ ಮಾತನ್ನ ಹೇಳ್ಬಿಡ್ತಾರೆ, ನಾನು ಹೇಳೋವರೆಗೆ ಏನ್ರಿ ಮಳೆನೂ ಅಥವಾ ಮಂಜುನು ಸಹ ಬರಕ್ಕಿಲ್ಲ ಅಂತ ಹೇಳಿ ದೇವ್ರು ಹೇಳ್ತಾರೆ.
ಪೂರ್ವ ದಿಕ್ಕಲ್ಲಿರುವ ಯೋರ್ದಾನ್ಯ ಹೊಳೆಯ ಆಚೆಲಿರುವ ಕಿರತ್ತ ಒಂದು ಹಳ್ಳದಲ್ಲಿ ಹೋಗಿ ಏನ್ ಮಾಡು, ಅಲ್ಲಲ್ಲಿ ಹೋಗಿ ನೀನು ಬಚ್ಚಿಟ್ಕೋ ಅಂತಾರೆ. ಸರಿ ಆಯ್ತಪ್ಪ, ಅಗ್ರಿ ಆಗ್ತಾರೆ. ಯಾರು? ಎಲೀಷಾ ಏನು ಹೇಳ್ತಾರೆ? ಎಲಿಯ ಬಂದ್ಬಿಟ್ಟು ಏನಾಗ್ತಾರೆ, ಅಗ್ರಿ ಆಗ್ತಾರೆ. ಆಯ್ತಪ್ಪ, ನಾನು ಹೋಗಿ ಅಲ್ಲಿ ಬಚ್ಚಿಟ್ಕೊಳ್ತೀನಿ ಅಂದ್ರೆ. ಸರಿ ಅಪ್ಪ, ನಾನು ಬಚ್ಕೊಂಡು ಊಟ ಏನು ಸಪ್ಲೈ ಮಾಡ್ತಾರೆ ಅಂದ್ರೆ, ನೋಡಪ್ಪ ಊಟ ಖಂಡಿತವಾಗಿ ನಾನು ಕಳಿಸ್ತೀನಿ, ಝೊಮ್ಯಾಟೊ ಮಾಡ್ತೀನಿ ಅಂತಾರೆ. ಹಾಗೇನಾ? ಝೊಮ್ಯಾಟೊ ಅಲ್ರ, ಸುಗ್ಗಿನೂ ಇಲ್ಲ, ಝೊಮ್ಯಾಟೊ. ಸೊ ಕಾಗೆ ಮೂಲಕ ಚೇಂಜ್ ಆಗಿದೆ. ಈಗ ಝೊಮ್ಯಾಟೊ ಈಗ ಕಾಗೆ, ಈಗ ಆ ಟೈಮಲ್ಲಿ ಕಾಗೆ ಅಂತ ಕರಿತಾ ಇದ್ರಿ, ಈ ಟೈಮಲ್ಲಿ ನಾವೇನು ಕರಿತಾ ಇದೀವಿ ಇದನ್ನ? ಝೊಮ್ಯಾಟೊ ಅಂತ ಕರಿತೀವಿ. ಒಂದೇ ಹೋಗಿ ಒಂದು ಕರೆ ಮಾಡಿದ್ರೆ ಸಾಕು, 10 ನಿಮಿಷದಲ್ಲಿ ಬಿರಿಯಾನಿ ಮನೆ ಸಪ್ಲೈ. ನಮ್ಮ ತಂಗಿದರಿಗೆ ಅಕ್ಕಂದರಿಗೆ ಕಸನೇ ಇಲ್ಲ ಈಗ. ಏನಮ್ಮ ಕಸ ಇದೆಯಮ್ಮ ಇವತ್ತು? ಮನೆಗೆ ಬಂದ ಕೂಡಲೇ ಆರ್ಡರ್ ಮಾಡಪ್ಪ, ಫಸ್ಟು ಆರ್ಡರ್ ಮಾಡಪ್ಪ ಅಂದ ತಕ್ಷಣ ಆ ಟೈಮಲ್ಲಿ ಕಾಗೆ ಮೂಲಕ ಈ ಎಲೆನಿಗೆ ದೇವ್ರು ಏನು ಸಪ್ಲೈ ಮಾಡಿದ್ರಿ? ಏನು ಆಹಾರ ಸಪ್ಲೈ ಮಾಡಿದ್ರು? ರೋಟಿ ಮತ್ತೆ ಮಾಂಸ. ಎಷ್ಟು ಟೈಮು? ಮಾರ್ನಿಂಗ್ ಅಂಡ್ ಈವ್ನಿಂಗ್. ಹತ್ರ ಆಕ್ಚುಲಿ ಹೇಳಕ್ ಹೋದ್ರೆ ಮನುಷ್ಯ 2 ಟೈಮ್ಸ್ ತಿನ್ಬೇಕ್ರಿ, ಅದು ಕರೆಕ್ಟ್ ನಿಯಮ ಹೇಳಕ್ ಹೋದ್ರೆ. ನಾವು 3 ಟೈಮ್ ತಿಂತೀವಿ, ಆದ್ರೆ ಶಕ್ತಿ ಇರೋರು ತಿಂತಾರೆ ಅನ್ಕೊಳ್ಳಿ. ವಯಸ್ಸಾಗ್ತಾ ಆಗ್ತಾ 2 ಟೈಮ್ಸ್ ಬರ್ತಾರೆ ಸೋದರಿ. ನೋಡ್ರಿ ಏನ್ ಮಾಡ್ತಾರೆ, ಎಲಿನಿಗೆ ದೇವರು ಊಟ ಸಪ್ಲೈ ಮಾಡ್ತಾರ್ರಿ. ಯಾರ ಮೂಲಕ? ಕಾಗೆ ಮೂಲಕ, ಒಂದು ಅಶುದ್ಧವಾಗಿರೋ ಪಕ್ಷಿಯ ಮೂಲಕ. ಇದು ಕಾಡು ಕಾಗೆ ರೀ, ರೆವೆನ್, ಇಂಗ್ಲೀಷಲ್ಲಿ ರೆವೆನ್ ಅಂತಾರೆ ಇದನ್ನ. ರೇವನ್ ಬಂದ್ಬಿಟ್ಟು, ರೇವನ್ಗೂ ಈ ಒಂದು ಕಾಗೆ, ಊರ್ ಕಾಗೆ, ನಾವು ಕಾಗೆ ನೋಡ್ತೀವಲ್ಲ, ಆ ಕಾಗೆಗೂ ತುಂಬಾ ವ್ಯತ್ಯಾಸ ಇದೆ ರೀ. ಅದು ಕಪ್ಪಾಗಿರುತ್ತೆ ರೇವನ್, ಸ್ವಲ್ಪ ದೊಡ್ಡದಾಗಿರುತ್ತೆ. ಇಲ್ಲಿ ಊರ್ಲಿ ನಮ್ಮಲ್ಲಿ ಮೊದಲಿರುವಂಥ ಕಾಗೆಗಳು ಸಣ್ಣವಾಗಿರುತ್ತೆ. ಅದು ಇದಿದೆ, ಸೊರ ಇದೆ ನೋಡ್ರಿ, ಅದಕ್ಕಿದು ಡಿಫ್ರೆನ್ಸ್ ಇರುತ್ತೆ. ಸೊ ಇದು ಅನ್ಕ್ಲೀನ್ ಅನಿಮಲ್ ಅಂತಾರೆ. ಏನ್ರಿ? ಅಶುದ್ಧವಾಗಿರುವಂಥ ಪಕ್ಷಿ ಇದು. ಸೊ ಇದ್ರ ಮೂಲಕ ಎಲೆಜನಿಗೆ ದೇವ್ರು ಏನ್ ಮಾಡ್ತಾರೆ? ಊಟನ ಒದಗಿಸ್ತಾರೆ. ವಿಶೇಷತೆ ಅಲ್ಲ, ಒಂದು 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 ಒಳ್ಳೆ ವಿಷಯ ಅಲ್ರ ಅದು? ಅಲ್ರ, ದೇವ್ರನ್ನ ಯಾವ ರೀತಿ ರುಚಿ ನೋಡ್ತಾ ಇದೀವಿ ನಾವು? ಕಾಗೆ ಮೂಲಕ ಏನ್ ಮಾಡಿದ್ರು? ಒಂದು ಭಕ್ತನಿಗೆ ಆಹಾರನ ಕೊಟ್ರು. ಓದಮ್ಮ, ಅದು 17ನೇ ಅಧ್ಯಾಯ 6ರಿಂದ ಓದ್ಕೊಂಬನ್ನಿ. 6 ಓದಿ. ಕಾಗೆಗಳು ಅವನಿಗೆ ಪ್ರಾತಃ ಕಾಲದಲ್ಲಿ, ನೋಡ್ರಿ, ಕಾಗೆಗಳು ಅವನಿಗೆ ಪ್ರಾತಃ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ರೊಟ್ಟಿ ಮಾಂಸ ಇವುಗಳನ್ನು ನೋಡ್ರಿ, ತಂದು ರೊಟ್ಟಿ ಮಾಂಸಗಳನ್ನು ತಂದು ಕೊಡ್ತಾ ಇತ್ತಂತೆ. ಅವನು ಇವುಗಳನ್ನು ತಿನ್ನುತ್ತಿದ್ದನು. ಹಳ್ಳದ ನೀರು ಅವನಿಗೆ ಪಾನವಾಗಿತ್ತು. ನೋಡ್ರ, ಅವ್ರಿಗೆ ಹಳ್ಳದಲ್ಲಿರುವಂತ ನೀರ್ನ ಕುಡ್ಕೊಂಡು ಆ ಕಾಗೆ ತರುವಂತ ಬ್ರೆಡ್ ಮತ್ತೆ ಮಾಂಸನ ತಿನ್ಕೊಂಡು ಜೀವಿಸ್ತಾ ಇದ್ರು. ಹೇಳ್ತಾರಲ್ಲ, ಸುಮಾರು 2 ರಿಂದ 3 ವರ್ಷ ಇಲ್ಲಿ ಮಳೆ ಇಲ್ಲ, ಬರಗಾಲ. ಈಗ ಏನ್ರಿ, ಎಲ್ಲೂ ಮಳೆ, ಎಲ್ಲೂ ಊಟ ಇಲ್ಲ ಅಲ್ಲಿ. ಬರಗಾಲ ಅಂದ್ರೆ ಅರ್ಥ, ಬರಗಾಲ ಅಂದ್ರೆ ಊಟ ಸೀಸಾಗತ್ತೆ ರೀ, ಊಟ ಸೀಸಾಗತ್ತೆ. ಈಗ ಅಲ್ಲಿ ಏನಾಗತ್ತೆ, ಹೋಗ್ತಾ ಏನಾಯ್ತು, ನೀರೇನಾಯ್ತು, ಮತ್ತೆ ಡ್ರೈ ಆಯ್ತ್ರಿ. ಅವಾಗ ನೆಕ್ಸ್ಟ್ ಆಪ್ಷನ್ ಹೆಂಗೆ? ಒಂದು ವಿಧವೆ ಮನೆಗೆ ಹೋಗಂತಾರೆ. ಎಲ್ರಿ? ಜರಪ ಅನ್ನೋ ಒಂದು ಊರಿಗೆ ಹೋಗಿ ಅಲ್ಲಿ ವಿಧವೆ ಇರ್ತಾಳೆ, ಅವಳು ನಿನ್ಗೆ ಏನಾಗ್ತಾಳೆ ನೋಡ್ರಿ. ಇದನ್ನ ಗಮನಿಸ್ಬೇಕು. ಇಲ್ಲೊಂದು ವಿಷಯ ರುಚಿ ನೋಡಿದೀವಿ ನಾವು. ಕಾಗೆ ಮೂಲಕ ದೇವರು ಊಟನ ಸಪ್ಲೈ ಮಾಡಿದ್ರು. ಎಂತ ಕಾಗೆ? ಅಶುದ್ಧವಾಗಿರುವಂತ ಒಂದು ಪಕ್ಷಿ ಮೂಲಕ ನಮಗೆ ಅಶುದ್ಧ ನೋಡ್ತೀವಿ. ನಮ್ಗೇನು ಅಶುದ್ಧ ಊಟ ಬೇಕು ನಮ್ಗೆ ಅಲ್ವಾ? ಸೊ ಊಟ ಬೇಕು, ನಮ್ಗೆ ಊಟನ ಕೊಟ್ರು. ಸೊ ಈಗ ಏನ್ ಹೇಳ್ತಾರೆ, ಒಂದು ವಿಧವೆ ಮನೆಗೆ ಹೋಗು, ಆಕೆ ಏನ್ ಮಾಡ್ತಾಳೆ? ನಿನ್ನ ಪೋಷಿಸ್ತಾಳೆ. ಅಲ್ಲಿ ಹೋಗ್ತಾರೆ, ನೋಡಿದ್ರೆ ಅಲ್ಲಿ ಅವ್ರಿಗೆ ಊಟ ಇಲ್ಲ. ಅಮ್ಮ ಹೋಗಿ ಏನ್ ಮಾಡು, ನಮ್ಗೆ ರೋಟಿ ತಗೊಂಬಂದು ಕೊಡಮ್ಮ ಅನ್ನೋ ಟೈಮಲ್ಲಿ ಆಕೆ ಏನ್ ಹೇಳ್ತಾಳೆ? ಅಪ್ಪ, ನನಗಿರೋದು ತುಂಬಾ ಚೂರು, ನನಗಿರೋದು ತುಂಬಾ ಕಡಿಮೆ ಇದೆ. ಈ ಒಂದು ಹಿಟ್ಟು ಏನ್ ನನ್ನ ಕೈಗೆ ತುಂಬಾ ಇದೆಯೋ ಅದನ್ನ ತಿನ್ಬಿಟ್ಟು ನಾನು ನನ್ನ ಮಗ ಸತ್ತೋಗ್ತೀವಿ ಅಂತಾರೆ. ನನ್ನ ಮಗ ಸತ್ತೋಗ್ತೀವಿ, ನಮ್ಮಲ್ಲಿ ಏನೂ ಇಲ್ಲ, ಇರೋದೇ ಸ್ವಲ್ಪ ಇದೆ, ಅದನ್ನ ನಮಗ್ ಮಾತ್ರ ಇದೆ. ಅದು ಎಷ್ಟು ಇದೆ? ತಿಂದ್ರು ನಾವು ಸಾಯೋವಂಥ ಸ್ಥಿತಿಯಲ್ಲಿ ಇದ್ದೀವಿ, ನಾವು ಸತ್ತೋಗ್ತೀನಿ ಅನ್ನೋವಾಗ ಹೋಗಿ ನಾನು ಮಾಡ್ಕೊಂಬ. ನಾನು ಏನಾಗತ್ತೆ, ನೀನೇನು ತಗೊಂಬರ್ತೀಯ ಜಾರಿಂದ, ಆ ಪಾತ್ರೆಯಿಂದ, ಹಿಟ್ಟು ಏನಾಗಲ್ಲ, ಕಡಿಮೆ ಆಗಲ್ಲ. ಆ ಎಣ್ಣೆ ನೀವು ಯೂಸ್ ಮಾಡುವಂತ ಎಣ್ಣೆ ಏನಾಗಲ್ಲ, ಅದನ್ನೂ ಕಡಿಮೆ ಆಗಲ್ಲ ಅಂತಾರೆ. ಅದನ್ನ ಓದಿ 17, 14ರಿಂದ 17, 4, 15, 16. ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ, ನಾನು ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೆ ನಿನ್ನ ಮಡಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ. ನೋಡ್ರಿ, ನಿನ್ನ ಮಡಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ಮೊಗೆಯಲ್ಲಿರುವ ಎಣ್ಣೆಯು ಮುಗಿಯುವುದಿಲ್ಲ ಹೇಳುತ್ತಾನೆ ಅಂದನು. ಆಕೆಯು ಹೋಗಿ ಅವನು ಹೇಳಿದಂತೆಯೇ ಮಾಡಿದಳು. ನೋಡ್ರಿ, ಆಕೆ ನೋಡ್ರಿ ಬುದ್ಧಿವಂತಲು, ನಂಬುದ್ಲ ಆ ಮಾತನ್ನ. ಇಲ್ಲಲ್ಲ ಕಣೋ, ಏನಪ್ಪ ಪ್ಲಾನ್ ಮಾಡ್ತಾ ಇದಾರೆ, ಯಾಕಂದ್ರೆ ಊಟ ಅಲ್ಲವಲ್ಲ. ಓಕೆ, ಉಚ್ಚಿನ ಮೊದಲು ಉಂಡವನ್ ಜನ ತರ. ಈ ಟೈಮಲ್ಲಿ ಹಿಂಗಪ್ಪ ಅಂತ ಆಕೆ ನಂಬುದ್ಲು.
ಎಲಿಯನ್ನು ಹೇಳಿದ ಮಾತನ್ನು ನಮ್ಗೇನ್ ಮಾಡಲ್ದು, ಏಳಿನ ಹೇಳ್ತಾರ ಮಾಡ್ತಾರೆ. ಆಕೆಯು ಆಕೆಯ ಮನೆಯವರು ಎಲಿಯನು ಅದನ್ನು ಅನೇಕ ದಿವಸಗಳವರೆಗೆ ಊಟ ನೋಡ್ರಿ, ಮಾಡಿದನು. ಆಕೆಯ ಮನೆಯವರು ಮತ್ತು ಏಲಿಯನು ಅದನ್ನು ಅನೇಕ ದಿವಸಗಳವರೆಗೆ ಊಟ ಮಾಡಿದ್ರು. ಯೆಹೋವನು ಎಲಿಯನ ಮುಖಾಂತರವಾಗಿ ಹೇಳಿದಂತೆ ಹ್ಮ್ ಮಡಿಕೆಯಲ್ಲಿದ್ದ ಹಿಟ್ಟು ತೀರಲಿಲ್ಲ, ನೋಡ್ರ, ಮಡಕೆಯಲ್ಲಿದ್ದ ಹಿಟ್ಟು ತೀರ್ಲಿಲ್ಲ, ಮೊಗೆಯಲ್ಲಿದ್ದ ಎಣ್ಣೆಯೂ ಎಣ್ಣೆ ಮುಗಿದು ಹೋಗಲಿಲ್ಲ. ಮುಗಿಲಿಲ್ಲ. ಎಂತ ವಿಶೇಷ ಸಹೋದರ ಸಹೋದರಿಯರೇ ಅಲ್ರ, ಎಂತ ಒಂದು ವಿಷಯ ಅಲ್ರ ನಾವು ನೋಡ್ತಾ ಇರೋದು ಸಹೋದರ ಸಹೋದರರೇ. ಇನ್ನೊಂದು ಒಂದು ಎರಡು. ಸೊ ಈಗ ಇನ್ನೊಂದು ಏನಂದ್ರೆ ಇಲ್ಲಿ ಚಾಲೆಂಜ್ ಬರುತ್ತೆ. ಏನಂದ್ರೆ ಒಂದು 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 ಸವಾಲು. ದೇವರು ದೊಡ್ಡವರ, ಯೆಹೋವ ದೇವರು ದೇವರ, ಅಥವಾ ಬಾಲನು ದೇವರ ಅಂತ. ಯಾಕಂದ್ರೆ ಯಾರಲ್ಲಿ ಇಸ್ರಾಯೇಲ್ ಪೂಜೆ ಮಾಡ್ತಾ ಇದ್ರು, ಅಲ್ಲಿ ಬಾಲನ್ನ ಪೂಜೆ ಮಾಡ್ತಾ ಇದ್ರು ಅಲ್ರ, ಬಾಲ್ ದೇವರನ್ನ ಪೂಜೆ ಮಾಡ್ತಾ ಇದ್ರು. ಇಲ್ಲಿ ಏನಂದ್ರೆ ಒಂದು ಚಾಲೆಂಜು. ಈಗ ಯೆಹೋವನು ದೇವರ ಅಥವಾ ಬಾಲನು ದೇವರ ಅನ್ನೋ ವಿಷಯ ಸಹೋದರ ಸಹೋದರರೇ, ನಿಮ್ಗೆಲ್ಲ ಗೊತ್ತಿರೋ ವಿಷಯ ಅಲ್ರ ಇದೆಲ್ಲ. ನಾನು ಹಂಗೇನು ಟೈಮ್ ಕಡಿಮೆ ಇರೋದ್ರಿಂದ 10 ನಿಮಿಷ ಮುಗಿಸ್ತೀನಿ. ತಾಳ್ಮೆಯಿಂದ ಕೇಳ್ಬೇಕು. 10 ನಿಮಿಷ ಆಗತ್ತಲ್ರ ಸಹೋದರ ಸಹೋದರರೇ. ಸೊ ಈಗ ಏನಾಗುತ್ತೆ ರೀ, ಈಗ ದೇವ್ರು ಹೋಗಿ ಏನು ಹೇಳ್ತಾರೆ, ಅಹಾಬನ್ಗೆ ಹೋಗಿ ನೀನು ಮಾತಾಡು ಅಂತಾರೆ. ಎಲೇಜನ್ಗೆ ಹೋಗಿ ಎಲಿಯನ್ಗೆ ಹೇಳ್ತಾರೆ, ಹೋಗ್ಬಿಟ್ಟು ಅಹಾಬ್ ಅಂತ ಮಾತಾಡಂತಾರೆ. ಸೊ ಅಹಾಬನ್ ಹೋಗಿ ಯಾರ್ತ ಮಾತಾಡ್ತಾರೆ, ಎಲೇನ್ ಹೋಗಿ ಅಹಾಬ್ ಅಂತ ಮಾತಾಡ್ತಾರೆ. ಏನಂತ ಮಾತಾಡ್ತಾರೆ ಅದು ನೋಡಿ, 18ನೇ ಅಧ್ಯಾಯ ಅಲ್ರಮ್ಮ, 21 ಓದ್ಕೊಂಬನ್ನಿ. ಎಲಿಯನು ಎಲ್ಲಾ ಜನರ ಹತ್ತಿರ ಹೋಗಿ ಅವರಿಗೆ, ನೀವು ಎಷ್ಟರವರೆಗೆ ಎರಡು ಮನಸ್ಸುಳ್ಳವರಾಗಿರುವಿರಿ? ನೋಡ್ರಿ, ನೀವು ಎಷ್ಟರವರೆಗೆ ಎರಡು ಮನಸ್ಸು ಉಳ್ಳವರಾಗಿರುವಿರಿ? ಯೆಹೋವನು ದೇವರಾಗಿದ್ದರೆ ಆತನನ್ನೇ ಹಿಂಬಾಲಿಸಿರಿ. ನೋಡ್ರಿ, ಯೆಹೋವನನ್ನು ದೇವರಾಗಿದ್ದರೆ ಆತನನ್ನು ಹಿಂಬಾಲಿಸಿರಿ. ಬಾಳನು ದೇವರಾಗಿದ್ದರೆ ಅವನನ್ನೇ ಹಿಂಬಾಲಿಸಿರಿ ಎಂದು ಹೇಳಿದನು. ಬಾಲನು ದೇವರಾಗಿದ್ದರೆ ಅವನನ್ನೇ ಹಿಂಬಾಲಿಸಿರಿ. ಕಂಡಿನಿ ಮೇಡಮ್. ಜನರು ಇದಕ್ಕೆ ಏನೂ ಉತ್ತರ ಕೊಡದೆ, ಜನರು ಇದಕ್ಕೆ ಏನು ಉತ್ತರ ಕೊಡ್ಲಿಲ್ಲ ಅಂತ. ಯಾಕೆ? ಅವ್ರಿಗೆ ಬಾಲನ್ನೇ ಪೂಜೆ ಮಾಡ್ತಾ ಇದ್ರು. ಇವಾಗ ಹೇಳ್ಬೇಕಾಯ್ತಲ್ರ ಅವರಲ್ಲಿ, ಇಲ್ಲಪ್ಪ ಯೆಹೋವನೇ ದೇವ್ರಂತ ಭಯ ಅವ್ರಿಗೆ ಅಲ್ರಾ. ಕಂಟಿನ್ಯೂ ಮಾಡ್ರಿ. ಜನರು ಇದಕ್ಕೆ ಏನೂ ಉತ್ತರ ಕೊಡದೆ ಸುಮ್ಮನಿರುವುದನ್ನು ಕಂಡು ಅವನು ತಿರುಗಿ ಅವರಿಗೆ, ಯೆಹೋವನ ಪ್ರವಾದಿಗಳಲ್ಲಿ ನಾನೊಬ್ಬನೇ ಉಳಿದಿದ್ದೇನೆ. ನೋಡ್ರಿ, ಯೆಹೋವನ ಪ್ರವಾದಿಗಳಲ್ಲಿ ನಾನೊಬ್ಬನೇ ಉಳಿದಿದ್ದೇನೆ. ಬಾಳನ ಪ್ರವಾದಿಗಳಲ್ಲಿ 450 ಮಂದಿ ಇದ್ದಾರೆ. ನೋಡ್ರಿ, 450 ಮಂದಿ ಇದಾರಂತೆ. ಬಾಲನ ಪ್ರವಾದಿಗಳು ಎಷ್ಟು ಮಂದಿ ಇದ್ದಾರೆ? 450. ಯೆಹೋವನ ಪ್ರವಾದಿಗಳಲ್ಲಿ ನಾ ಒಬ್ಬನೇ ಉಳಿದಿದ್ದೇನೆ, ಒಬ್ಬರೇ ಇದ್ದಾರೆ. ನೋಡ್ರಿ ಈಗ ಏನ್ ಮಾಡ್ತಾರೆ ಅಂದ್ರೆ, ಈಗ ಚಾಲೆಂಜ್ ಮಾಡ್ತಾ ಇದಾರೆ. ಈಗ ಒಂದು ಸವಾಲು ಏನಂದ್ರೆ, ಇವಾಗ ಇದರಲ್ಲಿ ನಿಜವಾದ ದೇವರು ಯಾರಂತ, ಯೆಹೋವರ ದೇವರ ಅಥವಾ ಒಂದು ಬಾಲನ ದೇವರು ಅನ್ನೋದು ಇವತ್ತು ಚಾಲೆಂಜ್ ನಡೀತಾ ಇದೆ. ಅವರು 2 ಹೋರಿಗಳನ್ನು ನಮ್ಮ ಬಳಿಗೆ ತರಲಿ, ಅವುಗಳಲ್ಲೊಂದನ್ನು ಆರಿಸಿಕೊಂಡು ಕಡಿದು ತುಂಡು ಮಾಡಿ, ಆರಿಸಿಕೊಂಡು ಕಡಿದು ತುಂಡು ಮಾಡಿ ಕಟ್ಟಿಗೆಯ ಮೇಲೆ ಇಡಲಿ. ಆದರೆ ಬೆಂಕಿ ಹೊತ್ತಿಸಬಾರದು. ಆದ್ರೆ ಬೆಂಕಿನ ಹತ್ತಿಸಬೇಡದು. ಬೆಂಕಿ ಏನ್ ಹಾಕೊಡ್ರಿ, ಬೆಂಕಿ ಹಾಕೊಡುದು. ಏನ್ ಮಾಡ್ಬೇಕು, ಅದನ್ನ ಕಡಿದು ತುಂಡು ಮಾಡಿ ಅದನ್ನ ಕಟ್ಟಿಗೆಯ ಮೇಲೆ ಇಡಲಿ. ಅದೇನ್ ಮಾಡ್ಬಿಡ್ರಿ, ಬೆಂಕಿನ ಇಡಕ್ ಹೋಗ್ಬಿಡ್ರಿ. ನಾನು ಇನ್ನೊಂದನ್ನು ಹಾಗೆಯೇ ಮಾಡಿ ಬೆಂಕಿ ಹೊತ್ತಿಸದೆ ಕಟ್ಟಿಗೆಯ ಮೇಲಿಡುವೆನು. ನೀವು ನಿಮ್ಮ ದೇವರ ಹೆಸರನ್ನು ಹೇಳಿ ಪ್ರಾರ್ಥಿಸಿರಿ. ಅನಂತರ ನಾನು ಯೆಹೋವನ ಹೆಸರು ಹೇಳಿ ಪ್ರಾರ್ಥಿಸುವೆನು. ಅನಂತರ ನಾನು ಯೆಹೋವನ ಹೆಸರಲ್ಲಿ ಪ್ರಾರ್ಥಿಸುತ್ತೇನೆ. ಆ ಇಬ್ಬರಲ್ಲಿ ಯಾವನು ಲಾಲಿಸಿ ಬೆಂಕಿಯನ್ನು ಕಳುಹಿಸುವನೋ, ನೋಡ್ರಿ, ಆ ಇಬ್ಬರಲ್ಲಿ ಯಾವನು ಲಾಲಿಸಿ ಬೆಂಕಿಯನ್ನು ಕಳಿಸುವನೋ ಅವನೇ ದೇವರೆಂದು ಅವನೇ ದೇವರೆಂದು ನಿರ್ಣಯ ನಿಶ್ಚಯಿಸೋಣ ಅಂದನು. ಎಲ್ಲಾ ಜನರು ಸರಿ, ನೀನು ಹೇಳಿದಂತೆಯೇ ಆಗಲಿ ಎಂದು ಉತ್ತರ ಕೊಟ್ಟರು. ಸೋದರ ಇವ್ರು ಏನ್ ಮಾಡ್ತಾರೆ, ಈಗ 400 ಪ್ರವಾದಿಗಳು ಏನ್ ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ ಪ್ರಾರ್ಥನೆ ಮಾಡಕ್ಕೆ. ಇವ್ರಿಬ್ರು ಪ್ರಾರ್ಥನೆ ಮಾಡ್ಬೇಕು. ಯಾರು? 1 ವರ್ಸಸ್ 400. ಈಗ ಏನ್ರಿ, ಗೊಲಿಯಾತ್ ವರ್ಸಸ್ ಡೇವಿಡ್ ಲೆಕ್ಕ. ಇಲ್ಲಿ ಒಬ್ಬ ಪ್ರವಾದಿ, ಅಲ್ಲಿ 400 ಪ್ರವಾದಿಗಳು. ಸರಿಯಪ್ಪ, ನೀನೇನ್ ಮಾಡು, ಫಸ್ಟ್ ನೀವು ಮಾಡ್ರಿ ಅಂತ ಏನ್ ಮಾಡ್ತಾರೆ, ಬಾಲನಿಗೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಯಾರ್ರಿ? 4 ಪ್ರವಾದಿಗಳು ಭಯಂಕರವಾಗಿ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೆ ಏನ್ ಮಾಡ್ತಾರ್ರಿ, ಎಲ್ಲಾ ರೀತಿಯಲ್ಲಿ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಆಯ್ತಾ? ಆಗ ಏನಾಗಲ್ರಿ, ಉತ್ತರ ಬರ್ತಾ ಇಲ್ಲ. ಯಾರಿಂದ? ಬಾಲಿನಿಂದ. ಏನ್ ಬರ್ಬೇಕಲ್ಲಿ? ಬೆಂಕಿ ಬರ್ಬೇಕು ಅಲ್ಲ. ಅದೇ ಏನು ಬರ್ತಾ ಇಲ್ಲ, ಉತ್ತರ ಬಂದಿಲ್ಲ. ಓದಿ ಅದ್ರ 18-27 ಓದಿ. 18 ನೋಡ್ರಿ, ಯಾವ ರೀತಿಯಲ್ಲಿ ಅವ್ರನ್ನ ತಮಾಷೆ ಮಾಡ್ತಾರೆ ನೋಡ್ರಿ ಅಲ್ಲಿ. ಮಧ್ಯಾಹ್ನವಾದ ನಂತರ ಎಲಿಯನು ಅವರನ್ನು ಪರಿಹಾಸ ಮಾಡಿ ಗಟ್ಟಿಯಾಗಿ ನೋಡ್ರಿ, ಗಟ್ಟಿಯಾಗಿ ಏನ್ ಮಾಡ್ರಿ, ಕೂಗ್ರಿ, ಅವನು ದೇವರಾಗಿರುತ್ತಾನಲ್ಲ, ದೇವರಾಗಿರ್ತಾನಲ್ಲ. ಈಗ ಒಂದು ವೇಳೆ ಅವನು ಧ್ಯಾನದಲ್ಲಿರಬಹುದೇನೋ, ಏನ್ ಮಾಡ್ರಿ,
ನೀವು ಗಟ್ಟಿಯಾಗಿ ಕೂಗ್ರಿ. ಇಲ್ಲವೇ ಹ್ಮ್ ಯಾವುದೋ ಕೆಲಸದಲ್ಲಿ ಯಾವುದೋ ಕೆಲಸದಲ್ಲಿ ಅಥವಾ ಪ್ರಯಾಣದಲ್ಲಿ ಇರಬೇಕು. ಪ್ರಯಾಣದಲ್ಲಿ ಇರಬೇಕು. ಅದೂ ಇಲ್ಲದಿದ್ದರೆ ನಿದ್ರೆ ನಿದ್ರೆ ಮಾಡ್ತಾರ, ಅದು ಇಲ್ಲದ್ರೆ ನಿದ್ರೆ ಮಾಡುತ್ತಿದ್ದಾನೋ ಮಾಡುತ್ತಿದ್ದಾನೋ. ಎಚ್ಚರವಾಗಬೇಕು ಎಂದು ಹೇಳಿದನು. ಎಚ್ಚರವಾಗಬೇಕು ಅಂತ ಏನ್ ಮಾಡ್ರಿ ನೀವು? ಗಟ್ಟಿಯಾಗಿ ಕೂಗ್ರಿ ಅಂತಾರೆ. ಇವ್ರೇನ್ ಮಾಡ್ತಾರೆ? ಇನ್ನೂ ಟೆನ್ಷನ್ ಆಗಿ ಇವ್ರೇನ್ ಮಾಡ್ತಾರೆ? ಬಡ್ಕೊಳ್ತಾರೆ, ಅವ್ರನ್ನೇ ಏನ್ ಮಾಡ್ಕೊಳ್ತಾರೆ? ಕುಯ್ಕೊಳ್ತಾರಂತೆ. ಅವ್ರನ್ನೇ ಚುಚ್ಕೊಳ್ತಾರೆ, ಕುಯ್ಕೊಳ್ತಾರೆ. ಆದ್ರೆ ಏನಂದರೆ ಉತ್ತರನೇ ಬರಲ್ಲ ಸಹೋದರ. ಈಗ ಏನಂತ ಚಾಲೆಂಜ್ ಮಾಡ್ತಾರೆ ಇಲ್ಲಿ ಯಾರು ದೇವ್ರಂತ ಇಲ್ಲಿ ಗಮನಿಸ್ಬೇಕು. ಇಲ್ಲಿ ನಾವು ರುಚಿ ನೋಡ್ತಾ ಇದ್ದೀವಿ. ಇಲ್ಲಿ 400 ಪ್ರವಾದಿಗಳವ್ರೆ, ಇಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ. ಏನ್ ಹೇಳ್ತಾರೆ? ಈಗ ಯಾರು ನಿಜವಾದ ದೇವರು ಅನ್ನೋದು ಈಗ ಚಾಲೆಂಜ್ ಇರೋದು ಸಹೋದರ. 36 ಓದಿ ನೋಡ್ರಿ ಏನ್ ಮಾಡ್ತಾರೆ ನೋಡ್ರಿ. ಎಲಿಯನು ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಪ್ರವಾದಿಯಾದ ಎಲಿಯನು ವೇದಿಯ ಹತ್ತಿರ ಬಂದು, ಅಬ್ರಹಾಂ, ಇಸಾಕ್, ಇಸ್ರಾಯೇಲರ ದೇವರೇ. ನೋಡ್ರಿ ಏನಂತ ಪ್ರಾರ್ಥನೆ ಮಾಡ್ತಾರೆ? ಅಬ್ರಹಾಂ, ಇಸಾಕ್, ಇಸ್ರಾಯೇಲರ ದೇವರೇ, ಯೆಹೋವನೇ, ನೀನೊಬ್ಬನೇ ಇಸ್ರಾಯೇಲ್ಯರ ನೀನು ಒಬ್ಬನೇ ಇಸ್ರಾಯೇಲ್ ದೇವರಾಗಿರುತ್ತಿ ಎಂಬುದನ್ನು, ನಾನು ನಿನ್ನ ಸೇವಕನಾಗಿರುತ್ತೇನೆಂಬುದನ್ನು, ಇದನ್ನೆಲ್ಲ ನಿನ್ನ ಅಪ್ಪಣೆಯ ಮೇರೆಗೆ ಮಾಡಿದನೆಂಬುದನ್ನು ಈ ಹೊತ್ತು ತೋರಿಸಿಕೊಡು. ಕಿವಿಗೊಡು. ಯೆಹೋವನೇ ಕಿವಿಗೊಡು. ಯೆಹೋವನಾದ ನೀನೊಬ್ಬನೇ ದೇವರು. ಈ ಜನರ ನೋಡ್ರಿ, ಯೆಹೋವನಾದ ನೀನೊಬ್ಬನೇ ದೇವರು. ಜನರ ಮನಸ್ಸನ್ನು ನಿನ್ನ ಕಡೆಗೆ ಈ ಜನರ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಸಿಕೊಡು. ಆಗಿರುತ್ತಿ ಎಂಬುದನ್ನು ಇವರಿಗೆ ತಿಳಿಯಪಡಿಸು. ನೀನೇ ಆಗಿರುತ್ತೆ ಎಂಬುದನ್ನು ಇವರಿಗೆ ತಿಳಿಯಪಡಿಸು. ಓಕೆ, ಕಿವಿ ಕೊಡು ಯೆಹೋವನೇ, ಕಿವಿ ಕೊಡು. ಯೆಹೋವನಾದ ಒಬ್ಬನೇ ದೇವರು, ಈ ಜನರ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವನಾಗಿರುತ್ತಿ. ಇಂಗ್ಲಿಷ್ ಏನಲ್ಲಿ ಬರುತ್ತಲ್ರಿ? 37 ಅಲ್ಲಿ ಓದಪ್ಪ. ಆನ್ಸರ್ ಮೀ so that this people may know that you, the Lord, are God, that you are turning back their hearts again ಅಂತ ಏನ್ ಮಾಡ್ತಾರೆ? ಪ್ರಾರ್ಥನೆ ಮಾಡ್ತಾರೆ. 39 ಓದಿ. 38 ಅಮ್ಮ. ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು. ನೋಡ್ರಿ, ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸವನ್ನು ಕಟ್ಟಿಗೆ ಕಲ್ಲು ಮಣ್ಣುಗಳನ್ನು, ನೋಡ್ರಿ, ಕಟ್ಟಿಗೆ ಕಲ್ಲು ಮಣ್ಣುಗಳನ್ನು ದಹಿಸಿಬಿಟ್ಟು ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಹೀರಿ. ಇಲ್ಲೇ ರೀ ನೋಡ್ರಿ, ಅಪರೂಪವಾದ ವಿಷಯ ಇದು. ಕಾಲಲ್ಲಿ ಬಂದ್ಬಿಟ್ಟು ಪೆಟ್ರೋಲ್ ಇಲ್ಲ, ಏನಿತ್ತು? ನೀರನ್ನು ಸಹ ಏನಾಯ್ತು? ನೋಡ್ದ, ಎಲ್ಲಾರು ಬಂದ್ಬಿಟ್ಟು ಏನಾಗ್ತಾರ್ರಿ? ಒಂದು ಬಲಿಗೆ ಏನಾಗ್ತಾರೆ? ಒಂದು ಒಲೆ ಉರಿಬೇಕು. ಏನ್ ಮಾಡ್ತಾರ್ರಿ? ಎಣ್ಣೆ ಉಯ್ಬೇಕ್ರಿ. ಇಲ್ಲಿ ಏನ್ ಮಾಡ್ತಾರೆ? ನೀರು ಉಯಿಸ್ತಾರೆ ಇವರು. 3 ಜಾರಷ್ಟು ಬಿಂದಿಗೆ ಅಷ್ಟು ಏನ್ ಮಾಡ್ತಾರೆ ಇವರು? ನೀರ್ ಹಾಕ್ತಾರೆ. ಆ ನೀರು ಸಹ ಏನಾಗುತ್ತಾರೆ? ದಗ ಅಂತ ಉರಿತದಂತೆ. ನೋಡ್ರಿ, ಅಲ್ಲಿ ಕಲ್ಲು ಏನಾಗುತ್ತೆ? ಏನ್ರಿ? ಏನು? ಯಜ್ಞ ಮಾಂಸವು, ಕಟ್ಟಿಗೆ, ಕಲ್ಲು, ಮಣ್ಣು ಸಹ ಏನಾಗ್ಬಿಡ್ತಾರೆ? ದಹಿಸಿ ಬಿಡ್ತು. ಆಮೇಲೆ ರೀ, ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಹೀರಿ ಬಿಟ್ಟಿತ್ತು. ಜನರೆಲ್ಲರೂ ಅದನ್ನು ಕಂಡು ಬೋರ್ಲು ಬಿದ್ದು. ನೋಡು, ಜನರೆಲ್ಲ ಅದನ್ನು ಕಂಡು ಬೋರ್ಲು ಬಿದ್ದು ಯೆಹೋವನೇ ದೇವರು, ಯೆಹೋವನೇ ದೇವರು, ಯೆಹೋವನೇ ದೇವರು, ಯೆಹೋವನೇ ದೇವರು ಅಂತೇನಂದ್ರೆ ಸೋದರ. ಸೊ ಇಲ್ಲಿ ಈ ಒಂದು ನಾವು ಮೂರು ವಿಷಯಗಳು ನೋಡ್ಕೊಂಡ್ ಬಂದ್ವಿ ಅಲ್ರಾ? ನಮ್ಮ ಎಲಿನ ಏನ್ರಿ 3 ವಿಷಯ ನೋಡಿದ್ ನಾವು? ಇಲ್ಲ ರೀ, ಇಲ್ಲಿ ಎಲ್ಲೇ ಜನ ಎಲೆನ ವಿಷಯದಲ್ಲಿ 3 ವಿಷಯ ನೋಡಿದ್ವಿ ನಾವು. ಕಾಗೆಯ ಮೂಲಕ ಊಟ ಸಪ್ಲೈ ಮಾಡಿದ್ರು, ಮತ್ತೆ ವಿಧೇಯವೆಯ ಅವರಿಲ್ಲಂತ ಪಾತ್ರೆಯಲ್ಲಿ ಆ ಒಂದು ಹಿಟ್ಟು ಏನಿತ್ತು ಅದು ಕಡಿಮೆನೂ ಆಗ್ಲಿಲ್ಲ, ಎಣ್ಣೆನೂ ಏನಾಗಿಲ್ಲ. ಅವರು ಮಳೆ ಬರೋವರೆಗೂ ಅದು ಖಾಲಿನೇ ಆಗ್ಲಿಲ್ಲ. ಇನ್ನೊಂದು ವಿಷಯ ರೀ, ವಿತೌಟ್ ಫ್ಯೂಲ್, ನೀರಿಂದ ತುಂಬಿಸುವಂತದ್ದು. ಅವ್ರು 400 ಜನ ಪ್ರಾರ್ಥನೆ ಮಾಡ್ತಾರೆ, ಹೊಡ್ಕೊಳ್ತಾರೆ, ಬಡ್ಕೊಳ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೆ ಕಿರ್ಚಾಡ್ತಾ ಇರ್ತಾರೆ, ಎಲ್ಲೂ ಸುಳಿ ಬರಲ್ಲ. ಮತ್ತೆ ಇವರು ಒಂದೇ ಪ್ರಾರ್ಥನೆ, ಸಣ್ಣ ಪ್ರಾರ್ಥನೆ ಅಲ್ರ ಮಾಡುವಾಗ, ಒಬ್ಬರೇ ದೇವರು ಅಂತ ಮಾಡುವಾಗ ತಟ್ಟನೇನಾಯ್ತ್ರಿ? ಬೆಂಕಿ ಬಂದು ಆ ಮಾಂಸ ಮತ್ತೆ ಆ ಕಲ್ಲು, ಆ ಕಟ್ಟಿಗೆ ಎಲ್ಲ ಏನಾಯ್ತು? ಇಷ್ಟು ಸ್ಟಾರ್ಟ್ ಆಯ್ತು. ನೀರು ಏನಾಯ್ತು? ಡ್ರೈ ಆಯ್ತು. ಇದನ್ನಲ್ರ ಇದು 3 ವಿಷಯ ನೋಡ್ಕೊಂಡ್ ಬಂದ್ವಿ. ಸೊ ಏನ್ ರುಚಿ ನೋಡಿದ್ವಿ ನಾವು? ದ ಲಾರ್ಡ್ ಈಸ್ ಗಾಡ್, ಯೆಹೋವನೇ ದೇವರು ಅಲ್ರ, ಯೆಹೋವನೇ ದೇವರು ಅನ್ನೋದನ್ನ ಸಹೋದರ ಸಹೋದರಿಯರೇ ನಾವು ರುಚಿ ನೋಡಿದ್ವಿ. ಸಹೋದರ ಸಹೋದರಿಯರೇ, ಹೀಗಾಗಿ ಇರಲಿ ಸಹೋದರ ಸಹೋದರಿಯರೇ, ನಮ್ಮ ಸಹೋದರಿ ಹೇಳಿದ್ರು ಡ್ಯಾನಿಯಲ್ ವಿಷಯದಲ್ಲಿ ಕೂಡ
ಏನಂತಾರೆ ಆ ಏನ್ರಿ ನೀನು ನಿತ್ಯ ಭಜಿಸುವ ಪೂಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉಳಿಸಲು ಶಕ್ತನೋ ಅಂತ. ದ ಗಾಡ್ ಹೂಮ್ ಯು ಆಲ್ವೇಸ್ ಸರ್ವ್ ವಿಲ್ ಡೆಲಿವರ್ ಯು. ಒಂದು ಚಾಲೆಂಜ್ ಇದು. ನೀನು ಪೂಜಿಸುವ ದೇವರು ನಿನ್ನನ್ನ ಸಿಂಹ ಬಾಯಿಗಳಿಂದ ಬಿಡಿಸುವನೋ ಅಂದ್ರ. ಆಯ್ತಾ? ಸೊ ಬಿಡಿಸಿದ್ರಾ ಅಲ್ರಾ? ಬಿಡಿಸಿದ್ರು. ಸೊ ಹೆಂಗ್ ಬಿಡಿಸಿದ್ರು ಆ ವಾಕ್ಯನ ಮಾತ್ರ ಓದ್ರಿ. ದಾನಿಯಲ್ನ ಬಂದ್ಬಿಟ್ಟು ನೋಡ್ರಿ, ಇಲ್ಲಿ ಗೊತ್ತಿಲ್ಲ, ನಿಮ್ ಕಥೆಲ್ಲ ಗೊತ್ತಿದಲ್ರ, ಯಾವ ರೀತಿಲಿ ಟ್ರಾಪ್ ಮಾಡಿದ್ರು ಅವ್ರನ್ನ. ಯಾಕಂದ್ರೆ ಇವ್ರನ್ನು ಏನ್ರಿ 30 ದಿವಸ ಬೇರೆ ದೇವ್ರನ್ನ ಪೂಜೆ ಮಾಡ್ಕೊಡೋದು, ಇವ್ರು ಪ್ರಾರ್ಥನೆ ಮಾಡ್ಕೊಡೋದು ಅಂದ್ಬಿಟ್ಟು ಇವ್ರನ್ನ ಟ್ರಾಪ್ ಮಾಡೋದು. ಆದ್ರೆ ದಾನಿಯಲ್ ಏನ್ ಮಾಡಿದ, ಅವರು ಡೈಲಿ ಏನಂದ್ರೆ ಅವ್ರದ್ದು 3 days ಅವ್ರೇನ್ ದೇವ್ರನ್ನ ಪ್ರಾರ್ಥನೆ ಮಾಡೋರು. ಇವ್ರಿಗೆ ಗೊತ್ತು, ಹೋಗಿ ಏನ್ ಮಾಡ್ತಾರೆ ನೋಡ್ರಪ್ಪ, ಈ ತರ ಡ್ಯಾನಿಯಲ್ ಈ ತರ ನಿಮ್ಮ ಲಾನ ಬ್ರೇಕ್ ಮಾಡಿದ್ದಾರೆ. ಯಾರು ರಾಜ ಆ ಟೈಮಲ್ಲಿ? ಡೇರಿಯಸ್, ನೆಬೂಕದ್ನೆಚ್ಚರ್, ಡೇರಿಯಸ್, ಮಿಡೋನ್ ಪರೇಷ್ಯ ಅಲ್ರ, ಅದಕ್ಕೆ ರಾಜನಾಗಿರ್ತಾನೆ. ಸೊ ಏನಾಗುತ್ತೆ ಈಗ, ಯಾರೆಲ್ಲ ಆ ಒಂದು ಆಜ್ಞೆನ ಮೀರ್ತಾರೋ ಅವ್ರಿಗೇನಾಗ್ತಾರೆ, ಸಿಂಹ ಬಾಯಿಗಳಲ್ಲಿ, ಆ ಸಿಂಹ ಇರುವಂತ ಜಾಗದಲ್ಲಿ ಬಿಟ್ಬಿಡೋದು ಅಲ್ರ. ಅದೇ ತರ ಡ್ಯಾನಿಯಲ್ ತಗೊಂಡೋಗಿ ಬಿಡ್ತಾರೆ. ಅದು ಡೇರಿಯಸ್ ರಾಜನ ಇಲ್ಲಿ ಏನ್ ಮಾಡ್ತಾಳ್ರಿ, ರಾತ್ರಿ ನಿದ್ರೆನೇ ಮಾಡಿಲ್ಲ ಅಂತಾರೆ. ಅದು ಡ್ಯಾನಿಯಲಲ್ಲಿ ನಿದ್ರೆ ಮಾಡಿದ್ರು ಅಲ್ರ, ಕೂತಿದ್ರು ಅವರು. ಅಲ್ಲಿ ಡೇರಿಯಸ್ ರಾಜರು ತುಂಬಾ ಡಿಸ್ಟರ್ಬ್, ಯಾಕಂದ್ರೆ ಒಳ್ಳೆ ಒಂದು ವ್ಯಕ್ತಿ ಡ್ಯಾನಿಯಲ್, ಒಳ್ಳೆ ಒಂದು ಭಕ್ತ, ಒಳ್ಳೆ ಒಂದು ನಾನೆಸ್ಟ್ ಆಫೀಸರ್ ಅವರು. ಅಂತ ಒಂದು ಆಫೀಸರ್ ನಾನು ಕಳ್ಕೊಂಡ್ಬಿಡ್ತೀನಲ್ಲಪ್ಪ, ಅಂತ ಒಂದು ಒಳ್ಳೆ ಪ್ರವಾದಿನ ಕಳ್ಕೊಂಡ್ಬಿಡ್ತೀನಿ ಅಂದ್ಬಿಟ್ಟು ಇವ್ರಿಗೆ ದುಃಖ. ಇವ್ರಿಗೆ ಯಾರಿಗೆ? ಡೇರಿಯಸ್ ರಾಜನಿಗೆ. ಸೊ ಏನಾಗುತ್ತೆ ಆಗ, ಇವ್ರನ್ನ ತಗೊಂಡೋಗಿ ಬಿಟ್ಬಿಡ್ತಾರೆ ಇದಲ್ಲಿ, ಎಲ್ಲೇ ಗುಹೆಯಲ್ಲಿ, ಆ ಒಂದು ಸಿಂಹಗಳಿರೋಂಥ ಗುಹೆಯಲ್ಲಿ ಬಿಡ್ತಾರೆ. ಏನಾಗುತ್ತೆ ನೋಡ್ರಿ, ಹೆಂಗ್ ಬಂದ್ಬಿಟ್ಟು ನೋಡ್ರಿ ಅವ್ರನ್ನ ಕೇಳ್ತಾರೆ ನೋಡ್ರಿ. ದಾನಿಯೇಲನನ್ನು 6:4 ಡ್ಯಾನಿಯಲ್ಲು 6:4 ಓದಿ, 4 ಓದಿ. ಹೀಗಿರಲು ಮುಖ್ಯಾಧಿಕಾರಿಗಳು, ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ಆದರೆ ತಪ್ಪು ಹೊರಿಸುವ ಯಾವ ಸಂದರ್ಭವನ್ನು, ಯಾವ ತಪ್ಪನ್ನು ಕಾಣಲಾರದೆ ಹೋದರು. ಅವನು ನಂಬಿಗಸ್ತನೇ ಆಗಿದ್ದನು. ಅವನಲ್ಲಿ ಆಲಸ್ಯವಾಗಲಿ ಅಕ್ರಮವಾಗಲಿ ನೋಡ್ರಿ, ಅವನಲ್ಲಿ ಯಾವುದೇ ಒಂದು ಆಲಸ್ಯವಾಗ್ಲಿ ಅಕ್ರಮಗಳು ಸಿಗ್ಲಿಲ್ಲ ಅವರಲ್ಲಿ. ಆಗ ಆ ಮನುಷ್ಯರು ಈ ದಾನಿಯೇಲನ ಮೇಲೆ ತಪ್ಪು ಹೊರಿಸಲು ಇವನ ದೇವ ಧರ್ಮದ ಮೂಲಕವೇ ಹೊರತು, ನೋಡ್ರಿ, ಇವನ ದೇವ ಧರ್ಮದ ಮೂಲಕ ಹೊರತು ಇನ್ನಾವುದರಲ್ಲಿಯೂ ಅವನಿಗೆ ನಮಗೆ ಅವಕಾಶ ದೊರೆಯದು ಅನ್ಕೊಂಡ್ರು. ಹೀಗೆ ಆ ಮುಖ್ಯಾಧಿಕಾರಿಗಳು, ದೇಶಾಧಿಪತಿಗಳು 20 ದಾನಿಯೇಲನಿದ್ದ ಗವಿಯ ಸಮೀಪಕ್ಕೆ ಬಂದು ಅವನು ದುಃಖ ಧ್ವನಿಯಿಂದ ದಾನಿಯೇಲನನ್ನು ಕೂಗಿ, ದಾನಿಯೇಲನೇ, ಜೀವ ಸ್ವರೂಪನಾದ ದೇವರ ಸೇವಕನೇ, ನೀನು ನಿತ್ಯವೂ ಭಜಿಸುವ ನಿನ್ನ ನೋಡ್ರಿ, ಇಲ್ಲೇ ಗಮನಿಸ್ರಿ ನೀವು. ಜೀವ ಸ್ವರೂಪನಾದ ದೇವರ ಸೇವಕನೇ. ಯಾರು ಸೇವಕರು? ಜೀವ ಸ್ವರೂಪನಾದ ದೇವರ ಸೇವಕನೇ. ಏನ್ರಿ ಅರ್ಥ ಇದು? ಯಾವ ದೇವ್ರನ್ನ ಪೂಜಿಸ್ತಾ ಇದ್ದೀವಿ ನಾವು? ನಾವು ಜೀವ ಸ್ವರೂಪನಾದ ದೇವರು ಸೇವಕರು ನಾವು ಕೊಡೋ. ನೀನು ನಿತ್ಯವೂ ಭಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸ ಶಕ್ತನಾದನೋ. ನಿನ್ನನ್ನು ಸಿಂಹಗಳಿಂದ ಉಳಿಸಲು ಶಕ್ತನಾದನೋ. ಸಿಂಹಗಳ ಬಾಯಲ್ಲಿ, ಅಶೂರ್ ಅಂತ ಸಿಂಹಗಳ ಬಾಯಲ್ಲಿ ಹೆಂಗಂದ್ರೆ ಲಾಲಿಪಾಪ್ ಕೊಡಂಗೆ, ಅದಕ್ಕೆ ಅಲ್ರ, ಚಿಕನ್ ಲಾಲಿಪಾಪ್ ಅಂತಾರ, ಆ ಥರ ಕೊಡಂಗೆ ತಿಂದಾಕ್ಬಿಡತ್ತೆ, ಏನು ಎಲ್ಬೂ ಸಹ ಬಿಡಕ್ಕಿಲ್ರಿ. ಆ ರೀತಿಯಲ್ಲಿರುವಂತರ್ನ ಹೇಳ್ತಾರೆ, ಜೀವ ಸ್ವರೂಪನಾದ ದೇವರು ಸೇವಕನೇ, ನಿನ್ನನ್ನು ನೀನು ನಿತ್ಯವಾಗಿ ಪೂಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉಳಿಸಲು ಶಕ್ತನಾದನೋ. ನೋಡ್ರಿ, ಅದಕ್ಕೆ ಏನ್ ಹೇಳ್ತಾರೆ ನೋಡ್ರಿ ಡ್ಯಾನಿಯೇಲರು. ಕೇಳಲು ದಾನಿಯೇಲನು ರಾಜನಿಗೆ, ಅರಸನೇ ಚಿರಂಜೀವಿಯಾಗಿರು. ನೋಡು, ಅರಸನೇ ಚಿರಂಜೀವಿಯಾಗಿರು. ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ, ನನ್ನ ದೇವರು ತನ್ನ ದೂತರನ್ನು ಕಳಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು. ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ. ಏಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿದೆ. ತುಂಬಾ ಮುಖ್ಯ ರೀ, ಆತನ ದೃಷ್ಟಿಯಲ್ಲಿ ನಾನು ನಿರ್ಮಲನಾಗಿ ಕಂಡು ಬಂದೇನು. ನಾವು ಕೂಡ ಸಹ ಸಹೋದರ ಏನಾಗಿರ್ಬೇಕ್ರಿ? ನಿರ್ಮಲ ಆಗಿರ್ಬೇಕು. ನಾವು ಪೂಜಿಸುವಂತ ದೇವರು ಜೀವ ಸ್ವರೂಪನಾಗಿರುವಂತ ದೇವರು. ಇದೊಂದು ರುಚಿ ಆಲ್ರೆಡಿ ಒಂದು ಸಹೋದರಿ ಹೇಳಾಯ್ತು ಅಲ್ರ. ಹಾಗಾಗಿ ಸಹೋದರಿಯರೇ, ಇದೆಲ್ಲ ನಾವು ನೋಡಿದ್ವಿ ಅಲ್ರ. ಯಾಕೆ? ಇನ್ನು ಸುಮಾರು ವಿಷಯಗಳಿದೆ, ನಮಗೆ ದೇವ್ರ ಮೇಲೆ ವಿಶ್ವಾಸ ಮತ್ತೆ ಏನ್ರಿ ಭರವಸೆ, ಟ್ರಸ್ಟ್, ಫೇತ್ ಅಂಡ್ ಟ್ರಸ್ಟ್
ಹೆಚ್ಚಾಗಲಿ. ಏನ್ ನೋಡೋಣ, ಇನ್ ಮೂಲಕ್ಕೆ ನೀವೇನ್ ಮಾಡ್ರಿ, ಹೋಗಿ ಇನ್ನ ಧ್ಯಾನ ಮಾಡ್ರಿ. ನೀವೇನ್ ಮಾಡ್ಬೇಕು, ಸ್ಟಡಿ ಮಾಡಿ ಕಟ್ ಅಂಡ್ ಪೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ದಯವಿಟ್ಟು ಸ್ಟಡಿ ಮಾಡ್ರಿ, ಓದಿ. ಅರ್ಧ 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 ಗಂಟೆ ಹೋದ್ರು ನೀವು ರುಚಿ ನೋಡ್ರಿ, ವಾಕ್ಯನ ರುಚಿ ನೋಡ್ಲಿಲ್ಲ ಅಂದ್ರೆ ಖಂಡಿತವಾಗಿ ನಾವು ದೇವ್ರನ್ನ ಅಪ್ರಿಷಿಯೇಟ್ ಮಾಡಕ್ಕಾಗಲ್ಲ. ಏನ್ರಿ ಅಪ್ರಿಷಿಯೇಟ್ ಏನಂತಾರೆ, ಪ್ರಶಂಸೆ ಪ್ರಶಂಸೆ ಮಾಡಕ್ಕಾಗಲ್ಲ ಸಹೋದರ ಸಹೋದರಿಯರೇ. ಹಾಗಾಗಿ ಅದೇ ಥರನೇ ಯೇಸು ಕ್ರಿಸ್ತರು ಸುಮಾರು ಅದ್ಭುತಗಳು ಮಾಡ್ಕೊಂಡ್ ಬಂದಾರೆ. ಯೇಸು ಕ್ರಿಸ್ತರು ಸಹ ಏನ್ರಿ ಗ್ರೇಟ್ ಮಿರಾಕಲ್ಸ್ ಮಾಡ್ಕೊಂಡ್ ಬಂದ್ರು. ಸುಮಾರು 37 ಮಿರಾಕಲ್ಗಳು, ಅದ್ಭುತಗಳು ಏನಾಗಿದೆ ಏನ್ರಿ, ಇದೇನಾಗಿದೆ, ರೆಕಾರ್ಡ್ ಆಗಿದ್ದಾರೆ ವಾಕ್ಯದಲ್ಲಿ. ಸೋದರ ಏನನ್ನು ಆಯ್ತು, ಅದು ಆ ಒಂದು ವಿಧಿಯ ಮಗನ್ನ ಎಬ್ಬರಿಸೋದಂಥದ್ದು, ಆಮೇಲೆ ಜೈರಸ್ ಮಗಳನ್ನ ಅವ್ರಿಗೆ ಜೀವ ಕೊಡ್ತಾರೆ. ಲಾಜರಸ್ಸನ್ಗೆ ಬಂದ್ಬಿಟ್ರಿ 4 ದಿವಸ ಆಗಿರ್ತದೆ ಅವರು ಇದಾಗಿ ಜೀವ. ಸಮುದ್ರದಲ್ಲಿ ಗಾಳಿ ಬರುವಾಗ ನಿಲ್ಲಿಸ್ತಾರ್ರಿ. ಗಾಳಿನ ನಿಲ್ಲಿಸುವಂತದ್ದು. ಮತ್ತೆ ರೀ ಕುಷ್ಠರೋಗಿ ಆ ಟೈಮಲ್ಲಿ ಬಂದ್ಬಿಟ್ಟು ಹೆಂಗೆ ಈಗ ಬಂದ್ಬಿಟ್ಟು HIV ಕ್ಯಾನ್ಸರ್ ಎಲ್ಲ ಆಗ್ತಾರೆ, ಆ ಥರ ಬಂದ್ಬಿಟ್ಟು ಕುಷ್ಠ ಬಂದ್ಬಿಟ್ಟು ಭಯಾನಕ ಒಂದು ವ್ಯಾಧಿ ರೀ. ಎಷ್ಟೋ ಜನಕ್ಕೆ ಏನ್ ಮಾಡಿದಾರೆ ಅವರು ಆ ಒಂದು ಕುಷ್ಠದಿಂದ ಏನ್ ಮಾಡಿದ್ದಾರೆ, ಸ್ವಸ್ಥತೆ ಮಾಡಿರುವಂತದ್ದು. ಆಮೇಲೆ ರೀ 5 ರೊಟ್ಟಿ 2 ಮೀನು 5,000 ಜನಕ್ಕೆ ಕೊಟ್ಟಿದ್ದು. 5,000 ಜನಕ್ಕೆ ಆಹಾರನ ಕೊಟ್ಟಿರುವಂತದ್ದು. ಎಷ್ಟತಿ ಕೊಟ್ರು ಆತರ? 2 ಟೈಮ್ಸ್. ಮತ್ತೆ ರೀ 4,000 ಜನಕ್ಕೆ ಒಂದ್ಸಾರಿ. 4,000 ಜನಕ್ಕೆ ಒಂದ್ಸರಿ, ಕರೆಕ್ಟು. ಮತ್ತೆ ರೀ ನೀರನ್ನ ದ್ರಾಕ್ಷಾರಸ ಮಾಡಿರೋದು. ಮತ್ತೆ ರೀ ನೀರಿನ ಮೇಲೆ ನಡೆದಿರುವುದು. ರಕ್ತ ಸರಸ್ರಾಹ ಅದನ್ನು ನಿಲ್ಲಿಸುವಂತದ್ದು. ಮುಟ್ಟಿದ ಮೇಲೆ ಏನಾಗುತ್ತಾರೆ, ಅವ್ರನ್ನ ಬಟ್ಟೆನ ವಸ್ತ್ರನ ಮುಟ್ಟಿದ ಕೂಡಲೇ ಆಕೆ ಸ್ವಸ್ಥತೆ ಹೊಂದ್ತಾಳೆ. ಅದು ನೀರಿನ ಮೇಲೆ ನಡೆದ್ರೆ ಕಿವಿನ, ಕರೆಕ್ಟ್ ರೀ. ಪೀಟ್ರು ಅವ್ರ ಸೈನಿಕನಿಗೆ ಕಿವಿ ಸರಿಪಡಿಸುವಂತದ್ದು, ಕರೆಕ್ಟ್ ರೀ. ವೆರಿ ಗುಡ್ ಮಗ. ಕುರುಡನ್ಗೆ ಏನ್ ಕೊಟ್ರು, ಎಷ್ಟೋ ಜನಕ್ಕೆ ಹುಟ್ಟು ಕುರುಡರಿಗೆ ಏನ್ ಕೊಟ್ಟವ್ರೆ, ಕಣ್ ಕೊಟ್ಟಿರುವಂತದ್ದು. ಕಿವಿಡ್ರಿಗೆ ಕಿವಿ ಕೊಟ್ಟಿರುವಂತದ್ದು. ಆಯ್ತ್ರಿ ದೇವಗಳನ್ನ ಓಡಿಸಿರುವಂತದ್ದು. ಹೌದು. ಕುಂಟ್ರಿಗೆ ಕಾಲು ಕೊಟ್ಟಿರುವಂತದ್ದು. ಬೆತಸ್ತಾ ಕೊಳದಲ್ಲಿ 38 ವರ್ಷದ ರೋಗಿನ. ಸೋದರ. ಸೊ ಇದೆಲ್ಲ ಯೇಸು ಕ್ರಿಸ್ತರು ಯಾಕೆ ಅದ್ಭುತಗಳು ಮಾಡಿದ್ರು ಅನ್ನೋ ಪ್ರಶ್ನೆ. ನಂಬಿಕೆ ದಾಸರಿ ಆಗ್ಲಿ, ತಿರುಗ್ಲಿ ಅಂತ ಆ ಕಡೆ ದೇವರ ರಾಜ್ಯ ಹತ್ರ ಇದೆ. ನೀವೇನ್ ಮಾಡ್ರಿ, ನೀವು ಮಾನಸಾಂತರ ಹೊಂದ್ರಿ, ಚೇಂಜ್ ಆಗ್ರಿ, ದೇವ್ರ ಕಡೆಗೆ ತಿರುಗಿರಿ ಅನ್ನೋ ಉದ್ದೇಶನೇ. ಇನ್ನೇನೋ ಬಂದ್ಬಿಟ್ಟು ಅಲ್ಲಿ ಮ್ಯಾಜಿಕ್ ಶೋ ಮಾಡಕ್ ಹೋಗಿಲ್ರಿ. ಅರ್ಥ ಮಾಡ್ಕೊಬೇಕು ನಾವು ಇದನ್ನ. ಈ ಪಾಠದ ಉದ್ದೇಶ ಇದನ್ನೆಲ್ಲ ದೇವ್ರು ನಮ್ಮ ಮುಂದಕ್ಕೆ ಯಾಕೆ ಬರೆದಿದ್ದಾರೆ, ಎಲ್ಲ ಹಿಂದಿಂದ ಬರೆದಿರೋ ವಿಷಯ ಯಾಕೆ ಬರೆದಿರೋದು ಅಂದ್ರೆ ನಾವು ಅದನ್ನ ನೋಡಿ ಒಂದು ಪಾಠನ ಕಲಿಬೇಕಂತೆ. ನಮ್ಗಿರುವಂತ ವಿಶ್ವಾಸನ, ನಮ್ಗೆ ಕೊಟ್ಟಿರುವಂತ ಅತ್ಯಂತ ವಿಶೇಷ ರಕ್ಷಣೆ ಉಳಿಸ್ಕೊಳ್ಳೋಕೆ ನಮಗೆ ಇದೆಲ್ಲ ದೇವರು ಈ ಗ್ರಂಥದಲ್ಲಿ, ಪರಿಶುದ್ಧ ಗ್ರಂಥದಲ್ಲೇ ನಡೆದಾರೆ. ಬರೆದು ಒಂದು ಎಕ್ಸಾಂಪಲ್ ಆಗಿಲ್ಲ ರೀ, ಒಂದು ಡೆಮಾನ್ಸ್ಟ್ರೇಟ್ ನಡೆದಿರುವಂತ ವಿಷಯನ ಬರೆದಿರುವಂತದ್ದು. ಇದನ್ನೆಲ್ಲ ಯಾಕೆ ಯೇಸು ಕ್ರಿಸ್ತರು ಮಾಡಿರುವಂತ ಇಷ್ಟು ಅದ್ಭುತಗಳು. ಇನ್ನು ಯೋಹಾನ ಸುವಾರ್ತೆಯಲ್ಲಿ ಹೇಳ್ತಾರೆ 21, 21, 25 ಅನೇಕ ವಿಷಯಗಳು ಇನ್ನೇ ಇದೆ ಅಂತೆ. ಅದು ಬರೆಯಕ್ಕೆ ಸಾಲಕ್ಕಿಲ್ಲ ಅಂತಾರೆ ಅಲ್ರಾ. ಯೇಸು ಕ್ರಿಸ್ತ ಮಾಡಿರುವಂತ ಅದ್ಭುತಗಳು, ಮಾತುಗಳನ್ನ ಬರೆಯಕ್ಕೆ ಅನೇಕ ವಿಷಯಗಳಿದೆ ಅಂತಾರೆ. ಓದ್ಬೇಡ ಮತ್ತೊಂದ್ಸತಿ ಜಾನ್, ಗಾಸ್ಪಲ್ ಆಫ್ ಜಾನ್ 21, 25. ಇದಲ್ಲದೆ ಯೇಸು ಮಾಡಿದ್ದು ಇನ್ನೂ ಬಹಳವಿದೆ. ನೋಡ್ರಿ, ಯೇಸು ಮಾಡಿದ್ದು ಇನ್ನೂ ಬಹಳ ಇದೆ. ಅದನ್ನೆಲ್ಲ ಒಂದೊಂದಾಗಿ ಬರೆಯುವುದಾದರೆ ಬರೆಯಬೇಕಾದ ಪುಸ್ತಕಗಳನ್ನು ಲೋಕವೇ ಹಿಡಿಸದೆ ಹೋದೀತೆಂದು ನಾನು ನೆನೆಸುತ್ತೇನೆ. ವಿಷಯಗಳು ಮಾಡಿದ್ರ ಪ್ರತಿ ಕ್ಷಣ ಸಾವಿರ ಗಟ್ಲೆ ಏನ್ರಿ ವ್ಯಾಧಿ ಇರೋರನ್ನ, ದೆವ್ವ ಹಿಡಿದಿರೋರನ್ನ ಇವ್ರೇನ್ರಿ ಇವರು ಸ್ವಸ್ಥತೆ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಇವ್ ಅಷ್ಟು ವಿಷಯಗಳು ಮಾಡೋ ಉದ್ದೇಶ ಏನಂದ್ರೆ ನಾವೇನ್ ಮಾಡ್ಬೇಕು, ದೇವ್ರ ಕಡೆ ತಿರುಗಬೇಕು. ಇವತ್ತು ನಮ್ಮನ್ನ ಕರೆದಿರೋ ಉದ್ದೇಶ ಇದೆ ಅಂದ್ರೆ ನಮ್ಮ ವಿಶ್ವಾಸನ ನಾವು ಹೆಚ್ಚಿಸ್ಬೇಕು. ಆಮೇಲೆ ನಮ್ಮ ಭರವಸೆ ದೇವ್ರ ಮೇಲೆ ಟ್ರಸ್ಟ್ ಏನೇ ಬರಲಿ. ಹೆಂಗೆ ಶದ್ರಕ್, ಮೆಷಕ್, ಅಬೇದ್ನೆಗೋ ಏನಂತ ಹೇಳಿದ್ರು, ರಾಜ ನಮಗೆ ಏನೋ ಆದ್ರೂ ಪರವಾಗಿಲ್ಲ, ನಾವೇನ್ ಮಾಡಲ್ಲ, ನಿಮ್ಮ ದೇವರುಗಳನ್ನ ನಾವು, ನಿಮ್ಮ ಪ್ರತಿಮೆ ಏನಿದೆಯೋ ಅದ್ರ ಮುಂದೆ ನಾವು ಪೂಜೆ ಮಾಡಲ್ಲ, ನಮಗೆ ಏನೇ ಆದ್ರೂ ಪರವಾಗಿಲ್ಲ, ವಾಟ್ ಮೇ ಕಮ್. ಅವಾಗ ಏನಾಗುತ್ತೆ, ನಮಗೆ ವಿಶ್ವಾಸ ಮೇಲೆ ದೇವ್ರ ಮೇಲೆ ಇರುವಂತ ಟ್ರಸ್ಟು, ಭರವಸೆ ನಮಗೆ ಹೆಚ್ಚಿನ ಆದ್ರೆ ಮಾತ್ರ ಈ ಮಾತು ಹೇಳಕ್ಕಾಗತ್ತೆ. ಸಹೋದರ ದೇವ್ರು ನಮ್ಮನ್ನ ಕರೆದಿರೋ ಉದ್ದೇಶ ಏನಂದ್ರೆ ಇದು 2 ಆದ್ರೆ ನಾವೇನ್ ಮಾಡ್ಬೋದ್ರಿ, ನಾವು ಯೇಸು ಕ್ರಿಸ್ತನ ಸ್ವರೂಪದಲ್ಲಿ ಬೆಳಿಬೇಕು. ನಾವು
ಅವರ ಹೆಜ್ಜೆ ಜಾಡೆನ ಅವರ ಫಸ್ಟ್ ಸ್ಟೆಪ್ಸ್ನ ನಡೆಯೋಕೆ ನಾವು ಪ್ರತಿದಿನ ಪ್ರಯತ್ನ ಪಡಬೇಕು. ನಮಗೆ ಬರುವಂಥ ಶೋಧನೆಗಳನ್ನ ಜಯಿಸ್ಬೇಕಂದ್ರೆ ಈ ಜ್ಞಾನದಲ್ಲಿ ನಾವು ಬೆಳಿಬೇಕ್ರಿ. ಇವತ್ತು ದೇವ್ರು ನಮ್ಮನ್ನು ಕರೆದಿರೋ ಉದ್ದೇಶ ಏನಂದರೆ ನಾವು ಸಾಕ್ಷಿಗಳಾಗಿ ಜೀವಿಸ್ಬೇಕು ಭೂಮಿಯಲ್ಲಿ. ನಾವು ಯಾರ್ರಿ? ನಾವು ಯೆಹೋವ ಸಾಕ್ಷಿಗಳು, ದೇವ್ರಿಗೆ ವಿಟ್ನೆಸ್ ಅಂತೆ ನಾವುಗಳು. ನೀವು ಬೆಳಕು ಅಂತಾರೆ. ನೀವೇನಾಗಿದ್ದೀರಾ? ಭೂಮಿಯಲ್ಲಿ ನೀವು ಬೆಳಕಾಗಿದೆ. ಅರ್ಥ ಏನ್ರಿ? ನೀವು ಬೆಳಕಂದ ಅರ್ಥ ಏನ್ರಿ? ನಮ್ಮ ಮೂಲಕ ಎಲ್ಲರಿಗೂ ದೇವ್ರ ಪರಿಚಯ ಆಗಬೇಕು. ನಮ್ಮ ಮಾತು, ನಮ್ಮ ವಿಶ್ವಾಸ, ನಮ್ಮ ನಡವಳಿಕೆ ಹೆಂಗಿರ್ಬೇಕಂದ್ರೆ ನಮ್ಮ ನೋಡ್ಬಿಟ್ಟು ದೇವ್ರು ನಮ್ಮ ಮೂಲಕ ಏನಾಗ್ಬೇಕ್ರಿ? ಆ ಮಹಾದೇವರ ಪರಿಚಯ ಆಗಬೇಕು. ಆ ರೀತಿಯಲ್ಲಿ ಸಹೋದರರೇ, ನಮ್ಮನ್ನು ಕರೆದಿರೋ ಉದ್ದೇಶ ಏನಂದ್ರೆ ನಾವು ಹೆಚ್ಚಿನ ಫಲ ಕೊಟ್ಟು ಆ ಮಹಿಮೆ ಉಳ್ಳ ದೇವರ, ಪರಿಶುದ್ಧ ದೇವರ ನಾಮನ ಏನು ಮಾಡ್ಬೇಕ್ರಿ? ನಾವು ಕೀರ್ತಿಗೊಳಿಸಬೇಕು. ನಮ್ಮನ್ನು ಕರೆದಿರೋ ಉದ್ದೇಶ ಏನ್ರಿ? ಫಲ ಕೊಡುವಂಥ ಉದ್ದೇಶ. ಎಲ್ಲ ಫಲಗಳು ಕೊಡ್ಬೇಕಂತ. ನಮಗೆ ಪ್ರೀತಿ ಮಾಡೋವಂಥದ್ದು, ಕ್ಷಮಿಸುವಂಥದ್ದು, ಒಬ್ಬರೊಬ್ಬರನ್ನ ನಾವು ಅದನ್ನು ಅಡ್ಜಸ್ಟ್ ಮಾಡೋಕೆ ಹೋಗುವಂಥದ್ದು ಏನ್ರಿ? ಇದನ್ನ ನಮ್ಮ ಕರೆದಿರೋದು ಸೋದರ. ನಾವು ಫಸ್ಟ್ ಬಾರ್ನ್ ಆಗಬೇಕು, ದೇವರಿಗೆ ಚೊಚ್ಚಲ ಮಕ್ಕಳಾಗಬೇಕು ಅನ್ನೋದು ನಮ್ಮನ್ನು ಭೂಮಿಯಲ್ಲಿ ಕರೆದಿದ್ದಾರೆ. ನಮ್ಮ ಕರೆದಿರೋ ಉದ್ದೇಶ ಅಂದರೆ ನಾವು ಪ್ರಥಮ ಫಲ ಆಗಬೇಕು, ಪುನರುತ್ಥಾನದಲ್ಲಿ ಪ್ರಥಮ ಪುನರುತ್ಥಾನ ಆಗಬೇಕು. ಇದೆಲ್ಲ ನಾವು ಯಾವಾಗ ಅಂಡರ್ಸ್ ಅಂಟಿಲ್ ದೇವರ ರುಚಿ ನೋಡಿದ್ರೆ ಮಾತ್ರನೇ ನಾವೇನಾಗತ್ತಾರೆ ಇದನ್ನು ಸಾಧನೆ ಮಾಡೋಕ್ಕಾಗತ್ತಾರೆ ಅಲ್ರಾ. ಮುಂದೆ ಬರುವಂಥ ಲೋಕನ ಈ ಸಭೆ ಆಳ್ವಿಕೆ ಮಾಡುತ್ತಲ್ರ. ಈ ಒಂದು ಲೋಕಗೂ ದೇವರಿಗೂ ಮಧ್ಯವರ್ತಿ ಕೆಲಸ ಮಾಡೋದು ಯಾರ್ರಿ? ಸಭೆ ಅಂತ ಒಂದು ಮಹಾ ಕೆಲಸಕ್ಕೆ ನಮ್ಮನ್ನ ಕರೆದವ್ರೆ. ಸೊ ಇಲ್ಲಿ ನಾವು ಆ ದೇವ್ರನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರನೇ ನಾವು ಇದನ್ನ ಜಯಿಸಬಹುದು ಸೋದರ. ಅದು ವಾಕ್ಯನ ಓದಿ ಮುಗ್ಸನ್ರಿ. ಅದು ಕೀರ್ತನೆಗಳಲ್ಲಿ 34ನೇ ಕೀರ್ತನೆ 8ನೇ ವಾಕ್ಯ ಓದಿ ನಾವು ಮುಗ್ಸನ್ನ. ಯೆಹೋವನು ಸರ್ವೋತ್ತಮನೆಂದು. ನೋಡ್ರಿ, ಯೆಹೋವನು ಈಗ ಅರ್ಥ ಮಾಡ್ಕೊಳ್ರಿ. ಈಗ ರುಚಿ ನೋಡ್ಬಿಟ್ರಲ್ಲ ನಾವು. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳ್ರಿ. ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು ಸೋದರರೇ. ಸೊ ಇಲ್ಲಿ ನಾವು ನಮ್ಗಿರೋಂಥ 1 hour ಟೈಮಲ್ಲಿ ನಾವು ಕೆಲವು ವಿಷಯ ಮಾತ್ರ ನೋಡಿದ್ದೀವ್ರಿ. ನೀವು ಮನೇಲಿ ಹೋಗಿ ದಯವಿಟ್ಟು ಇದನ್ನ ಇನ್ನೂ ಈ ವಾಕ್ಯಗಳನ್ನು ಮೆಡಿಟೇಟ್ ಮಾಡಿ. ದೇವರು ಇನ್ನೂ ಹೆಚ್ಚಿನಾಗಿ ನಿಮ್ಮಲ್ಲಿ ಮಾತಾಡ್ತಾರೆ. ದೇವರು ವಾಕ್ಯನ ಆಶೀರ್ವಾದಿಸಲಿ. ತಾಳ್ಮೆಯಿಂದ ಈ ವಾಕ್ಯನ ನೀವು ಕೇಳಿದ್ರಿ. ನನಗೋಸ್ಕರ ನೀವು ಪ್ರಾರ್ಥನೆ ಮಾಡಿ. ನಾನು ಬರುವಂಥ ದಿನಗಳಲ್ಲಿ ಸಂಪೂರ್ಣವಾಗಿ ಒಂದು ಭಯ, ಆ ಭೀತಿಯಿಂದ ಆಚೆ ಬಂದು ಆ ಒಂದು ಪೂರ್ಣತೆಯಲ್ಲಿ ನಾನು ಬೆಳಿಬೇಕು, ಆ ಪ್ರೀತಿಯಲ್ಲಿ ಬೆಳಿಬೇಕು, ನೀತಿಯಲ್ಲಿ ಬೆಳಿಬೇಕು, ಕರ್ತನಲ್ಲಿ ಬೆಳಿಬೇಕು ಅಂತ ನನಗೋಸ್ಕರ ಪ್ರಾರ್ಥನೆ ಮಾಡಿ. ನಿಮಗೋಸ್ಕರ ನಾನು ಪ್ರಾರ್ಥಿಸ್ತೇನೆ. ಸಹೋದರಿಯರೇ, ಈ ವಾಕ್ಯವನ್ನು ನನಗೆ ನಿಮ್ಮ ಮುಂದೆ ಹಂಚಕ್ಕೆ ಈ ವಾಕ್ಯ ನನಗೆ ಅವಕಾಶ ಕೊಟ್ಟಿದ್ದ ಮತ್ತೆ ತಂದೆ ದೇವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಮತ್ತೆ ಇಲ್ಲಿರುವಂಥ ಎಲ್ಲ ಸಹೋದರಿಗಳಿಗೆ ನನ್ನ ಒಂದು ವಂದನೆಗಳನ್ನು ಸಲ್ಲಿಸುತ್ತಾ ಈ ಪಾಠವನ್ನು ಮುಗಿಸ್ತೇನೆ. ಆಮೇಲೆ ಥ್ಯಾಂಕ್ ಯು ಬ್ರದರ್. ಹಾಗೆ ಸಹೋದರರ ಮುಖಾಂತರ ನಮಗೆ ವಾಕ್ಯ ಸಂದೇಶವನ್ನು ಕೊಟ್ಟಂತ ತಂದೆಯಾದ ದೇವರು ನಾಮದಲ್ಲಿಯೂ ಹಾಗೆ ಯೇಸು ಕ್ರಿಸ್ತ ನಾಮದಲ್ಲಿಯೂ ಹಾಗೆ ಸಹೋದರ ಮತ್ತು ಸಹೋದರಿಯರ ಪರವಾಗಿ ವಾಕ್ಯ ಸಂದೇಶವನ್ನು ನೀಡಿದ ಸಹೋದರರಿಗೆ ಧನ್ಯವಾದಗಳನ್ನು ಹೇಳುತ್ತಾ